भगवते वासुदेवाय।
नरोत्तमं देवीं सरस्वतीं व्यासं ततो जयमुदीरये नष्टप्रायेषु अभद्रेषु नित्यं भागवतसेवया भगवती उत्तमश्लोके भक्तिर्भवति नैष्ठिकी। ओम तत्सत्। ಭಾನುವಾರದ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ ಪ್ರೋಗ್ರಾಮ್ಗೆ ನಿಮ್ಮೆಲ್ಲರಿಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈ ಒಂದು ಅವಕಾಶ ಕೊಟ್ಟಿರುವ ನಿಮ್ಮ ಎಲ್ಲ ಭಕ್ತರುಗಳಿಗೆಲ್ಲರಿಗೆ ನನ್ನ ಥ್ಯಾಂಕ್ಸ್ ಅಂತ ಹೇಳಿಕೊಂಡು, ಯಾವಾಗಲೂ ನಾನು ಹೇಳೋದೆ, ನೀವೆಲ್ಲ ಮಾತಾಡೋದು ಶುದ್ಧ ಕನ್ನಡ, ನಾನು ಮಾತಾಡೋದು ಪ್ಯೂರ್ ಕನ್ನಡ ಅಂತ ಹೇಳಿ ಇವತ್ತಿನ ಪ್ರವಚನ ಡಿಸ್ಕಸ್ ಮಾಡೋಣ. ಶ್ರೀಮದ್ ಭಾಗವತ ಫಸ್ಟ್ ಕ್ಯಾಂಟೋ 15ನೇ ಚಾಪ್ಟರ್ 49 51 3 ಶ್ಲೋಕಗಳು. ಒಂದು ಶ್ಲೋಕ ನಾವೆಲ್ಲರೂ ಸೇರಿ ಮಾಡೋಣ, ಆಮೇಲೆ ಇನ್ನೂ 2 ಶ್ಲೋಕ ಹಂಗೆ ನೋಡೋಣ. ಸೊ ಈ 15ನೇ ಚಾಪ್ಟ್ರು ಇಲ್ಲಿಗೆ ಮುಗಿಯುತ್ತೆ. ಸೊ ಈ 3 ಶ್ಲೋಕಗಳು ಮುಗಿದ್ರೆ 15ನೇ ಚಾಪ್ಟರ್ ಮುಗಿಯುತ್ತೆ, 16ನೇ ಚಾಪ್ಟರ್ ಶುರು ಆಗುತ್ತೆ. ಸೊ ಇವತ್ತು 15th ಚಾಪ್ಟರ್ನ ನೋಡೋಣ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶನ ತಚ್ಚಿತ್ತಃ ಪಿತೃಭಿಃ ಸವಕ್ಷಯಂ ಯಯು. ವಿದುರೋ ಅಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯು. ವಿದುರೋ ಅಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯು. ಡಿವೋಟೀಸ್ ಭಕ್ತರು ರಿಪೀಟ್ ಮಾಡಬಹುದು. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೌ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೌ. ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೌ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೌ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೌ. ಟ್ರಾನ್ಸ್ಲೇಷನ್ ಮತ್ತೆ ಅನುವಾದ ಭಾವಾರ್ಥ ಕೃಷ್ಣ ಕೃಪಾವೃಂದ ಜಗದ್ಗುರು ಶ್ರೀ ಪ್ರಭುಪಾದರಿಂದ. ಅನುವಾದ ಇಷ್ಟು ಪದಾರ್ಥ. ವಿದುರಃ ವಿದುಷ್ಟಿರ ಮಹಾರಾಜನ ಚಿಕ್ಕಪ್ಪನಾದ ವಿದುರನು
ಅಪಿ ಸಹ ತ್ಯಜಿಸಿದ ನಂತರ ಪ್ರಭಾಸ ಕ್ಷೇತ್ರದಲ್ಲಿ ದೇಹಂ ಆತ್ಮನಃ ತನ್ನ ದೇಹವನ್ನು ಕೃಷ್ಣ ದೇವೋತ್ತಮ ಪುರುಷನ ಆವೇಶೇನ ವಿಚಾರದಲ್ಲಿ ತನ್ಮಯತೆಯಿಂದ ತತ್ ಅವನ ಚಿತ್ತಃ ಚಿಂತನೆಗಳು ಮತ್ತು ಕ್ರಿಯೆಗಳುಳ್ಳವನಾಗಿ ಪಿತೃಲೋಕ ನಿವಾಸಿಗಳ ಸಂಗಡ ಸ್ವಕ್ಷಯಂ ತನ್ನ ಧಾಮವನ್ನು ಕುರಿತು ಯಯೌ ಪ್ರಯಾಣ ಮಾಡಿದನು. ಅನುವಾದ: ತೀರ್ಥಯಾತ್ರೆಯಲ್ಲಿದ್ದ ವಿದುರನು ಪ್ರಭಾಸ ಕ್ಷೇತ್ರದಲ್ಲಿ ತನ್ನ ದೇಹತ್ಯಾಗ ಮಾಡಿದನು. ಅವನು ಶ್ರೀಕೃಷ್ಣ ಪ್ರಭುವಿನ ಚಿಂತನೆಯಲ್ಲೇ ಮಗ್ನನಾಗಿದ್ದುದರಿಂದ ಪಿತೃಲೋಕದಲ್ಲಿ ಅವನನ್ನು ಪಿತೃದೇವತೆಗಳು ಸ್ವಾಗತಿಸಿದರು. ಅಲ್ಲಿ ಅವನು ತನ್ನ ಮೂಲ ಸ್ಥಾನವನ್ನು ಸೇರಿದನು. ಭಾವಾರ್ಥ: ಪಾಂಡವರಿಗೂ ವಿದುರನಿಗೂ ವ್ಯತ್ಯಾಸವಿದೆ. ಪಾಂಡವರು ದೇವೋತ್ತಮ ಪರಮಪುರುಷನಾದ ಪ್ರಭುವಿನ ನಿತ್ಯ ಸಂಗಾತಿಗಳು. ವಿದುರನು ಪಿತೃಲೋಕದ ಆಡಳಿತವನ್ನು ನಿರ್ವಹಿಸುವ ದೇವತೆಗಳಲ್ಲಿ ಒಬ್ಬನು. ಅವನಿಗೆ ಯಮರಾಜನೆಂದು ಹೆಸರು. ಇಹಲೋಕದಲ್ಲಿ ದುಷ್ಕರ್ಮ ನಿರತರಾದವರಿಗೆ ಶಿಕ್ಷೆ ಕೊಡುವವನು ಯಮರಾಜನೇ. ಆದುದರಿಂದ ಜನರು ಅವನ ಹೆಸರೆತ್ತಿದರೆ ಹೆದರುತ್ತಾರೆ. ಆದರೆ ಪ್ರಭುವಿನ ಭಕ್ತರಾದವರು ಅವನಿಗೆ ಹೆದರಬೇಕಾದ ಕಾರಣವೇ ಇಲ್ಲ. ಭಕ್ತರಿಗೆ ಅವನು ಆತ್ಮೀಯ ಮಿತ್ರ, ಭಕ್ತರಲ್ಲದವರಿಗೆ ಭೀತಿಯ ಸಾಕಾರ ಮೂರ್ತಿ. ನಾವು ಈಗಾಗಲೇ ಚರ್ಚಿಸಿರುವಂತೆ ಯಮರಾಜನಿಗೆ ಮಾಂಡವ್ಯ ಮುನಿಯು ಶೂದ್ರನಾಗಿ ಹುಟ್ಟುವಂತೆ ಶಾಪ ಕೊಟ್ಟಿದ್ದನು. ಹಾಗಾಗಿ ವಿದುರನು ಯಮರಾಜನ ಅವತಾರವಾದನು. ಪ್ರಭುವಿನ ನಿರಂತರ ಸೇವಕನಾಗಿ ಉತ್ಸಾಹಪೂರ್ವಕವಾಗಿ ಭಕ್ತಿ ಸೇವೆಯನ್ನು ಮಾಡಿದನು ಹಾಗೂ ಧರ್ಮಿಷ್ಠ ಜೀವನವನ್ನು ನಡೆಸಿದನು. ಎಷ್ಟರ ಮಟ್ಟಿಗೆ ಎಂದರೆ ಧೃತರಾಷ್ಟ್ರನಂತಹ ಲೌಕಿಕ ವ್ಯಕ್ತಿಯು ವಿದುರನ ಉಪದೇಶಗಳನ್ನು ಕೇಳಿ ಮೋಕ್ಷವನ್ನು ಪಡೆದನು. ಹಾಗಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡುತ್ತಾ ಆಚರಿಸಿದ ಸತ್ಕರ್ಮಗಳಿಂದಾಗಿ ವಿದುರನು ಸದಾ ಪ್ರಭುವಿನ ಚರಣಕಮಲಗಳನ್ನು ಸ್ಮರಿಸಲು ಸಮರ್ಥನಾಗಿದ್ದನು. ಇದರಿಂದ ಅವನು ಶೂದ್ರ ಜನ್ಮದ ಎಲ್ಲ ಭೌತಿಕ ಮಲಿನತೆಗಳನ್ನು ತೊಡೆದು ಹಾಕಿದನು. ಕೊನೆಯಲ್ಲಿ ಪಿತೃಗಳು ಅವನನ್ನು ಸ್ವಾಗತಿಸಿ ಮತ್ತೆ ಮೂಲ ಪದವಿಯಲ್ಲಿ ನಿಲ್ಲಿಸಿದರು. ಪಿತೃಗಳು ಪ್ರಭುವಿನ ಸಂಗಾತಿಗಳೇ, ಆದರೆ ಅವರಿಗೆ ಅವನ ವೈಯಕ್ತಿಕ ಸಂಪರ್ಕವಿರುವುದಿಲ್ಲ. ಪ್ರಭುವಿನ ಪ್ರತ್ಯಕ್ಷ ಸಂಗಾತಿಗಳಾದರೂ ಅವನೊಂದಿಗೆ ಅವಿರತವಾದ ವೈಯಕ್ತಿಕ ಸಂಪರ್ಕವನ್ನು ಹೊಂದಿರುವವರು. ಪ್ರಭುವು ಅವನ ಪ್ರತ್ಯಕ್ಷ ಸಂಗಾತಿಗಳು ನಿಲುಗಡೆಯೇ ಇಲ್ಲದೆ ಹಲವಾರು ವಿಶ್ವಗಳಲ್ಲಿ ಅವತರಿಸುವರು. ಪ್ರಭುವಿಗಾದರೆ ಅವೆಲ್ಲವೂ ನೆನಪಿರುತ್ತದೆ. ಆದರೆ ಅವನ ಅತಿ ಸೂಕ್ಷ್ಮ ಅಂಶಗಳಾದುದರಿಂದ ಸಂಗಾತಿಗಳು ತಮ್ಮ ಆ ಅವತಾರ ಘಟನೆಗಳನ್ನು ಮರೆತು ಬಿಡುವರು. ಅವರು ಅತಿ ಸೂಕ್ಷ್ಮಾಂಶಗಳಾಗಿರುವುದರಿಂದ ಮರೆಯಲೇಬೇಕು. ಇದಕ್ಕೆ ಭಗವದ್ಗೀತೆಯು ತಾರ್ಕಣೆ ಕೊಡುತ್ತದೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वन्देऽहं श्रीगुरुं श्रीयुतपादकमलं श्रीगुरुं वैष्णवां च श्रीरूपं साग्रजातं सहन रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहन ललिता श्रीविशाखान् विचिन्तयन्. हे कृष्ण करुणा सिंधु दीनबंधो जगत्पते गोपेश गोपिका कांता राधा कांता नमस्तुते. तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये. वंचकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. नमो ओं विष्णुपादाय कृष्णभ्रष्टाय भूतले श्रीमते भक्तिवेदांता स्वामिनिति नामिने. नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. ಹರೇ ಕೃಷ್ಣ. ಈ 3 ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋದು ಏನಂದರೆ, ಈ ಭಕ್ತರ ಸಂಘ, ಭಕ್ತರ ಬಗ್ಗೆ ಅವರು ಹೇಗೆ ಅವರೆಲ್ಲ ಬದುಕಿದ್ರು, ಅವರು ಮತ್ತೆ ಅವರು ರೋಲ್ ಮಾಡೆಲ್ ಅಂತಾರಲ್ಲ, ಕಲಿಯುಗದಲ್ಲಿ ನಾವೆಲ್ಲ ಹೇಳ್ತಾರೆ, ಇವರು ಕೆಲವರು ಹೇಳ್ತಾರೆ ನನ್ನ ತಂದೆನೇ ನನಗೆ ರೋಲ್ ಮಾಡೆಲ್,
ಬಿಸ್ನೆಸ್ ಮಾಡೋರೆಲ್ಲ ಹೇಳ್ತಾರೆ ಇವರು ರತನ್ ಟಾಟಾ ಫ್ಯಾಮಿಲಿನೇ ನಮಗೆ ರೋಲ್ ಮಾಡಲು ಹಾಗಂತ ಒಬ್ಬೊಬ್ಬರು ಭಕ್ತರು ಕೇಳಿದ್ರೆ ಪ್ರಭುಪಾದರು ಮತ್ತು ಮಹಾಜನಾಸ್ ಅಂತೀವಿ, 12 ಮಹಾಜನ. ಸೊ ಇವರೆಲ್ಲರೂ ಮಹಾಜನದಲ್ಲಿ ಬರುವರು, ವಿದುರರು ಮತ್ತು ದ್ರೌಪದಿ ಬಗ್ಗೆ ಮತ್ತು ಈ ಶ್ರೀಮದ್ ಭಾಗವತಂ ದಿವಸ ಕೇಳೋದು ಮತ್ತು ಓದೋದ್ರಿಂದ ನಮಗೆ ಏನು ಅನುಕೂಲ ಅನ್ನೋದ್ರ ಬಗ್ಗೆ ನೋಡೋಣ. ಆಮೇಲೆ ಇನ್ನೊಂದು ಇದರಲ್ಲಿ ನಾವು ಅದೇನಂತಾರೆ ಸೂಕ್ಷ್ಮವಾಗಿರೋ ವಿಷಯ ಏನಂದರೆ ಈ ಭೌತಿಕ ಲೋಕ ಅನ್ನೋದು ಪರ್ಮನೆಂಟ್ ಅಲ್ಲ, ಇದು ಯಾವಾಗಲೂ ಟೆಂಪ್ರರಿ ಆಗಿರೋದು. ಇಲ್ಲಿರೋ ಪುರಂದರದಾಸರು ಹೇಳಿದಾರಲ್ವ, ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮನೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶ ಈ 3 ಶ್ಲೋಕದಿಂದ ನಾವು ಟ್ರೈ ಮಾಡೋಣ. ನಮ್ಮ ಆಚಾರ್ಯರು ಅದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ. ಸೊ ವಿದುರರು ಮತ್ತು ದ್ರೌಪದಿಯವ್ರ ಬಗ್ಗೆ ಮತ್ತು ಈ ಶ್ರೀಮದ್ ಭಾಗವತಮಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋಣ. ಈ ಭೌತಿಕ ಲೋಕ ಅನ್ನೋದು ಟೆಂಪ್ರರಿ. ನಾವು ಮತ್ತು ನಮ್ಮ ಸ್ವಭಾವ, ನಮ್ಮ ಒರಿಜಿನಲ್ ಸ್ವಭಾವ ಏನು, ಅಲ್ಲಿ ಹೋಗಿ ನಾವು ಭಗವಂತನಿಗೆ ಸೇವೆ ಮಾಡೋದು ಸಾರಾಂಶ, ಇಲ್ಲಾಂದರೆ ಥೀಮ್ ಆಫ್ ಟುಡೇ ಕ್ಲಾಸ್ ಅಂತಾರಲ್ವ. ಸೊ ಅದರಿಂದ ನಾವು ಶುರು ಮಾಡೋಣ. ಸೊ ಫಸ್ಟು ಈ ಚಾಪ್ಟರ್, ಈ ಒಂದು ಫಸ್ಟ್ ಕ್ಯಾಂಟೋ ಅನ್ನೋದು ಕ್ರಿಯೇಷನ್ ಅಂತಾರೆ. ಕ್ರಿಯೇಷನ್ ಅಂದರೆ ಸೃಷ್ಟಿ. ಈ ಸೃಷ್ಟಿಯಿಂದ ನಾವು ತಿಳ್ಕೊಳ್ಳೋದು ಏನಂದರೆ, ಸೊ ಈಗ ನಾವು ನೋಡ್ತೀವಿ, ಒಂದು ಗಿಡ ನೋಡ್ತೀವಿ, ಇಲ್ಲ ಒಂದು ಹಣ್ಣು, ಇಲ್ಲ ಹೂವು ನೋಡ್ತೀವಿ, ಇಲ್ಲ ಒಳ್ಳೆಯ ವ್ಯಕ್ತಿನೇ ನೋಡ್ತೀವಿ. ಆವಾಗ ನಮಗೆ ತುಂಬ ಆಶ್ಚರ್ಯ, ಅದು ಹೆಂಗೆ ನಮ್ಮ ಹತ್ರ ಇದಿಲ್ಲಲ್ವಾ ಅನ್ನೋಂಥ ಒಂದು ಕಂಪ್ಯಾರಿಸನ್ ಬರುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡುವಾಗ ಸೃಷ್ಟಿನೇ ಇಷ್ಟೊಂದು ಚಂದ ಅಂದರೆ ಸೃಷ್ಟಿಕರ್ತ ಇನ್ನೂ ಎಷ್ಟು ಚಂದವಾಗಿರ್ತಾರೆ, ಅವ್ರು ಹೆಂಗಿರ್ತಾರೆ, ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶ ನಮಗೆ ಇರಬೇಕು. ಕೆಲವರು ಹೇಳ್ತಾರೆ, ಪ್ರಭು ಈ ಒಂದು ಮೈಸೂರು ಪಾಕ್ ಮಾಡ್ತಾರೆ ಅಂಗಡಿಯಲ್ಲಿ, ತುಂಬ ಚೆನ್ನಾಗಿದೆ ಅಂದರೆ, ಹೌದಾ ಅದು ಹೆಂಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ, ಆ ಪದ ಹೆಂಗಿರುತ್ತೆ ಹಂಗಂದರೆ ಹೋಗ್ತಾರೆ. ಹೋಗಿ ಒಂದು ದಿವಸ ಅವರು ತೊಗೊಂಬಂದು ಕೊಂಡ್ಕೊಂಡು ಅದನ್ನು ಟೇಸ್ಟ್ ಮಾಡ್ತಾರೆ. ಹೌದು ಅವ್ರು ಹೇಳಿದ್ರಪ್ಪ ಚೆನ್ನಾಗಿದೆ. ಈ ಖಾರ ಚೌ ಚೆನ್ನಾಗಿದೆ ಅಂದರೆ, ಅದು ಹಿಂಗೆ ಖಾರ ಚೌ ಅಷ್ಟು ಸಾಫ್ಟಾಗಿದೆ, ಅದನ್ನು ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತಾರೆ. ಸೊ ಅದೇ ರೀತಿಯಲ್ಲಿ ಈ ಭಕ್ತಿ ಮಾರ್ಗದಲ್ಲಿ ತುಂಬ ಒಳಗೋಗಿರೋರ ಹತ್ರ ನಾವು ಮಾತಾಡುವಾಗ ಅದು ಶ್ರೇಷ್ಠನೇ ಬೇರೆ, ಅದು ಬೇಕು ಪ್ರತಿಯೊಬ್ಬರಿಗೆ. ಪ್ರಭುಪಾದರು ಅಂತ ಇಸ್ಕಾನಲ್ಲಿ ಇರೋರೆಲ್ಲ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಇಸ್ಕಾನ್ ಬರುವಾಗ 20 ವರ್ಷ ಹಿಂದೆ, ಇದೇನು ಇವರು ಒಂದು ವ್ಯಕ್ತಿ ಮುದುಕರು ಯಾರೋ ಒಬ್ಬರಲ್ಲಿ ಕೂರಿಸಿದ್ದಾರೆ, ಅವರು ನೋಡೋಕ್ಕೆ ಎಕ್ಸಾಕ್ಟಾಗಿ ಮಾಡಿದ್ದಾರೆ, ಈ ವಿಗ್ರಹ ನೋಡೋಕ್ಕೆ ಚೆನ್ನಾಗಿದೆ, ಇವ್ರಿಗೆ ಏನಕ್ಕೆ ನಾವು ನಮಸ್ಕಾರ ಮಾಡಬೇಕು, ನಮಗೆ ಭಗವಂತನಿಗೆ ಒಂದು ಡೈರೆಕ್ಟ್ ಸಂಘ ಮಾಡ್ಕೊಳ್ಳೋಣ ಅನ್ನೋ ಒಂದು ಪದ್ಧತಿಯಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾಯಿದ್ದೆ. ಆಮೇಲೆ ಈ ಗ್ರಂಥಗಳು ಮತ್ತು ಈ ವೇದಗಳೆಲ್ಲ ಓದಿದ ಮೇಲೆ ಈ ಗುರುಗಳು ಎಷ್ಟು ಶ್ರೇಷ್ಠ, ಈ ಭಕ್ತರ ಸಂಘ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಯ್ತು. ಅಂದರೆ ಆ ರುಚಿನೇ ಬೇರೆ, ಬಿಡೋದೇ ಇಲ್ಲ. ಸೊ ವಿದುರರ ಬಗ್ಗೆ ನೋಡೋಣ. ಪ್ರಭಾಸ, ವಿದುರರು ಎಲ್ಲಿ ಅವರು ದೇಹ ಬಿಟ್ಟಿದ್ದಾರೆ ಅಂದರೆ ಪ್ರಭಾಸ ಅಂತ. ಪ್ರಭಾಸ ಅಂದರೆ ನಮ್ಮ ಗ್ರಂಥಗಳಲ್ಲಿ ತುಂಬ ವಿಷಯಗಳು ಹೇಳಿದ್ದಾರೆ. ನಾವೆಲ್ಲ ಸಿಂಪಲಾಗಿ ಹೇಳ್ಬಿಡ್ತೀವಿ. ಈಗೆಲ್ಲ ಬೆಂಗಳೂರಲ್ಲಿ ಯಾರ ತೀರೋದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಬಾಡಿನ ಕ್ರಿಮೆಟೋರಿಯಂ ಅಂತಾರೆ. ಅದನ್ನು ಈಗೆಲ್ಲ ಆನ್ಲೈನ್ ಎಲ್ಲ ಬಂದಿದೆ, ಅಲ್ಲಿ ರಿಜಿಸ್ಟ್ರೇಷನ್ 1 by 1. ಕ್ರಿಮೆಟೋರಿಯಮ್ನು ಫಸ್ಟ್ ಒಂದು ದೇಹ ಹೋಗಬೇಕು, ಆಮೇಲೆ ಇನ್ನೊಂದು ದೇಹ ಹೋಗಬೇಕು. ಅಂಥವು ದೇಹ ಪ್ರಭಾಸ ಅಂದರೆ ದ್ವಾರಕದಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಭಗವಂತ ಯಾವಾಗ ಬರ್ತಾರೋ, ಈಗೆಲ್ಲ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ಬಂದರೆ ಮುಂಚೆ ಒಂದು 10 ಕಾರ್ಗಳು ಬರ್ತಾವಲ್ವ. ಸೊ ಆ ರೀತಿಯಲ್ಲಿ ಭಗವಂತ ಇಲ್ಲಿ ಸೃಷ್ಟಿ ಮಾಡ್ತಾನೆ, ಇಲ್ಲಿ ಅವತಾರ ತೊಗೊಳ್ತಾನೆ. ಅಂದರೆ ಆ ಪ್ರಭಾಸ ಅನ್ನೋ ಜಾಗದಿಂದನೇ ನಮ್ಮೆಲ್ಲರಿಗೆ ಒಂದು ಅದೇನಂತಾರೆ ವ್ಯಾರೌಸ್ ಥರ, ಅಲ್ಲಿಂದ ಎಲ್ಲರೂ ಬರ್ತಾರೆ. ಸೊ ನಮಗೆ ನೋಡೋಕ್ಕೆ ಅವರೆಲ್ಲ ಭೌತಿಕವಾಗಿ ಕಾಣಿಸ್ತಾರೆ, ಬಟ್ ಆ ಜಾಗ ಅನ್ನೋದು ಆಧ್ಯಾತ್ಮಿಕ ರೀತಿಯಲ್ಲಿ ನೋಡೋತಕ್ಕ ಜಾಗ. ಸೊ ಇಲ್ಲಿ ನಮ್ಮ ಗ್ರಂಥಗಳಲ್ಲೆಲ್ಲ ಪ್ರಭಾಸ ಬಗ್ಗೆ ತುಂಬ ಬೇರೆ ಜಾಗದಲ್ಲಿ ಬೇರೆ ಇದು ಕೊಟ್ಟಿದ್ದಾರೆ. ಬಟ್ ಆ ಜಾಗದ ಬಗ್ಗೆ ಒಂದೇ ಒಂದು ಅರ್ಥ ಏನಂದರೆ, ದ್ವಾರಕದಲ್ಲಿ ಇರುವ ಒಂದು ಜಾಗ ಅಂತ ಇಲ್ಲ, ಆ ಜಾಗ ಬಂದು ಭೌತಿಕ ಅಲ್ಲ. ಆ ಜಾಗ ಅನ್ನೋದು ಆಧ್ಯಾತ್ಮಿಕ ರೀತಿಯಲ್ಲಿ ಭಗವಂತನ ಲೀಲೆಗೋಸ್ಕರ ಅವರೆಲ್ಲ ಬರ್ತಾರೆ. ಮತ್ತು ಅಲ್ಲಿಂದ ಅವರು ವಿಮಾನದಲ್ಲಿ, ಇಲ್ಲ ಅಲ್ಲಿಂದ ಪ್ರಭಾಸದಿಂದ ಡೈರೆಕ್ಟ್ ಅವರಿಗೆ ಪ್ರಮೋಷನ್, ವೀಸಾ, ಪಾಸ್ಪೋರ್ಟ್ ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ಅವರು ಭಗವಂತನ ಧಾಮಕ್ಕೆ ಹೋಗುವಂಥ ಒಂದು ಸ್ಥಳ. ಸೊ ಇಲ್ಲಿ ವಿದುರರು ಈ ಪ್ರಭಾಸ ಅನ್ನುವ ಜಾಗದಲ್ಲಿ ಅವರನ್ನು ದೇಹ ಅನ್ನೋದು ನಮಗೆ ಮಾತ್ರ,
ಭಗವಂತನ ಜೊತೆಲಿ ಬರೋರಿಗೆ ಆ ಥರ ಒಂದು ದೇಹ ಅಲ್ಲ. ಪಂಚಪಾಂಡವರು ಯಾವ ಥರ ದೇಹ ಮತ್ತು ವಿದುರರು ಯಾವ ಥರ ದೇಹ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಇವರೆಲ್ಲ ಭಕ್ತರು. ಯಾರು? ಪಂಚಪಾಂಡವರೆಲ್ಲರೂ ಭಕ್ತರು. ವಿದುರರು ಯಾರು? ವಿದುರರು ಅವರ ಒಂದು ಸೇವಕ, ಇಲ್ಲಾಂದರೆ ಅವರಿಗೆ ಒಂದು ಅಡ್ಮಿನಿಸ್ಟ್ರೇಟರ್ ಅಂತಾರೆ, ಉಪದೇವರು ಅನ್ಬೇಕು, ಇಲ್ಲಾಂದರೆ ಡೆಮಿಗಾಡ್ಸ್ ಅಂತಾರೆ. ಬೇರೆ ಈಗ ಪ್ರಥಮ ಮಂತ್ರಿ ಇರ್ತಾರೆ, ಬೇರೆ ಮಂತ್ರಿಗಳಿರ್ತಾರಲ್ವ. ಸೊ ಆ ಥರ ಒಂದು ಡೆಸಿಗ್ನೇಷನ್ ಯಾರಿಗಿದೆ? ವಿದುರರಿಗಿದೆ. ಅವ್ರದ್ದು ಡ್ಯೂಟಿ ಏನು? ಧರ್ಮನ ಪಾಲಿಸುವುದು. ಯಮರಾಜರು ಡ್ಯೂಟಿ ಏನು? ಎಲ್ಲರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಮಾಡ್ತಾರೆ? ಇವ್ರು ಮಾಡಿರೋದು ಒಳ್ಳೆಯದು, ಇವ್ರು ಮಾಡಿರೋದು ತಪ್ಪು. ಧರ್ಮದನ್ನು ಕರೆಕ್ಟಾಗಿ ನೋಡಿ ಅವರಿಗೆ ಒಳ್ಳೆಯದು ಇಲ್ಲಾಂದರೆ ಶಿಕ್ಷೆ ಕೊಡೋದು. ಈ ಧರ್ಮ ಅಂತ ಏನು? ಧರ್ಮ ಅಂದರೆ ಕಲಿಯುಗದಲ್ಲಿ ತುಂಬ ಜನರಿಗೆ ಎಲ್ಲ ಅವ್ರು ಹೇಳೋದೇ ಧರ್ಮ ಅಂತ ಅನಿಸ್ಕೊಂಡು ನನಗೇನು ಅನಿಸುತ್ತೋ ಅದನ್ನು ಮಾಡ್ತೀನಿ. ಧರ್ಮ ಅಂದರೆ ಏನಂದರೆ ಅನಿಮಲ್, ಪ್ರಾಣಿ ಪ್ಲಸ್ ಧರ್ಮ ಈಸ್ ಈಕ್ವಲ್ ಟು ಹ್ಯೂಮನ್ ಬೀಯಿಂಗ್, ಮನುಷ್ಯರು ಅಂತ ಅರ್ಥ ಮಾಡ್ಕೋಬೇಕು. ಧರ್ಮ ಅಂದರೆ ಏನು? ನಾನೊಂದು ಹೆಂಡತಿ, ನಾನೊಂದು ಹಸ್ಬೆಂಡ್, ನಾನೊಂದು ಮಗ, ನಾನೊಂದು ಸ್ಟೂಡೆಂಟ್, ನಾನೊಂದು ಎಂಪ್ಲಾಯ್. ಒಂದೊಂದಕ್ಕೆ ಒಂದೊಂದು ಧರ್ಮಗಳಿರ್ತವೆ. ನಾನೊಂದು ತಂದೆ ಅಂದರೆ ತಂದೆ ಹೆಂಗಿರಬೇಕು ಹಂಗೆ ಇರಬೇಕು ಮಕ್ಕಳಿಗೆ. ತಾಯಿ ಅಂದರೆ ಹೆಂಗಿರಬೇಕು. ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ನಮಗೆ? ಇದೆಲ್ಲ ವೇದಗಳಿಂದ, ಗ್ರಂಥಗಳಿಂದ, ಶ್ರುತಿ ಮೂಲಕ ನಮ್ಮ ಪರಂಪರೆ. ಇದು ಎಲ್ಲರ ಹತ್ರನೂ ಕಲಿಬೋದಾ? ಇಲ್ಲ. ನಾವು ಹೋಗಿ ಒಸಾಮಾ ಬಿನ್ ಲಾಡೆನ್ ಕೇಳಿದ್ರೆ ಅವನೊಂದು ಹೇಳ್ತಾನೆ, ಇದೇ ಪದ್ಧತಿ, ಈ ಥರ ಧರ್ಮನೇ ನೀನು ಪಾಲಿಸಿ. ವೀರಪ್ಪನ ಹೋಗಿ ಕೇಳಿದ್ರೆ ಅವನೊಂದು ಹೇಳ್ತಾನೆ, ಹಿಂಗೆ ಮಾಡಬೇಕು. ಅದೆಲ್ಲ ಧರ್ಮ ಅಂದರೆ ಗ್ರಂಥಗಳಿಂದ ಆಚಾರ್ಯರ ಮೂಲಕ ನಮಗೆ ಬಂದರೆ ಮಾತ್ರ ಅದು ಧರ್ಮ. ಇಲ್ಲಾಂದರೆ ನಾವೆಲ್ಲರೂ ಏನಕ್ಕೆ ಸಮಾನ? ಪ್ರಾಣಿಗಳಿಗೆ ಸಮಾನ. ಈ ಧರ್ಮ ಅನ್ನೋದು ಅಷ್ಟು ಮುಖ್ಯ ಈ ಕಲಿಯುಗದಲ್ಲಿ. ಇಲ್ಲ 100% ಇದು ಸಾಧ್ಯನಾ? ಚಾಣಕ್ಯ ಪಂಡಿತ ಹೇಳ್ತಾರೆ, ಪ್ರಭು ಚಾಣಕ್ಯ ಪಂಡಿತ ಏನು ಹೇಳ್ತಾರೆ? ಸ್ಟ್ರೈಟ್ ಟ್ರೀ ವಿಲ್ ಗೆಟ್ ಕಟ್ ಫಸ್ಟ್. ನೀನು ತುಂಬ ನ್ಯಾಯವಾಗಿದೆ ಅಂದರೆ ನಿನಗೆ ಫಸ್ಟು ಏಟು ಬೀಳೋದು ಅಂತಾರೆ. ಹಂಗಿಲ್ಲ. ಈಗ ಕೆಲವರು ನಾನು ಕಲಿಯುಗದಲ್ಲಿ ಹೆಂಗಿರಬೇಕು ಹಂಗೆ ಬದುಕ್ತೀನಿ ಅಂದ್ರೂ ಕೂಡ ಅದರಲ್ಲಿ ಉತ್ತರ ಇದೆ ಶಾಸ್ತ್ರದಲ್ಲಿ. ಏನಂದರೆ ನಿನಗೆ ಬೇರೆ ದಾರಿನೇ ಇಲ್ಲ. ಕಲಿಯುಗದಲ್ಲಿ ಏನು ಮಾಡಬೇಕು? ಈ ಧರ್ಮನ ಪಾಲಿಸಬೇಕು ಮತ್ತು ಭಗವಂತನ ನಾಮಸ್ಮರಣೆ ಮಾಡಬೇಕು. ಹಂಗಂದ್ರೆ ಅಧರ್ಮ ಮಾಡಿಬಿಟ್ಟು ನಾನು ಜಪ ಮಾಡಿಬಿಟ್ರೆ ಸರಿ ಹೋಗುತ್ತಾ? ಹಂಗಿಲ್ಲ. ಎಷ್ಟೇ ಕಷ್ಟ ಬಂದರೂ ಅದರಿಂದನೇ ನೆಕ್ಸ್ಟ್ ಶ್ಲೋಕದಲ್ಲಿ ದ್ರೌಪದಿ ಬಗ್ಗೆ ನೋಡುವಾಗ ದ್ರೌಪದಿಗೆ ಎಷ್ಟು ಗೊಂದಲ, ಸಾಮಾನ್ಯವಾಗಿಲ್ಲ. ಎಷ್ಟು ಇದು ಸಭೆ ಅಂತಾರಲ್ಲ, ಎಲ್ಲರೂ ಇರುವಾಗ ದುರ್ಯೋಧನ ಏನು ಮಾಡ್ತಾನೆ, ದುಶ್ಯಾಧನ ಏನು ಮಾಡ್ತಾನೆ? ಡಿಸ್ರೋಬ್ ಅಂತಾರೆ, ಅವ್ರ ಸೀರೆನ ಎಲ್ಲ ತೆಗೆದುಬಿಡ್ತಾನೆ. ಎಷ್ಟು ಅವಮಾನ ಅದು. ಎಷ್ಟು ಅವರು ಮಾಮೂಲಿ ಇಲ್ಲ, ಅವರು ಕ್ವೀನ್. ಈಗ ನಮ್ಮಲ್ಲಿ ಹೇಳ್ತಾರೆ, ಈಗ ಲಂಡನ್ನಲ್ಲಿ ಇರುವ ಕ್ವೀನ್ ಎಲಿಜಬೆತ್ ಅಂದರೆ ಅವರು ಏನದು ಏರ್ಪೋರ್ಟ್ ಬಂದರೆ ಅವ್ರಿಗೆ ಪಾಸ್ಪೋರ್ಟ್ ಯಾರು ಕೇಳೋಂಗಿಲ್ಲ, ಈ ಮೆಟಲ್ ಡಿಟೆಕ್ಟರ್ ಎಲ್ಲ ಇಟ್ಟು ನೋಡೋಂಗಿಲ್ಲ. ಯಾವ ದೇಶಕ್ಕೆ ಬೇಕಂದರೆ ಎನಿ ಟೈಮ್ ಅವರು ಹೋಗ್ಬೋದು. ಎಲ್ಲರೂ ಎದ್ದೇಳಬೇಕು. ಯಾರು ಅವ್ರು ಹೋದರೆ ಯಾವ ಕಂಟ್ರಿ, ಯಾವ ದೇಶ ಪ್ರೈಮ್ ಮಿನಿಸ್ಟರ್ಲಿ ಯಾರೇ ಇರಲಿ ಅವರೆಲ್ಲರೂ ಎದ್ದೇಳಬೇಕು. ಅಷ್ಟೊಂದು ಗೌರವ ಕ್ವೀನ್ ಎಲಿಜಬೆತ್ಗೆ ಇದೆ. ಅಂಥ ಒಂದು ವ್ಯಕ್ತಿ ಯಾರು? ದ್ರೌಪದಿ. ಬಟ್ ಇವರು ಎಷ್ಟು ಇದುವಾಗಿ ಟ್ರೀಟ್ ಮಾಡಿದ್ರು ಅವ್ರನ್ನ, ತುಂಬ ಕೆಳಗಡೆ ಒಂದು ಇಲ್ ಟ್ರೀಟ್ ಅಂತಾರಲ್ಲ, ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರುವಾಗಲೂ. ಬಟ್ ಆದ್ರೂ ಕೂಡ ಅವರು ಯಾವ ರೀತಿಯಲ್ಲಿ ಅದನ್ನು ತೊಗೊಂಡ್ರು. ಆಮೇಲೆ ಅವರು ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಶರಣಾಗತಿ. ಭಗವಂತನಿಗೆ ನಾವು ಹೇಳ್ತೀವಿ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನಗಿನ್ನ ಆಯುಷ್ ಇದೆ, ನನಗೆ ಒಳ್ಳೆಯ ಇದಿದೆ, ಅದಿದೆ ಎಲ್ಲ ನಾವು ಅನಿಸ್ಕೊಳ್ತೀವಿ. ಮಾಯದಲ್ಲಿ ಸಿಕ್ಕಾಕೊಂಡು ಏಟು ಬೀಳುವಾಗ ಆಮೇಲೆ ಗೊತ್ತಾಗುತ್ತೆ. ಬಿದ್ರೂ ಸರಿ ಮತ್ತೆ ಮಾಯೆಯಲ್ಲೇ ಇರ್ತೀವಿ ನಾವು, ಹೌದಾ ಅಲ್ವಾ? ಈ ಶರಣಾಗತಿ ಅನ್ನೋದು ಅಷ್ಟೊಂದು ಮುಖ್ಯವಾಗಿರೋ ವಿಷಯ. ಈಗ ಫೆಸ್ಟಿವಲ್ ಹೋಯ್ತಲ್ವಾ, ವೈಕುಂಠ ಏಕಾದಶಿ. ವೈಕುಂಠ ಅಂದರೆ ಏನು? ವೈಕುಂಠ, ವೇರ್ ದೇರ್ ಇಸ್ ನೋ ಆ್ಯನ್ಸೈಟಿ. ಅದೊಂದು ಸ್ಥಳ. ಆ ಸ್ಥಳಕ್ಕೆ ಹೋಗ್ಬಿಟ್ರೆ ನಮಗೆ ಏನು ಗೊಂದಲ ಅನ್ನೋದೇ ಇರಲ್ಲ, ಏನು ಯೋಚನೆನೇ ಇರಲ್ಲ. ಒಂದೇ ಯೋಚನೆ, ಭಗವಂತನಿಗೆ ಸೇವೆ ಮಾಡುವಂಥ ಒಂದೇ ಯೋಚನೆ. ಆ ವೈಕುಂಠ ಹೋಗೋಕ್ಕೆ ಎಲ್ಲರಿಗೆ ಅವಕಾಶ ಸಿಗತ್ತಾ? ಧರ್ಮ ಎಲ್ಲರೂ ಹೇಳ್ತಾರೆ, ಕಾಮನ್ ಪೀಪಲ್ ನಾವು ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ಅವರೇನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಾರೆ. ಅದೆಲ್ಲ ರಾಂಗ್ ಪರ್ಸೆಪ್ಷನಲ್ಲಿ ಹೇಳ್ತಾರೆ. ಫಸ್ಟ್ ನಾನೊಂದು ಕೆಲಸ ಮಾಡ್ತೀನಿ, ಅದು ಧರ್ಮ, ಅದರಿಂದ ಅರ್ಥ ಸಿಗುತ್ತೆ, ಸಂಬಳ ಸಿಗುತ್ತೆ, ಆ ದುಡ್ಡನ್ನ ಇಟ್ಕೊಂಡು ನನ್ನ ಕಾರ್ ತೊಗೊಳ್ತೀನಿ, ಅದು ತೊಗೊಳ್ತೀನಿ, ಮನೆ ತೊಗೊಳ್ತೀನಿ, ಇದು ಆಮೇಲೆ ನಾನು ಮೋಕ್ಷಕ್ಕೆ ಆಸ್ಪೈರ್ ಮಾಡ್ತೀನಿ. ಹಂಗಿಲ್ಲ. ಒಬ್ಬರು ಪ್ರಭುಪಾದರ ಒಬ್ಬರಿಗೆ ಹೇಳ್ತಾ ಇದ್ರು ಅಂದರೆ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ಭಕ್ತಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ಅವರು, ಇಲ್ಲ ಪ್ರಭುಪಾದ, ನನಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇದೆ, ಅದನ್ನೆಲ್ಲ ನಾನು ಸ್ವಲ್ಪ ಮುಗಿಸ್ಬಿಟ್ಟು ಬರ್ತೀನಿ, ನನ್ನ ಮಗಳಿಗೆ ಮದುವೆ ಮಾಡಬೇಕು,
ನನ್ನ ಮಗನಿಗೆ ಒಳ್ಳೆ ಜಾಬ್ ಸಿಗಬೇಕು, ಆಮೇಲೆ ನನಗೆ ಒಂದು ಒಳ್ಳೆಯ ಏನದು ಬೇಗ ಒಳ್ಳೆ ಆಸ್ಪತ್ರೆಯಲ್ಲಿ ನಾನು ಸೇರ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಒಂದು 20 ವರ್ಷ ಹಂಗೆ ಹೋಯ್ತು. ಆಮೇಲೆ ಇವರು ತುಂಬ ಮುದುಕರಾದರು, ಒಂದು 60-70 ವಯಸ್ಸಾದಮೇಲೆ ಪ್ರಭುಪಾದ ಹತ್ರ ಬಂದು, ಪ್ರಭುಪಾದ ನಾನೆಲ್ಲ ಮಾಡಿ ಮುಗಿಸಿದ್ದೀನಿ, ಈಗ ನಾನು ಇಸ್ಕಾನ್ಗೆ ಸೇರ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ಪ್ರಭುಪಾದ ಹೇಳಿದ್ರು, ಗೆಟ್ ಔಟ್ ಫ್ರಮ್ ಹಿಯರ್, ಇಲ್ಲಿರೋ ಬ್ರಹ್ಮಚಾರಿಗಳ ನಿನಗೆ ಸೇವೆ ಮಾಡೋಕ್ಕೆ ಇಲ್ಲ, ನಿನ್ನ ಹತ್ರ ಏನು ಶ್ರೇಷ್ಠ ಇದೆಯೋ ಅದನ್ನು ಭಗವಂತನಿಗೆ ನೀನು ಅರ್ಪಿಸುವ ಭಾವ ಇಲ್ಲ ಅಂದರೆ ಕೊನೆಯಲ್ಲಿ ನಾನು ಧರ್ಮ ಅರ್ಥ ಕಾಮ ಮೋಕ್ಷ, ನನಗೆ ಈಗ ಮೋಕ್ಷ ಬೇಕು, ಅದೇನೋ ಬೈ ಒನ್ ಗೆಟ್ ಒನ್ ಸಮಾಚಾರ ಇಲ್ಲ. ಅದಕ್ಕೆ ಈಗ ನಾನು ಸ್ಕೂಲಲ್ಲಿ ಇಲ್ಲ ಕಾಲೇಜಲ್ಲಿ ಸೇರ್ಕೊಂಡ್ಮೇಲೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ನಾನು ಟಾಪರ್ ಆಗಿಬಿಡ್ಬೇಕು, ನನಗೆ 100 ಔಟ್ ಆಫ್ 100 ಮಾರ್ಕ್ ಬೇಕು, ಹಂಗಿಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಸೇರಿರೋ ದಿವಸದಿಂದ ನಾವು ಏನು ಮಾಡಬೇಕು, ಓದೋಕ್ಕೆ ಶುರು ಮಾಡಬೇಕು. ಅದೇ ರೀತಿಯಲ್ಲಿ ಈ ಹೆಂಗೆ ಪ್ರಹ್ಲಾದ್ ಮಹಾರಾಜರು ಮತ್ತು ಒಂದು ತಾಯಿ ಹೊಟ್ಟೆಯಲ್ಲಿರುವ ಸಮಯದಿಂದನೇ ಅವರಿಗೆ ಈ ಆಧ್ಯಾತ್ಮಿಕದ ಬಗ್ಗೆ ತುಂಬ ಗಮನ ಕೊಟ್ಟು ಅವರಿಗೆಲ್ಲ ದೇವರು ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ನಮಗೆ ಎಷ್ಟೋ ಜನ್ಮ ಬಹುನಾಮ್ ಜನ್ಮಾನಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ನಾವು ಅನಿಸ್ಕೊಳ್ತೀವಿ, ಓ ಆ ಸುದುರ್ಲಭ ವ್ಯಕ್ತಿ ನಾವೇ, ಆ ಒಂದು ವ್ಯಕ್ತಿ ನಾವೇ ಅಂತ ಅನಿಸ್ಕೊಳ್ತೀವಿ. ಇಲ್ಲ, ಆ ಒಂದು ಕೃಪೆ ಸಿಗಬೇಕಂದ್ರೆ ನಮಗೆಲ್ಲ ಸುಕೃತಿ ಬೇಕು. ಸುಕೃತಿ ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಈ ನಮ್ಮ ಹತ್ರ ಏನೇ ಭಗವಂತನ 6 ಆಪುಲೆನ್ಸ್ ಅಂತಾರೆ, ನಾವೆಷ್ಟು ಸುಂದರವಾಗಿದ್ರೂ ಸರಿ, ನಮ್ಮ ಹತ್ರ ಎಷ್ಟು ಹಣ ಇದ್ರೂ ಸರಿ, ನಮ್ಮ ಹತ್ರ ಎಷ್ಟು ನಾಲೆಜ್ ಇದ್ರೂ ಸರಿ, ಇದೆಲ್ಲ ಭೌತಿಕ. ಆಧ್ಯಾತ್ಮಿಕ ಈಟರ್ನಲ್ ಅಂತಾರೆ. ಈ ಪ್ರವಾಸ ಅಂದರೆ ಅಂಥವು ಜಾಗ. ನಾವೆಲ್ಲರೂ ಏನಕ್ಕೆ ಇಷ್ಟಪಡಬೇಕು, ಭಗವಂತ ನಿನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬಿಡಿ ಅಂತ ಆಸ್ಪೈರ್ ಮಾಡಬೇಕು. ಎಲ್ಲ ಇರುವಾಗಲೇ ಇಲ್ಲ ಅಂದರೆ ಭಗವಂತ ಏನು ಹೇಳ್ತಾನೆ, ನಾನು ನಿನಗೆ ಸಾವು ರೂಪದಲ್ಲಿ ಬಂದು ನಾನು ಯಾರಂತ ತೋರಿಸ್ತೀನಿ. ಯಾರಿಗೆ ಏತಿಸ್ಟ್ ದೇವ್ರು ಇಲ್ಲ ಅನ್ನೋರಿಗೆ ಭಗವಂತ ಯಾವ ರೂಪದಲ್ಲಿ ಬಂದು ಇದು ತೋರಿಸ್ತಾನೆ, ಸಾವು ರೂಪದಲ್ಲಿ. ಹೌದಾ, ಇವರು ಬುದ್ಧ ನೋಡಿದ್ರು ಫಸ್ಟ್ ಅವರು ಎಲ್ಲ ಏನದು ಗುರುಕುಲದಲ್ಲಿ ಎಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ಈ ರಾಜ್ಯನ ನಾನು ಇದು ಮಾಡಬೇಕು ಅಂತ ಅವ್ರ ತಂದೆ ಅವರಿಗೆ ಇದು ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಜಸ್ಟ್ ಈ ಪ್ರಪಂಚ ಹೆಂಗಿದೆ ನೋಡೋಣ ಅಂತ ಆಚೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ವ್ಯಕ್ತಿ ಸಾಯ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಒಂದು ವ್ಯಕ್ತಿ ಕಾಯಿಲೆದಲ್ಲಿ ಇದ್ದಾರೆ, ಅಲ್ಲಿ ನೋಡಿದ್ರೆ ತುಂಬ ದುಃಖದಲ್ಲಿ ಇದ್ದಾರೆ ಜನ. ಬಂದು ಇವ್ರು ಕೇಳ್ತಾರೆ ಅವ್ರ ಗುರುಗಳ ಹತ್ರ ಮತ್ತು ಅವ್ರ ತಂದೆ ಹತ್ರ ಕೇಳ್ತಾರೆ, ನಮ್ಮ ಏನದು ನನ್ನ ಹೆಂಡತಿನೂ ಸತ್ತೋಗ್ಬಿಡ್ತಲ್ಲ? ಹೌದು ಸತ್ತೋಗ್ಬಿಡ್ತಾಳೆ. ನನ್ನ ತಂದೆಗಳು ಕಾಯಿಲೆ ಬರುತ್ತಾ? ಹೌದು ಬರುತ್ತೆ. ಹಂಗಂದ್ರೆ ಇದೇನಿದು, ಈ ಲೋಕ ವಿಚಿತ್ರವಾಗಿದೆ ಅಂದರೆ ಇದು ಟೆಂಪರರಿ, ದುಃಖಾಲಯಂ ಅಶಾಶ್ವತಂ ಶಾಸ್ತ್ರದಲ್ಲಿ. ಅದನ್ನು ಯಾರು ಒಂದು ವ್ಯಕ್ತಿ ತಿಳ್ಕೊಳ್ತಾರೋ ಅವರು ಆಧ್ಯಾತ್ಮಿಕ ರೀತಿಯಲ್ಲಿ ಮುಂದೋಗೋಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ನಮ್ಮ ದೊಡ್ಡವರೆಲ್ಲ ಕೊಟ್ಟಿರೋದೇನೆಂದರೆ ರೋಲ್ ಮಾಡೆಲ್ಸ್ ಯಾರಿದ್ದಾರೆ, ವಿದುರರು ಇದ್ದಾರೆ, ದ್ರೌಪದಿ ಇದ್ದಾರೆ. ಅಷ್ಟೊಂದು ಶರಣಾಗತಿ ಆಗುತ್ತಾ? ಇಲ್ಲ, ಸ್ವಲ್ಪ ನಾನು ಟ್ರೈ ಮಾಡ್ತೀನಿ, ಏನೇ ಇದ್ರೂ ನಾನೇ ಮಾಡಬೇಕು, ನಮ್ಮ ಇಚ್ಛೆ ಭಗವಂತನ ಕೃಪೆ ಇಲ್ಲ ಅಂದರೆ ಈ ಒಂದು ಐಲ್ಯಾಶ್ ಅಂತಾರಲ್ವ, ಇದನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಇಲ್ಲ ರೀ, ಇದು ನಾನೇ ಮಾಡ್ತೀನಿ, ನನ್ನ ಕೆಪಾಸಿಟಿಯಿಂದನೇ ನಾನು ಮಾಡ್ತೀನಿ ಹಂಗಂದ್ರೂ ದೊಡ್ಡ ಸಿವಿಲ್ ಇಂಜಿನಿಯರ್ ಬುರ್ಜ್ ಖಲೀಫಾ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಆ ಬಿಲ್ಡಿಂಗ್ ಕಟ್ಟೋದ್ರೂ ಕಲ್ಲು ನೀರು ಮಣ್ಣು ಯಾರು ಕೊಟ್ಟಿರೋದು? ಭಗವಂತ. ಆ ಒಂದು ಪ್ರಜ್ಞೆ ಇಲ್ಲ ಅಂದರೆ ನನಗೆ ಈ ಪ್ರವಾಸಗೆ ನನಗೆ ಸಂಬಂಧನೇ ಇಲ್ಲ, ಎಲ್ಲ ಇಲ್ಲೇ ಇರ್ತೀನಿ. ಇದನ್ನೇ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಇಲ್ಲೇ ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಪ್ರಭುಪಾದರು ಏನು ಹೇಳ್ತಾರೆ, ಈ ಚಿವಿಂಗ್ ದ ಚ್ಯೂರ್, ಈ ಚಿವಿಂಗ್ ಬರುತ್ತಲ್ವಾ, ಬಾಯಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ಏನೂ ಟೇಸ್ಟೇ ಇರಲ್ಲ, ಆದ್ರೂ ನಾವು ಮಾಡ್ತಾ ಇರ್ತೀವಿ. ಇನ್ನೂ ದುಡ್ಡು ಮಾಡಬೇಕು, ಇನ್ನೂ ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಯಾವ ಪ್ರಜ್ಞೆಯಲ್ಲಿ ಮಾಡಬೇಕು ಅನ್ನೋದು ಭಾರಿ ಮುಖ್ಯ. ಅದರಲ್ಲಿ ರಾಮಾನುಜಾಚಾರ್ಯ ಹೇಳ್ತಾರೆ, ಈ ಆಧ್ಯಾತ್ಮಿಕ ರೀತಿಯಲ್ಲಿ ಕರೆ ಕಂಡವರು ಎವರೂ ಇಲ್ಲ. ಆಧ್ಯಾತ್ಮಿಕ ರೀತಿಯಲ್ಲಿ ನಾನು ಎಲ್ಲ ಅಚೀವ್ ಮಾಡಿದ್ದೀನಿ ಅಂತ ಯಾರನ್ನೋ ಒಂದು ವ್ಯಕ್ತಿ ಹೇಳಿದ್ರೆ ನಾವು ಸ್ವಲ್ಪ ಹುಷಾರಾಗಿ ನೋಡಬೇಕು ಅವ್ರನ್ನ. ಆಧ್ಯಾತ್ಮಿಕ ರೀತಿಯಲ್ಲಿ ಯಾರು ಪ್ರಭುಪಾದರು ಹೇಳ್ತಾರೆ, ನೋಬಡಿ ಕ್ಯಾನ್ ಕ್ಲೈಮ್ ದಟ್ ಐ ಹ್ಯಾವ್ ಅರೈವ್ಡ್, ಎವ್ರಿಬಡಿ ಇನ್ ದ ಪ್ರಾಸೆಸ್ ಆಫ್ ಜರ್ನಿ. ಎಲ್ಲರೂ ಏನು ಮಾಡ್ತಾರೆ, ಅವರು ರಿಸರ್ವೇಷನಲ್ಲಿ ಮೊದಲನೇ ಕೋಚಲ್ಲಿ ಇರ್ತಾರೆ, ನಾವು ಸ್ವಲ್ಪ ಜನರಲ್ ಕೋಚಲ್ಲಿ ಹತ್ಕೊಂಡಿರ್ತೀವಿ. ಬಟ್ ಹತ್ತಬೇಕು ಅನ್ನೋದು ಭಾರಿ ಮುಖ್ಯ. ಮುಂದೆ ಇದೀವ ಹಿಂದೆ ಇದೀವ ಅನ್ನೋದಲ್ಲ. ಇಲ್ಲ, ಸ್ವಲ್ಪ ಮಪ್ಯ ಧರ್ಮಸ್ಯ ದಾಯಿತೋ ಮಹತ್ವ ಬಾಯ್. ಸ್ವಲ್ಪ ಒಂದು ಭಗವಂತನ ಸೇವೆಯಲ್ಲಿ ನಾವು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡ್ರೆ, ಊಟ ಮಾಡುವಾಗ ಓ ಇದು ಹೆಂಗೆ ಬಂತು, ಭಗವಂತ ಈ ಸೃಷ್ಟಿ ಮಾಡಿಲ್ಲ ಅಂದರೆ ನಮಗೆ ಈ ಹೊಟ್ಟೆ ತುಂಬತ್ತಾ? ಭಗವಂತನ ಸೃಷ್ಟಿನ ಸ್ವಲ್ಪ ಯಾರನ್ನ ಯೋಚನೆ ಮಾಡಿದ್ರೆ, ಈ ಹೊಟ್ಟೆ ಇಲ್ಲ ಅಂದರೆ ಹೇಗಿರುತ್ತೆ ಈ ಜೀವನ? ಯಾರಿಗೂ ಒಂದು ರೆಸ್ಪೆಕ್ಟೇ ಕೊಡೋಲ್ಲ. ಯಾಕೆಂದರೆ ನನಗೆ ಹೊಟ್ಟೆ ಇಲ್ಲ, ನನಗೇನು ಕಮಿಟ್ಮೆಂಟೇ ನನಗೇನಿಲ್ಲ. ಭಗವಂತ ನಮಗೆ ಹೊಟ್ಟೆ ಕೊಟ್ಟಿದ್ದಾನೆ, ತಿಂದಿಲ್ಲ ಅಂದರೆ ಮುಗೀತು. ಕಂಡೀಷನ್ ಯಾಕೆ ಈ ಡಿಸೈನ್ ಮಾಡಿದ್ದಾನೆ, ನಾವೇ ಕೇಳಿದ್ವಿ. ಯಾವಾಗಲೂ ನಿಮಗೆ ಸೇವೆ ಮಾಡ್ತಾ ಇದ್ವಿ, ನಾನು ಸ್ವಲ್ಪ ಎಂಜಾಯ್ ಮಾಡಬೇಕಾ, ಹೊಟ್ಟೆ ತಗೊಳ್ಳಿ ಆಯಿತಾ? ಅದರಿಂದ ಊಟ ಹಾಕಿ.
ಆಯಿತಾ, ದೇಹ ತಗೊಳ್ಳಿ ಮತ್ತೆ ಹುಟ್ಟಿ ಮತ್ತೆ ಸಾಯಿ. ನಾವೇ ಕೇಳಿರೋದು, ಭಗವಂತ ಏನೋ ನಮಗೆ ಇದನ್ನು ಬೇಕು ಅಂತ ಇದು ಬೇಕಂತ ತಗೊಳ್ಳಿ ಅಂತ ಕೊಡ್ತಾ ಇಲ್ಲ. ನಮಗೆ ಆ ಥರ ಒಂದು ಮೂರ್ಖತನ ಇರೋದ್ರಿಂದ ಭಗವಂತ ನಮಗೆ ಈ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಆಟಾಡಿ ಅಂತ ಕೊಟ್ಟಿದ್ದಾನೆ. ನಾವಿನ್ನೂ ಆಟಾಡ್ತಾನೆ ಇದ್ದೀವಿ. 84 ಲಕ್ಷ ಜೀವರಾಶಿ ಒಳಗಡೆ ಸಿಗಾಕೊಂಡು ಆಟಾಡ್ತಾನೇ ಇದ್ದೀವಿ. ಬಟ್ ಅದನ್ನು ಯಾವಾಗ ನಾವು ತಿಳ್ಕೊಳ್ತೀವಿ, ಯಾವಾಗ ಅದನ್ನು ನಾವು ಭಗವಂತನಿಗೆ ಸಂಬಂಧ ಮಾಡಿ, ಎಲ್ಲರೂ ಮಾಡೋದು 4 ವಿಷಯ ಏನು? ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್. ತಿನ್ನೋದು, ನಿದ್ದೆ ಮಾಡೋದು, ಜನಸಂಖ್ಯೆ ಮಾಡೋದು, ಆಮೇಲೆ ಮನೆಗಳು ಕಟ್ಟೋದು, ಇದು ನಂದು ಅಂತ ಮಾಡ್ಕೊಂಡಿರೋದು. ಪ್ರಾಣಿಗಳನ್ನೂ ಇದು ಮಾಡುತ್ತೆ. ಬಟ್ ಆ ಧರ್ಮ ಅನ್ನೋ ವಿಷಯ ಭಾರಿ ಮುಖ್ಯ. ಈ ಧರ್ಮಕ್ಕೆ ಉದಾಹರಣೆ ಯಾರು? ವಿದುರನ ಕಂಡ್ರೆ, ಈ ಯಮರಾಜನ ಕಂಡ್ರೆ ಯಾರು ಭಯ ಪಡಬೇಕು? ಈಗ ಅಲ್ಲಿ ಪೊಲೀಸ್ ಬರ್ತಾರೆ, ಪೊಲೀಸ್ ಬಂದರೆ ಯಾರಿಗೆ ಭಯ ಇರಬೇಕು? ಕಳ್ಳರಿಗೆ. ನಾವೆಲ್ಲರೂ ಕಲಿಯುಗದಲ್ಲಿ ಕಳ್ಳರೆ. ಯಾಕಂದರೆ ಇದು ನಂದು ಇದು ಭಗವಂತನ ಭಾವನೆ ನಮಗೆ ಜನ್ಮದಲ್ಲಿ ಬರಲ್ಲ. ಎಲ್ಲ ನಂದು ಇದು ನಂದು, ಅದು ನಂದು, ಈ ಗಾಡಿ ನಂದು, ಅದು ಇದೆಲ್ಲ ಭಗವಂತ ಕೊಟ್ಟಿರೋದು ಅನ್ನುವ ಪ್ರಜ್ಞೆ ಬಂದ್ಬಿಟ್ರೆ ನಾವು ಕೂಡ ಪ್ರವಾಸಕ್ಕೆ ಹೋಗಿ ಸೇರ್ಕೊಳ್ಳೋ ಒಂದು ಪುಣ್ಯ ಸಿಗುತ್ತೆ. ಇಲ್ಲಾಂದರೆ ಆ ಒಂದು ಆಪರ್ಚುನಿಟಿ, ಅವಕಾಶ ನಮಗೂ ಕೂಡ ಸಿಗುತ್ತೆ. ವಿದುರರ ಥರ ವಿದುರರು ಅಷ್ಟೊಂದು. ವಿದುರರು ಯಾರಂದರೆ, ಒಂದು ಲಿಟಲ್ ಫ್ಲ್ಯಾಶ್ ಬ್ಯಾಕ್. ಅವರು ಯಮರಾಜರಾಗಿದ್ದರು. ಅವರಿಗೆ ಒಂದು ಶಾಪ ಸಿಕ್ತು. ಯಾರೊಬ್ಬರು ಶಾಪ ಕೊಟ್ಟರು ಅವರಿಗೆ? ಮುನಿಗಳು. ಏನವರು? ಮಾಂಡುಕ ಮುನಿ. ಇಲ್ಲಿ ಮಾಂಡುಕ ಮುನಿ ಅಂತ ಹೇಳಿದೆ. ಮಾತಾಜಿ ಹೇಳೋದು ಸರಿ. ಈ ಋಷಿ ಹತ್ರದಿಂದ ಅವರಿಗೆ, ನೀನು ಹ್ಯೂಮನ್ ಫಾರ್ಮ್ ಅಂದರೆ ಮನುಷ್ಯ ರೂಪದಲ್ಲಿ ಬಂದು ನೀನು ಕಷ್ಟಪಡಿ ಹಂಗಂತ ಒಂದು ಪನಿಷ್ಮೆಂಟ್ ಅವರಿಗೆ. ಆ ರೀತಿಯಲ್ಲಿ ಇರುವಾಗ ಅವರು ವಿದುರರಾಗಿ ಬಂದು ಅದನ್ನು ತೀರಿಸ್ಬಿಟ್ಟು ಮತ್ತೆ ಪ್ರವಾಸಕ್ಕೆ ಹೋಗಿ ವಾಪಸ್ ಹೋಗ್ತಾರೆ. ಯಾಕೆ ಈ ಪನಿಷ್ಮೆಂಟ್ ಸಿಗುತ್ತೆ ಅಂದರೆ, ನಮ್ಮಲ್ಲಿ ಈ ಫಾಲ್ಸ್ ಈಗೋ ಅಂತಾರೆ, ಅದನ್ನು ಒಂದು ಇಂದ್ರಿಯ. ಏನಂತಾರೆ? ಈ ಏನದು 5 ಇಂದ್ರಿಯಗಳಿರ್ತಾವಲ್ವ, ಪ್ಲಸ್ ಮೈಂಡ್, ಇಂಟೆಲಿಜೆನ್ಸ್ ಆ್ಯಂಡ್ ಫಾಲ್ಸ್ ಈಗೋ ಅಂತಾರೆ. ಈ ಫಾಲ್ಸ್ ಈಗೋ ಅನ್ನೋದು ಏನಂದರೆ ಗರ್ವ ಏನಂದರೆ ಇದು ನಂದಲ್ಲ, ಇದು ಭಗವಂತ ಕೊಟ್ಟಿರೋದು. ಆ ಒಂದು ಈಗೋ ಇರೋದ್ರಿಂದ ನಮಗೆ ಏನಾಗುತ್ತೆ, ಇಂದ್ರ ಒಂದ್ಸತಿ ನಾನು ಸ್ವರ್ಗಾಧಿಪತಿ ಅಂತ ಅವನಿಗೆ ಫುಲ್ ಗರ್ವ ಇತ್ತು ಅಂತಾರೆ. ಆ ಕ್ಷಣ ಹಂಗೆ ಗರ್ವ ಬಂತು, ಇಮಿಡಿಯೇಟ್ ಆಗಿ ಹುಟ್ಟಿ ಏನು, ಈ ಭೂಲೋಕದಲ್ಲಿ ಹಂದಿಯಾಗಿ ಹುಟ್ಟಿದ್ದಾನೆ. ಹಂದಿಯಾಗಿ ಹುಟ್ಟಿದ ಮೇಲೆ ತುಂಬ ಕಾಲ ಹಂದಿ ಜೊತೆಯಲ್ಲೇ, ಆ ದೇಹದಲ್ಲೇ ತುಂಬ ಸುಖವಾಗಿ ಏನದು ಹಂದಿ ಹೆಂಡತಿ, ಹಂದಿ ಮಕ್ಕಳು, ಹಂದಿ ಊಟ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರು ಬರ್ತಾರೆ, ಯಾರು? ನಾರದ ಮುನಿಗಳು ಬರ್ತಾರೆ. ನಿನ್ನ ಪನಿಷ್ಮೆಂಟ್ ಟೈಮ್ ಮುಗೀತು, ಜೈಲಲ್ಲಿ ರಿಲೀಸ್ ಮಾಡ್ತಾರಲ್ಲ ಆ ಥರ, ನಿನ್ನ ಟೈಮ್ ಮುಗೀತು, ಮತ್ತೆ ವಾಪಸ್ ಬಂದು ನೀನು ನಿನ್ನ ಕರ್ತವ್ಯ, ನಿನ್ನ ಕೆಲಸನ ನೀನು ಮಾಡು, ನೀನು ಮತ್ತೆ ಇಂದ್ರನಾಗಿ ಬಂದು ಕೆಲಸ ಮಾಡೋದ್ರೆ, ಇಲ್ಲ ನಾನು ನನ್ನ ಹಂದಿ ಹೆಂಡತಿನ ಬಿಟ್ಟು ಬರಲ್ಲ, ಹಂದಿ ಮಕ್ಕಳನ್ನ ಬಿಟ್ಟು ಬರಲ್ಲ, ಊಟ ಬಿಟ್ಟು ಬರಲ್ಲ. ಯಾಕಂದರೆ ನಾವೆಲ್ಲರೂ ಕಂಡೀಷನ್ ಅಂತಾರೆ. ಈ ದೇಹಕ್ಕೆ ಬಂದ ಮೇಲೆ ತ್ರೈಗುಣ್ಯ, ಈ 3 ಗುಣಗಳಲ್ಲಿ ಸಿಗಾಕೊಳ್ತೀವಿ. ಏನು? ಸತ್ವ, ರಜೋ, ತಮೋ. ಯಾವ ಒಂದು ವ್ಯಕ್ತಿ ಈ ಸತ್ವಗುಣದಲ್ಲಿ ಇದ್ದರೆ ಓಕೆ, ನಾನು ಪರ್ಫೆಕ್ಷನ್ ಆಗ್ಬಿಟ್ಟಿದ್ದೀನ? ಇಲ್ಲ. ಸತ್ವಗುಣ ಇದ್ದರೆ ಇಟ್ ಈಸ್ ಫೇವರಬಲ್. ಏನಂದರೆ, ಈಗ ಹಣ ಬೇಕು, ಅಂಬಾನಿ ಮನೇಲಿ ಹುಟ್ಬಿಟ್ಟಿದ್ರೆ ನನ್ನ ಹತ್ರ ಹಣ ಪರ್ಮನೆಂಟ್ ಆಗಿರುತ್ತಾ? ಇಲ್ಲ. ನಾನು ಯಾವುದೋ ಒಂದು ಗೊಂದಲಲ್ಲಿ ಸಿಗಾಕೊಂಡು ಈ ಹಣ ಎಲ್ಲ ಹಾಳು ಮಾಡೋಕ್ಕೆ ಅವಕಾಶಗಳಿದೆ. ಸೊ ಅದರಿಂದ ಒಳ್ಳೆಯ ಹುಟ್ಟು ಇದ್ರೂ ಕೂಡ ನಮಗೆ ಈ ಒಂದು ಕಂಡೀಷನ್ ಲೈಫ್ ಅನ್ನೋದು ಜ್ಞಾಪಕದಲ್ಲಿ ಇರಬೇಕು. ಇಲ್ಲಾಂದರೆ ಮಾಯಾ ಎನಿ ಟೈಮ್, ನಾವು ಯಾವಾಗಲೂ ಯಾವ ಮೂಡಲ್ಲಿ ಇದ್ದೀವಿ? ಮಾಯಾ. ಇಲ್ಲಾಂದರೆ ಭೌತಿಕ ಮೂಡಲ್ಲೇ ಇದ್ದೀವಿ. ಒಬ್ಬರು ಭಕ್ತರು ಪ್ರಭುಪಾದ ಎಲ್ಲದಕ್ಕೆ ನಾವು ಈ ದೇಹ ಅಲ್ಲ ಆತ್ಮ ಹಂಗಂತ ಹೇಳ್ತಾ ಇದ್ದೀರಾ, ಅದು ಹೆಂಗೆ ಅದು ಅರ್ಥ ಮಾಡ್ಕೊಳ್ಳೋದು ಅಂದರೆ, ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಹ್ಯಾವ್ ಯು ಅರೈವ್ಡ್? ನೀನು ಅಲ್ಲಿ ಬಂದಿದೆಯಾ? ಎಲ್ರಿಗೂ ಈಸಿ ಹೇಳೋದು ಏನು, ನಾನು ಈ ದೇಹ ಅಲ್ಲ ಆತ್ಮ ಅನ್ನೋದು. ಬಟ್ ಆ ತತ್ವದ ಪ್ರಕಾರ, ಆ ಪ್ರಜ್ಞೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದು ಭಾರಿ ಮುಖ್ಯ. ಸೊ ಅದೇ ರೀತಿಯಲ್ಲಿ ಇವರು ವಿದುರರಿಗೆ ಆ ಥರ ಒಂದು ಪರಿಸ್ಥಿತಿ ಆಯಿತು. ಆಮೇಲೆ ನೀನು ಶೂದ್ರನಾಗಿ ಹುಟ್ಟಿ ನೀನು ಕಷ್ಟಪಡಬೇಕು ಅಂತ ಒಂದು ಶಾಪದಿಂದ ಅವ್ರು ಬರ್ತಾರೆ. ಆಮೇಲೆ ಇವರು ದ ಡೆಮಿಗಾಡ್ಸ್ ಆರ್ ಆಲ್ಸೋ ಅಸೋಸಿಯೇಟ್ಸ್ ಆಫ್ ದ ಲಾರ್ಡ್ ವಿತೌಟ್ ಪರ್ಸನಲ್ ಟಚ್. ಈಗ ಬೇರೆ ದೇವತೆಗಳು 30 ಮುಕ್ಕೋಡಿ ದೇವರುಗಳಂತಾರೆ. ನಮ್ಮ ಪರಂಪರೆಯಲ್ಲಿ ಪದ್ಧತಿಯಲ್ಲಿ ಎಷ್ಟು ದೇವರಿದ್ದಾರೆ? ದೇವರುಗಳು ಇರ್ತಾರೆ. ಸೊ ಅವರು ಎಲ್ರಿಗೂ ಯಾವ ಥರ ಸ್ವಭಾವ ಇದೆ ಅಂದರೆ, ಇಲ್ಲಿ ವೇದಗಳಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ವಿತೌಟ್ ಪರ್ಸನಲ್ ಟಚ್ ಅವರೆಲ್ಲ ಮಾಡ್ತಾ ಇರ್ತಾರೆ. ಬ್ರಹ್ಮ ಅವ್ರ ಪಾಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಯಮರಾಜರು ಅವ್ರ ಪಾಟಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಭಕ್ತರಿಗೆ ಮಾತ್ರ ಒಂದು ಅವಕಾಶ ಏನು? ಪರ್ಸನಲ್ ಟಚ್. ಸುಧಾಮ ಕೃಷ್ಣನ ಜೊತೆಲಿ ಹೆಂಗಿರ್ತಾರೆ? ಹಿ ವಿಲ್ ಕಿಕ್, ಕಾಲಲ್ಲಿ ಒದಿತಾರೆ. ನೀನು ನಂತರ ನೀನು ಏನೋ ಕೃಷ್ಣನ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ, ಗೋಪಿಯರೆಲ್ಲ ಹೆಂಗಿರ್ತಾರೆ, ಅವ್ರು ಹೇಳ್ತಾರೆ ನೀನು ಕಲ್ಲ, ಬೈತಾರೆ, ಕೆಟ್ಟ ಮಾತೆಲ್ಲ ಬೈತಾರೆ.
ಮರ್ಯಾದೆನೇ ಕೊಡಲ್ಲ, ಹಂಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಹೌದಾ ಇಲ್ವಾ? ಅಷ್ಟೊಂದು ಥಿಕ್ ಫ್ರೆಂಡ್ಶಿಪ್ ಆಗಿರುತ್ತೆ. ಇದು ಯಾರಿಗೆ ಮಾತ್ರ ಸಾಧ್ಯ? ಭಗವಂತನಿಗೆ, ಇದು ಭಕ್ತರಿಗೆ ಮಾತ್ರ ಸಾಧ್ಯ. ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ದ ಲಾರ್ಡ್ ರಿಮೆಂಬರ್ಸ್ ದೆಮ್ ಆಲ್, ಭಗವಂತ ಎಲ್ಲರನ್ನ ಜ್ಞಾಪಕ ಮಾಡ್ಕೊಳ್ತಾನೆ. ವೆರಸ್ ದ ಅಸೋಸಿಯೇಟ್ಸ್ ಫರ್ಗೆಟ್ ಡ್ಯೂ ಟು ದರ್ ಬೀಯಿಂಗ್ ವೆರಿ ಮೈನ್ಯೂಟ್ ಪಾರ್ಟ್ಸ್ ಅಂಡ್ ಪಾರ್ಸಲ್ ಆಫ್ ದ ಲಾರ್ಡ್. ಬಟ್ ಇವರಿಗೆ ಅಷ್ಟೊಂದು ಶ್ರೇಷ್ಠವಾಗಿರುವ ಸ್ಥಾನ ಕೊಟ್ಟಿದ್ರು ಅವ್ರು ಮರ್ತೋಗ್ಬಿಡ್ತಾರೆ. ಬಟ್ ಭಕ್ತರಿಗೆ ಮಾತ್ರ ಆ ಒಂದು ಭಕ್ತ ವತ್ಸಲ ಅಂತಾರೆ. ಭಗವಂತನ ಯಾವಾಗಲೂ ಭಕ್ತ ವತ್ಸಲ. ನೀನು ನನ್ನ ಕಟ್ಟಿ, ಯಶೋಧ ಮತ್ತಾಗ ಏನು ಹೇಳ್ತಾರೆ? ನನ್ನ ಕಟ್ಟಬೇಕಾ ಕಟ್ಟಿ. ಭಗವಂತನ ಯಾರನ್ನ ಕಟ್ಟಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಭಗವಂತ, ದಿಸ್ ಇಸ್ ದ ಕೊರಬರೇಟೆಡ್ ಇನ್ ಭಗವದ್ಗೀತಾ 4.5. ಸೊ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಭಗವದ್ಗೀತೆ ಶ್ಲೋಕದಲ್ಲಿನೂ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಮಯ ಇಲ್ಲ, ನಾವು ದ್ರೌಪದಿ ಬಗ್ಗೆ ನೋಡೋಣ. ಸೊ ಈಗ ನಾವೆಲ್ಲರೂ ಯಾರನ್ನ ಫಾಲೋಅಪ್ ಮಾಡಬೇಕು? ನಮ್ಮ ಸೀನಿಯರ್ನ ಫಾಲೋಅಪ್ ಮಾಡಬೇಕು. ಈ ಕಾಲೇಜಲ್ಲಿ ಓದ್ತಾರೆ, ಫಸ್ಟ್ ಇಯರ್ ಹುಡುಗರು ಫೈನಲ್ ಇಯರಲ್ಲಿ ಅವ್ರು ಏನೇ ಮಾಡ್ತಾರೋ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಪ್ರಾಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟಲ್ಲಿ ಏನಿದೆ ಅದೆಲ್ಲ ಮುಗಿಸ್ಕೊಳ್ಳೋಣ. ನಾವು ಕೂಡ ಏನು ಮಾಡಬೇಕು? ನಮ್ಮ ಆಚಾರ್ಯರಲ್ಲೂ ಹೇಗಿದ್ದರು ರೋಲ್ ಮಾಡಲ್ಲ, ಅವ್ರು ಹೆಂಗೆ ಬದುಕಿದ್ದಾರೆ, ಅವ್ರು ಹೆಂಗೆ ಅವರೆಲ್ಲ ಮಹಾತ್ಮ ಆಗ್ಬಿಟ್ರು. ಒಬ್ಬರು ಪ್ರಭುಪಾದರು ಕೇಳಿದ್ದಾರೆ, ಪ್ರಭುಪಾದ್ 12 ಮಹಾಜನ ಇದ್ದಾರೆ, ನೀವು 13ನೇ ಅವರ? ಪ್ರಭುಪಾದ, ಎಸ್ ಯು ಆರ್ 14. ನಾವು ಕೂಡ ಮಹಾಜನ ಆಗ್ಬೋದು. ಮಹಾಜನ ಅಂದರೆ ಯಾರು? ಮಹಾಜನ ಅಂದರೆ ನನ್ನ ಸುಖಕ್ಕೋಸ್ಕರ ಮಾಡೋರು ಮಹಾಜನರಲ್ಲ. ನನ್ನ ನೋಡಿ ಇನ್ನೊಬ್ರು ಕಲಿಬೇಕು ಅಂತ ಪ್ರಜ್ಞೆಯಲ್ಲಿ ಯಾರು ಮಾಡ್ತಾ ಇದ್ದಾರೋ ಅವರು ಮಹಾಜನರು. ನನ್ನಲ್ಲಿ ಒಂದು ಅಬ್ಸಲ್ಯೂಟ್ ಅಂತಾರೆ, ಒಂದು ಫಾಲ್ಟನ್ನು ಯಾರು ಕಂಡುಹಿಡಿಬಾರ್ದು. ಅತ್ತೆ ಸೊಸೆ ರಿಲೇಷನ್ಶಿಪ್ಪಲ್ಲಿ ನೋಡ್ಬೋದು, ಅತ್ತೆ ಯಾವಾಗಲೂ ಗಟ್ಟಿ ಇರ್ತಾರೆ. ಏನು, ನಾನು ಮಾಡೋ ಕೆಲಸದಲ್ಲಿ, ನಾನು ಮಾಡೋ ಸ್ಟೇಟ್ಮೆಂಟಲ್ಲಿ ಯಾರು ತಪ್ಪು ಕಂಡುಹಿಡಿಯೋಕ್ಕೆ ಆಗೋದೇ ಇಲ್ಲ. ಅತ್ತೆಗೆ ಆ ಒಂದು ಗರ್ವ ಇರುತ್ತೆ. ಸೊಸೆ ಯಾವಾಗಲೂ ಏನು ಹೇಳ್ತಾ ಇರ್ತಾರೆ, ಅವ್ರು ಮಾಡೋದ್ರಲ್ಲಿ ಯಾವಾಗಲೂ ಒಂದು ಏನೇ ಒಂದು ಫಾಲ್ಟ್ ಐಡೆಂಟಿಫೈ ಮಾಡ್ತಾರೆ, ಇಲ್ಲ ವೈಸ್ ವರ್ಷ. ಇವ್ರು ಮಾಡೋದ್ರಲ್ಲಿ ಅವ್ರು ತಪ್ಪು ಕಂಡುಹಿಡಿತಾರೆ, ಅವ್ರು ಮಾಡೋದ್ರಲ್ಲಿ ಇವರು ಫಾಲ್ಟ್ ಫೈಂಡಿಂಗ್. ಈ ಕಲಿಯುಗದಲ್ಲಿ ಸುಲಭವಾಗಿರೋ ವಿಷಯ ಏನು? ಬೇರೆಯವ್ರ ಮೇಲೆ ಇರುವ ಫಾಲ್ಟನ್ನ ನಾವು ಐಡೆಂಟಿಫೈ ಭಾರಿ ಸುಲಭವಾಗಿರೋದು. ಬಟ್ ನಾವು ಅದಕ್ಕೆ ಅರ್ಹತೆ ಇದೀವ ಅಂತ ಯಾರು ನೋಡೋದೇ ಇಲ್ಲ. ಈ ದೇಹ ಈ ಮಹಾತ್ಮಾಸ್ ಅಂದರೆ ಯಾರಂದರೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋದನ್ನು ಮನಸ್ಸು ಪೂರ್ತಿಯಾಗಿ ಮಾಡಿ ಲೈಫ್ ಲಾಂಗ್ ಅವರು ಅದಕ್ಕೋಸ್ಕರನೇ ಅವರು ಕೆಲಸಗಳನ್ನ ಅವ್ರು ಮಾಡ್ತಾರೆ. ಅವ್ರಿಗೋಸ್ಕರ ಅವ್ರು ಯಾವುದೂ ಕೆಲಸನ ಅವರು ಮಾಡೋಕ್ಕೆ ಹೋಗಲ್ಲ. ಅಂಥವ ಒಂದು ಅಂಥವ ಒಂದು ಆತ್ಮಗಳು ಏನಂತ ಹೇಳಬೇಕು? ಮಹಾತ್ಮ ಅಂತ ಕರಿಬೇಕು. ಅವರಿಗೆ ಅಂತ ಏನಿಲ್ಲ. ಇವರು ಸೀತೆ ಮಾತಾ ತಂದೆ ಇದ್ದಾರಲ್ವ, ಜನಕ ಮಹಾರಾಜ, ಅವರು ಕ್ಷತ್ರಿಯರು. ಅವ್ರ ಲೈಫ್ ಹಿಸ್ಟ್ರಿ ನೋಡಿದ್ರೆ ಪರ್ಫೆಕ್ಟ್ ನಮಗೋಸ್ಕರನೇ ಅವ್ರು ಬದುಕಿದ್ದಾರೆ. ಪರ್ಫೆಕ್ಟ್ ರೋಲ್ ಮಾಡಲ್ ಅಂತಾರಲ್ಲ ಬೇರೆಯವ್ರಿಗೆ, ಅದನ್ನು ತೊಗೊಂಡ್ರೆ ಸಾಕು, ನಾವು ನಮ್ಮ ಲೈಫು ಪೂರ್ತಿ. ಆ ಥರ ಆಗತ್ತಾ? ಯಾರನ್ನ ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯ ಇರತ್ತಾ? ಇಲ್ಲ. ಯಾಕಂದರೆ ನಾವು ಈ 3 ಗುಣದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಮಹಾತ್ಮಾಸ್ ಈ 3 ಗುಣದಿಂದ ಹೊರಗೆ ಹೋಗಿದ್ದಾರೆ. ಅವರಿಗೆ ಅಷ್ಟೊಂದು ಸಾಧ್ಯ. ಶುದ್ಧ ಸತ್ವ ಗುಣದಲ್ಲಿ ಅವರು ಬದುಕಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ವೆರ್ ಲಿವಿಂಗ್ ಹೋಮ್, ದ್ರೌಪದಿ ಬಗ್ಗೆ. ಶಿ ನ್ಯೂ ವೆಲ್ ಅಬೌಟ್ ಲಾರ್ಡ್ ವಾಸುದೇವ, ಕೃಷ್ಣ, ದ ಪರ್ಸನಾಲಿಟಿ ಆಫ್ ಗಾಡ್. ಬೋತ್ ಶಿ ಆ್ಯಂಡ್ ಸುಭದ್ರಾ ಬಿಕಮ್ ಅಬ್ಸರ್ವ್ಡ್ ಇನ್ ಥಾಟ್ಸ್ ಆಫ್ ಕೃಷ್ಣ. ಈಗ ನಮಗೆ ಅಂತಕಾಲೇಚೆ ಮೇ ದಿವ್ಯಂ ಅಂತಾರೆ. ಹೋಗೋ ಸಮಯದಲ್ಲಿ ಏನು ನಮ್ಮ ಮೈಂಡಲ್ಲಿ ಇರಬೇಕು? ಭಗವಂತನ ಪ್ರಜ್ಞೆ ಇರಬೇಕು. ಆಗತ್ತಾ? ಒಂದು ಆಚಾರ್ಯರು ಹೇಳಿದ್ದಾರೆ, ಶ್ರೀ ಸಂಪ್ರದಾಯದಲ್ಲಿ ಒಂದು ಆಚಾರ್ಯರು ಹೇಳಿದ್ದಾರೆ, ಅವ್ರು ಏನಂತ ಹೇಳ್ತಾರೆ ಅಂದರೆ, ಅಪ್ಪೋದಕ್ಕೆ ಇಪ್ಪೋದೇ ಸೊನ್ನೆನಂತಾರೆ. ನಾನು ಹೋಗೋ ಸಮಯದಲ್ಲಿ ಕಫ ಎಲ್ಲ ಕಟ್ಕೊಂಡ್ಬಿಡುತ್ತೆ, ನನ್ನ ಕಣ್ಣೆಲ್ಲ ಬ್ಲರ್ ಆಗುತ್ತೆ, ನನ್ನ ಕಿವಿಯೆಲ್ಲ ಆ ಕೆಪಾಸಿಟಿ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಭಗವಂತ ಈಗಲೇ ಹೇಳ್ಬಿಡ್ತೀನಿ, ಅಡ್ವಾನ್ಸ್ ಬುಕ್ಕಿಂಗ್, ನೀವು ದಯವಿಟ್ಟು ನೆನಪಿಟ್ಕೊಳ್ಳಿ, ನನ್ನ ಬರಿಬೇಡಿ ಅನ್ನೋ ಮೂಡಲ್ಲಿ ಅವರು ಈಗಲೇ ಎಲ್ಲ ಕಾರ್ಯಗಳು ಎಲ್ಲ ಭಗವಂತನ ಸ್ಮರಣೆ, ಚಾಂಟಿಂಗ್ ಅಂತಾರಲ್ಲ, ಬರೀ 16 ರೌಂಡ್. ನಾನು ಹೋಗೋ ಸಮಯದಲ್ಲಿ ಎಷ್ಟು ರೌಂಡ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ, ಎಕ್ಸ್ಟ್ರಾ ರೌಂಡ್ಸ್ ಈಗಲೇ ಮಾಡಿಬಿಡ್ತೀನಿ. ಭಗವಂತ ಸ್ವಲ್ಪ ಇದೆಲ್ಲ ರಿಸರ್ವೇಷನಲ್ಲಿ ಇಟ್ಕೊಳ್ಳಿ ಅಂತ. ನಾವು 16 ರೌಂಡ್ ಮಾಡೋಷ್ಟರೊಳಗಡೆ ಅಂತ ಅದು ಸ್ವಲ್ಪ ಎಲ್ಲೋ ಹೋಗ್ಬಿಡ್ತೀವಿ. ಇಲ್ಲಿಂದ ಕೋತಿಗಳ ಥರ ನಮ್ಮ ಮೈಂಡು ಒಂದು ಇದರಲ್ಲೇ ಇರಲ್ಲ. ಅಲ್ಲಿ ಏನಾಯಿತು, ಇದಾಯಿತು, ಆಫೀಸ್ ಏನಾಯಿತು, ಗಂಡ ಹೆಂಡತಿ ಮಕ್ಕಳು, ಬರೀ ಇದೆ ಜೀವನ ಪೂರ್ತಿ. ಆ ಒಂದು ಪಾಸ್ ತಗೋಬೇಕು. ಒನ್ ಡೇ ಒಂದು 24 ಅವರ್ಸಲ್ಲಿ ಆ ಒಂದು ಬ್ರೇಕ್ ತೊಗೊಂಡ್ರೆ ಇಡೀ ರಿಮೈನಿಂಗ್ ಏನೋದು ಒಂದು 22 ಅವರ್ಸ್ ನಮಗೆ ಅದೊಂದು ವರ ಥರ ಇರುತ್ತೆ. ಆ ಒಂದು 2 ಅವರ್ಸ್ ನಾವು ಡೆಡಿಕೇಟ್ ಮಾಡಿಲ್ಲ ಅಂದರೆ ಆ ಈ 22 ಅವರ್ಸ್ನ ಹೆಂಗಿರುತ್ತೆ ಅಂದರೆ ಕಳೆಯೋದು ಭಾರಿ ಕಷ್ಟ, ದುಃಖ. ಅದರಿಂದ ಒಂದು ಆಚಾರ್ಯರೆಲ್ಲ ಏನು ಹೇಳ್ತಾರೆ, ದಿವಸ ಒಂದು 1.5 ಅವರಿಂದ 2 ಅವರ್ಸ್ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ. ಮಿನಿಮಮ್ ಏನು ಹೇಳ್ತಾರೆ, ಮಿನಿಮಮ್. ಆವಾಗ ಅದನ್ನು ಶ್ರೇಷ್ಠನೇ ಬೇರೆ. ಅದೇನಂತಾರೆ, ಒಂದು ಕನ್ನಡಕಲ್ಲಿ ಡಸ್ಟ್ ಇದೆ, ಅದನ್ನು ಒರೆಸ್ಬಿಟ್ರೆ ನಮಗೆ ಕ್ಲಿಯರ್ ಆಗಿ ನೋಡೋ ಒಂದು ಶಕ್ತಿ ಭಗವಂತ ನಮಗೆ ಕೊಡ್ತಾನೆ. ಅಷ್ಟವರೆಗೆ ಏನು ಮಾಡ್ತೀವಿ, ಜಪ ಮಾಡಿಲ್ಲ ಅಂದರೆ ಏನಾಗುತ್ತೆ, ಬರೀ ಗೊಂದಲ, ಇದರಲ್ಲೇ ಸಿಗಾಕೊಳ್ತೀವಿ. ಆ ಕನ್ನಡಕ್ಕಿನ ಸ್ವಲ್ಪ ಒರೆಸ್ಬಿಟ್ರೆ ಅದು ಹೆಂಗೆ ಕ್ಲಿಯರ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಈ ಆತ್ಮಶುದ್ಧಿಗೆ ಬೆಳಗ್ಗೆ ಎದ್ದೇಳಿ ಒಂದು 1.5 hour ಜಪ, 16 ರೌಂಡ್ ಜಪ ಅಂತ, ಅದನ್ನು ಮಾಡಿಬಿಟ್ರೆ ಆ ದಿವಸ ಪೂರ್ತಿ ನಮಗೆ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್. ಏನೇ ಬಂದ್ರೂ ಇಲ್ಲಿ ಟೇಕ್ ಡೈವರ್ಷನ್, ಇಲ್ಲಿ ಬರುವುದನ್ನೆಂತೂ ಭಗವಂತನ ಮೇಲೆ ಹಾಕ್ಬಿಡೋದು, ಆಚಾರ್ಯರ ಮೇಲೆ ಹಾಕ್ಬಿಡೋದು. ಏನೇ ಬರಲಿ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಯಾರು, ದ್ರೌಪದಿ. ಆ ಒಂದು ಕ್ವಾಲಿಟಿ ಅವರಿಂದ ನಾವು ಕಲಿಬೇಕು. ಇಲ್ಲಾಂದರೆ ನಾವು ಮತ್ತೆ ಸಿಕ್ಕಾಕೊಂಡು ಕಷ್ಟಪಡ್ತೀವಿ. ಇನ್ನು ಸ್ವಲ್ಪ ಗುಣಗಳು ನೋಡೋಣ. ದ್ರೌಪದಿ ಮತ್ತು ಇವರು ವಿದುರರ ಬಗ್ಗೆ ನೋಡಿದ್ದೀವಿ. ಇವರೆಲ್ಲ ವಿದುರರು ಯಾರು ಅವರು ಆಸ್ ಈಕ್ವಲೆಂಟ್ ಟು ಡೆಮಿಗಾಡ್, 30 ಮುಕ್ಕೋಡಿ ದೇವರಂದಿದ್ವಲ್ಲ ಅವರಲ್ಲಿ ಒಬ್ಬರು ಅವರು. ಬಟ್ ಅವರಿಗೆ ಭಗವಂತನಿಗೆ ಪರ್ಸನಲ್ ಟಚ್ ಇರಲ್ಲ. ದ್ರೌಪದಿ ಯಾರು, ಭಕ್ತಾದಿ, ಡಿವೋಟಿಗೆ ಸದಾ ಅವರು ಭಗವಂತ ಪರ್ಸನಲ್ ಟಚ್. ನಿನಗೇನು ಬೇಕು, ಸೀರೆ ಬೇಕಾ, ರೇಷ್ಮೆ ಸೀರೆ ಬೇಕಾ, ಈಗೆಲ್ಲ ನಾವೆಲ್ಲ ಒದ್ದಾಡ್ತೀವಿ, ಒಂದು ಸೀರೆ ತೊಗೊಳಕ್ಕೆ 1 ಲಕ್ಷಕ್ಕೆ ಸೀರೆ ಇದೆ ಅದಿದೆ ಅಂತ. ಭಗವಂತ ಎಷ್ಟು ರೇಷ್ಮೆ ಸೀರೆ ಕೊಟ್ಟಿದ್ದಾನೆ, ಲೆಕ್ಕನೇ ಇಲ್ಲ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾನೆ. ಸೊ ಭಗವಂತ ನಮಗೆ ಏನೇನಿಲ್ಲೋ ಎಲ್ಲ ಕೊಡ್ತಾನೆ. ಬಟ್ ನಮಗೆ ಶರಣಾಗತಿ ಅನ್ನೋದು ಯಾರಿಂದ ತಿಳ್ಕೊಬೇಕು, ದ್ರೌಪದಿಯಿಂದ ತಿಳ್ಕೊಬೇಕು. ನಂದು ಏನಿಲ್ಲ ಭಗವಂತ, ಎಲ್ಲ ನಿಂದೆ ಬರುತ್ತಾ. ಆ ಒಂದು ಇದು ಬರಬೇಕಂದ್ರೆ ಎಷ್ಟೋ ಜನ್ಮ ಹುಟ್ಟಿ ಅದರಲ್ಲಿ ಸಹ ಮಹಾತ್ಮ ಸುದುರ್ಲಭ. ಸೊ 4 ವಿಷಯಗಳು ವಿದುರರಿಂದ ತಿಳ್ಕೊಳ್ಳೋಣ. ಆಮೇಲೆ ದ್ರೌಪದಿಯಿಂದ ಏನು ತಿಳ್ಕೊಬೇಕು ಅಂತ 4 ವಿಷಯ ಏನು ವಿದುರರಿಂದ ತಿಳ್ಕೊಬೇಕಂದ್ರೆ, ಆಲ್ವೇಸ್ ಪ್ರಿಯಾರಿಟೈಸ್ ಧರ್ಮ ಆ್ಯಂಡ್ ಡಿವೋಷನ್ ಟು ಕೃಷ್ಣ. ಯಾವುದು ಮುಖ್ಯತ್ವ ಇರಬೇಕು ನಮ್ಮ ಲೈಫಲ್ಲಿ, ಧರ್ಮ. ಏನು, ಆತ್ಮಶುದ್ಧಿ ಒಂದು ಧರ್ಮ. ಬೆಳಗ್ಗೆ ಎದ್ದೇಳಿ ಜಪ ಮಾಡಿ, ಬಟ್ ಭಾರಿ ಕಷ್ಟ ಪ್ರಭು, ಈ ಚಳಿಗಾಲದಲ್ಲಿ ಇನ್ನೂ ಒಂದು 1/2 hour ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೆನ್ ಆತ್ಮ ಮಾಯದಲ್ಲಿ ವಿ ಆರ್ ಸೋ ಕಂಫರ್ಟಬಲ್ ವಿತ್ ಮಾಯಾ, ಆಯಿತಾ. ಮಾಯಾ ಜೊತೆಲಿ ಇರೋಕ್ಕೆ ತುಂಬ ಕಂಫರ್ಟಬಲ್ ಆಗಿರ್ತೀವಿ. ಯಾಕಂದರೆ ನಮ್ಮ ಸ್ವಭಾವ ಆ ಥರ. ಈ ಕಲಿಯುಗದಲ್ಲಿ ಈ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ತುಂಬ ಖುಷಿಯಾಗಿರ್ತೀವಿ. ಏಟು ಬೀಳುವಾಗ ಓಡಿ ಬಂದು ಭಗವಂತ ಸ್ವಲ್ಪ ಕಾಪಾಡಪ್ಪ ಅಂದರೆ, ಆ ರೀತಿಯಲ್ಲಿ ನಾವು ಹೆಂಗೆ ಶ್ರೇಷ್ಠ ಬುದ್ಧಿವಂತರು ಅಂದರೆ ಹೇಗಿರ್ತಾರೆ, ಯಾವಾಗಲೂ ಪ್ರೊಟೆಕ್ಷನ್. ಎಲ್ಲಿ ಪ್ರೊಟೆಕ್ಷನ್ ತಗೋಬೇಕು, ಭಗವಂತನ ಹತ್ರ ಪ್ರೊಟೆಕ್ಷನ್ ತಗೋಬೇಕು. ಮೂರ್ಖರು ಏನು ಮಾಡ್ತಾರೆ, ಎಲ್ಲೆಲ್ಲೋ ಹೋಗಿ ಹುಡುಕ್ತಾರೆ. ಈವನ್ ಇನ್ ಡಿಫಿಕಲ್ಟ್ ಸಿಚುವೇಶನ್ಸ್. ಎಷ್ಟು ಅವಮಾನ ಮಾಡ್ತಾರೆ ಯಾರು, ವಿದುರರಿಗೆ ಅವಮಾನ ಯಾರು ಮಾಡ್ತಾರೆ, ದುರ್ಯೋಧನ. ಎಲ್ಲ ಕೆಟ್ಟ ಏನೇನೋ ಬೈತಾನೆ. ಅವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇಡೀ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅನರ್ಥ ಸಲ ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ ಅವರಿಗೆ. ಸೊ ಅದರಿಂದ ಅವರಿಗೆ ಫಸ್ಟ್ ಅವರಿಂದ ತಿಳ್ಕೊಬೇಕಾಗಿರೋದು ಏನಂದರೆ, ಎಷ್ಟೇ ಕಷ್ಟ ಬಂದರೂ, ಯಾವುದೇ ದುಃಖ ಇದ್ರೂ ಧರ್ಮ ಮತ್ತು ಭಗವಂತನ ಸೇವೆಯಲ್ಲಿ ಇರುವುದು ಭಾರಿ ಮುಖ್ಯ ಅನ್ನೋದು ವಿದುರರಿಂದ ತಿಳ್ಕೊಬೇಕು. ಎರಡನೇದು, ಹ್ಯುಮಿಲಿಟಿ ಆ್ಯಂಡ್ ಸರ್ವಿಸ್ ಟು ಡಿವೋಟೀಸ್ ಆರ್ ಎಸೆನ್ಷಿಯಲ್ ಇನ್ ಸ್ಪಿರಿಚುವಲ್ ಲೈಫ್. ಆದ್ರೂ ಕೂಡ ಯಾರಿಗೆ ಸೇವೆ ಮಾಡಿದ್ರು ವಿದುರರು. ಹ್ಯುಮಿಲಿಟಿ ಅಂದರೆ ಏನು, ಒಂದು ಸಾತ್ವಿಕ ಗುಣದಿಂದ ಯಾರಿಗೆ ಸೇವೆ ಮಾಡಿದ್ರು, ಅವ್ರು ಯಾವ ಕಡೆ ಇದ್ದರು, ಗೌರವರ ಕಡೆ ಇದ್ದರು. ಆದ್ರೂ ಕೂಡ ಯಾರಿಗೆ ಅವರು ಸೇವೆ ಮಾಡಿದ್ರು, ಪಾಂಡವರಿಗೆ ಸೇವೆ ಮಾಡಿದ್ರು. ಅದು ಅವರಿಂದ ಕಲಿಬೇಕು. ಮೂರನೇದು, ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಮಸ್ಟ್ ಬಿ ರಿನೌನ್ಸ್ ಟು ಅಚೀವ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಈ ಭೌತಿಕನ ಹೋಗಿ ಅಂತ ಹೇಳಿ ಈ ಒಂದು ಆಧ್ಯಾತ್ಮಿಕನ ಬನ್ನಿ, ಡಿಟ್ಯಾಚ್ ಹಿಯರ್ ಅಟ್ಯಾಚ್ ದೇರ್ ಅಂತ ಪ್ರಭುಪಾದರು ಏನು ಹೇಳ್ತಾರೆ, ಈ ಭೌತಿಕ ವಿಷಯದಿಂದ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ನನ್ನ ಕಾರು, ನನ್ನ ಮಕ್ಕಳು, ನನ್ನ ಊಟ, ನನ್ನ ಮನೆ, ಇದೆಲ್ಲ ಭಗವಂತಂದು ಅಂದರೆ ಆತ್ಮಶುದ್ಧಿ ಆಗುತ್ತೆ. ಇದೆಲ್ಲ ನಂದು ಅಂದರೆ ಅದು ದೇಹಕ್ಕೆ ಅರ್ಪಿಸುವಾಗ ಆಗುತ್ತೆ. ಅದು ಆ ಥರ ನಾವು ಜೀವನ ಮಾಡಬಾರ್ದು. 4ನೇದು ವಿದುರರಿಂದ ತಿಳ್ಕೊಳ್ಳೋದು ಏನಂದರೆ, ಹಿಯರಿಂಗ್ ಆ್ಯಂಡ್ ಆಸ್ಕಿಂಗ್ ಕ್ವಶನ್ಸ್ ಅಬೌಟ್ ಕೃಷ್ಣ ಫ್ರಮ್ ರಿಯಲೈಸ್ಡ್ ಡಿವೋಟೀಸ್ ಆರ್ ಪವರ್ಫುಲ್ ಪ್ರಾಕ್ಟೀಸಸ್ ಫಾರ್ ಅಡ್ವಾನ್ಸಿಂಗ್ ಇನ್ ಕೃಷ್ಣ ಕಾನ್ಶಿಯಸ್. ಪ್ರಶ್ನ ಅವತಾರ. ಕೆಲವರು ಎಷ್ಟೋ ಪುಸ್ತಕಗಳ ಓದ್ತಾರೆ, ಇದು ಏನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಡೌಟ್ ಇದೆ, ಆಮೇಲೆ ಅದಕ್ಕೆ ಸಮಯ ಕೊಡೋದೇ ಇಲ್ಲ. ಆತ್ಮ ಅಂದರೆ ಏನು ಸ್ವಲ್ಪ ತಿಳ್ಕೊಳ್ಳೋಣ, ಆಮೇಲೆ ಹೋಗಿ ಅದನ್ನು ಯಾರ ಹತ್ರನೂ ಕೇಳಲ್ಲ ಅದ್ರ ಬಗ್ಗೆ. ಇಲ್ಲಿ ಒಂದು ಭಾನುವಾರ ಒಂದು 1 hour 2 hour ಇಲ್ಲಿ ಇರ್ತೀವಿ, ಆಮೇಲೆ ನಾವು ಅದಾದಮೇಲೆ ಬರೀ ಭೌತಿಕ ಮತ್ತೆ ಪುನರಪಿ ಜನನಂ ಪುನರಪಿ ಬರೀ ಅದರಲ್ಲೇ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ಆ ಥರ ಇರಬಾರ್ದು. ಈ ಒಂದು ಆತ್ಮ ತತ್ವದ ಬಗ್ಗೆ ತಿಳ್ಕೊಳ್ಳುವ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು.
ಇಲ್ಲಾಂದರೆ ಎಷ್ಟೇ ಬಂದ್ರೂ ನಾನು ಕಚೇರಿಗೆ ಹೋಗಿದ್ದೆ, ನಾನು ಆಮೇಲೆ ರಾಮನಿಗೆ ಸೀತೆ ಏನು ಸಂಬಂಧ ಅಂದರೆ ಚಿಕ್ಕಪ್ಪ ಅಂತಾರೆ. ಆ ರೀತಿಯಲ್ಲಿ ನಾವು ಇರಬಾರ್ದು. ಇದರಿಂದ ಇನ್ನೊಂದೇನು ತಿಳ್ಕೊಬೇಕು, ಈಗ ಇದರಲ್ಲಿ ಅದೇನಂತಾರೆ, ಕೆಲವರು ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ, ಅದರಲ್ಲಿ ಡೈವ್ ಮಾಡ್ತಾರೆ, ಕೆಲವರು ತುಂಬ ಮೇಲೆಯಿಂದ ಜಂಪ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಖುಷಿ. ಇದರಲ್ಲಿ ಹೋದರೆ ನೀರು ಒಳಗಡೆ ಹೋದರೆ ಅವ್ರಿಗೆ ಒಂದು ಖುಷಿ. ಅದೇ ರೀತಿಯಲ್ಲಿ ಈ ಭಕ್ತಿ ಮಾರ್ಗದಲ್ಲಿ ಎಷ್ಟು ಡೀಪ್ ಹೋಗ್ತೀವೋ ಅಷ್ಟು ಶ್ರೇಷ್ಠ ಆಗತ್ತಾ? ಎಲ್ಲರಿಗೆ ಆ ಥರ ಎಲ್ಲರೂ ಪ್ರಭುಪಾದರ ಥರ ಪ್ರವಚನ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಪ್ರಭುಪಾದರ ಥರ ಲೈಫ್ನ ಲೀಡ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸೊ ಈ 4 ವಿಷಯಗಳು ಯಾರಿಂದ ತಿಳ್ಕೊಬೇಕು? ವಿದುರರಿಂದ ತಿಳ್ಕೊಬೇಕು. ಆಮೇಲೆ ಇವರಿಂದ ದ್ರೌಪದಿಯಿಂದ ನಾವು ತಿಳ್ಕೊಬೇಕಾಗಿರೋದು ಫಸ್ಟ್ ಶರಣಾಗತಿ. ನಮ್ಮ ಹತ್ರ ಶರಣಾಗತಿ ಇದೆಯಾ? ಅದೇ ಇಲ್ಲ. ನಾವು ಏನಕ್ಕೆ ಹುಟ್ಟಿದ್ದೀವಿ ಇಲ್ಲಿ? ಶರಣಾಗತಿ ಇಲ್ಲ ಅನ್ನೋದಕ್ಕೆ ಇಲ್ಲಿ ಎಲ್ಲ ನಾವು ದೇಹ ತೊಗೊಂಡು, ಈ ದೇಹ ತಗೊಳ್ಳುವವರೆಗೆ ನಮಗೆ ಶರಣಾಗತಿ ಇಲ್ಲ ಅಂತಲೇ ಅರ್ಥ. ಶರಣಾಗತಿ ಯಾವಾಗ ಸಿಗುತ್ತೆ ಅಂದರೆ ಮತ್ತೆ ಇನ್ನೊಂದು ಹುಟ್ಟು ಬೇಡ, ಮತ್ತೆ ಇನ್ನೊಂದು ದೇಹ ಬೇಡ ಅನ್ನೋ ಒಂದು ಇದಕ್ಕೆ ಮಾತ್ರ ನಮಗೆ ಫಸ್ಟ್ ಟೋಟಲ್ ಸರೆಂಡರ್. ಫಸ್ಟ್ ಪಾಯಿಂಟ್ ಯಾರಿಂದ? ದ್ರೌಪದಿಯಿಂದ ತಿಳ್ಕೊಳ್ಳೋ ಫಸ್ಟ್ ಪಾಯಿಂಟ್ ಏನು? ಟೋಟಲ್ ಸರೆಂಡರ್ ಟು ಕೃಷ್ಣ. ಏನು ಮಾಡೋದು? 2 ಕೈ ಎತ್ಬಿಟ್ರು. ನನ್ನ ಕೈಲಿ ಏನಿಲ್ಲ, ನಾನು ಅನಿಸ್ಕೊಳ್ತೀನಿ ಈ ಏನದು ಈ ಸೀರೆ ನಾನು ಈ ದುಶ್ಯಾಸನದಿಂದ ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ. ಪ್ರಭುಪಾದರು ಹೇಳ್ತಾರಲ್ವ, ಈಟಿಂಗ್, ಮೇಟಿಂಗ್, ಸ್ಲೀಪಿಂಗ್, ಡಿಫೆಂಡಿಂಗ್, ಇದೆಲ್ಲ ನಾನು ಮಾಡ್ಕೊಳ್ತೀನಿ. ಊಟ ನಾನೇ ರೆಡಿ ಮಾಡ್ಕೊಳ್ತೀನಿ. ಯಾವಾಗ ಈ ಪ್ರಪಂಚ ಸೃಷ್ಟಿ ಆಯಿತೋ ಊಟನೂ ಸೃಷ್ಟಿ ಆಯಿತು ಭಗವಂತ ಹೇಳಿ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಆಫ್ರಿಕಾದಲ್ಲಿ ಪ್ರವಚನ ಮಾಡುವಾಗ ಈ ಆಫ್ರಿಕಾದಲ್ಲಿರೋ ಆನೆಗೆಲ್ಲ ಯಾರು ಊಟ ಕೊಡ್ತಾರೆ ಅಂತ ಕೇಳೋದು. ಎಲ್ಲ ಭಕ್ತರು ಹೇಳಿದ್ರು, ಇದು ಸ್ವಲ್ಪ ಅದೇನದು ಝೂ ಇರುತ್ತಲ್ವ, ಝೂ ಅಲ್ಲಿ ಇರೋರು ಅವರಿಗೆಲ್ಲ ಊಟ ಕೊಡ್ತಾರೆ. ಹಂಗಿಲ್ಲ, ಗೌರ್ಮೆಂಟ್ ಕೊಡ್ತಾರೆ, ಅದು ಕೊಡ್ತಾರೆ, ಯಾರಿಲ್ಲ. ಭಗವಂತ ಆಲ್ರೆಡಿ ಒಂದು ದೇಹನ ಸೃಷ್ಟಿ ಮಾಡಿದಾನಂದರೆ ಅದಕ್ಕೆ ಊಟ ಭಗವಂತ ಬಡಿಸಿರ್ತಾನೆ. ನಾವು ಬರೀ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಜನ್ಮಗಳು ಬೇಕು. ಈ ಶರಣಾಗತಿ ಇದ್ದರೆ ನಾವು ಕೂಡ ಅರ್ಥ ಮಾಡ್ಕೋಬೋದು. 2ನೇದು ದ್ರೌಪದಿಯಿಂದ ನಾವು ಕಲಿಬೇಕಾಗಿರೋದು ಏನಂದರೆ ಫೈತ್ ಆ್ಯಂಡ್ ಅಡ್ಮಿಟ್ ಅಡ್ವರ್ಸಿಟಿ. ನಂಬಿಕೆ. ಏನೇ ಇದ್ರೂ ಭಗವಂತ ಬಂದು ನನ್ನ ಕಾಪಾಡ್ತಾನೆ. ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಇದೆ. ಕೆಲವರೆಲ್ಲ ನೋಡಿದ್ವಿ, ದುಃಖದಲ್ಲಿ ಇರುವಾಗ ಭಗವಂತನ ಬೈತಾರೆ, ಭಗವಂತನಿಗೆ ಕಣ್ಣೇ ಇಲ್ಲ, ನನ್ನ ಮನೆ ಮಾತ್ರ ಬಿಟ್ಟೋಗ್ಬಿಟ್ಟಿದ್ದಾನೆ, ಪಕ್ಕದ ಮನೆಯವನು ಚೆನ್ನಾಗಿದ್ದಾನೆ. ಯಾವಾಗಲೂ ಬರೀ ಇದೇ ನಮಗೆ ನೋಡಿ, ಅವನು ಏನೇನೋ ಮಾಡ್ತಾನೆ, ಅವನು ಚೆನ್ನಾಗಿದ್ದಾನೆ, ಬರೀ ಇದೇ ಓಡುತ್ತೆ ನಮ್ಮ ತಲೆ ಒಳಗಡೆ. ಈ ಪೊಲಿಟಿಷಿಯನ್ ನಾವು ಮಾತಾಡುವಾಗ ಹೇಳ್ತೀವಿ ಈಸಿಯಾಗಿ, ಪೊಲಿಟಿಷಿಯನ್ ಬಗ್ಗೆ ಇವರೆಲ್ಲ ಕರಪ್ಟಿವ್, ಇವರೆಲ್ಲ ಅವ್ರ ಬಗ್ಗೆ ಹೇಳ್ತೀವಿ. ಪ್ರಭುಪಾದರು ಹೇಳ್ತಾರೆ, ಎಲ್ಲ ಚಿಕ್ಕ ರಾಸ್ಕೆಲೆಲ್ಲ ಸೇರಿ ಓಟ್ ಹಾಕಿದ್ರೆ ದೊಡ್ಡ ರಾಸ್ಕೆಲೇ ಲೀಡರ್ ಆಗ್ತಾನೆ. ಯಾಕಂದರೆ ನಮ್ಮಲ್ಲಿ ಇರುವ ಆ ರಾಸ್ಕೆಲ್ ಹೇಳೋದು ಹೋಲ್ಸಮ್ ಯಾರಂದರೆ ನಮ್ಮನ್ನ ಲೀಡ್ ಮಾಡೋರು. ಕಲಿಯುಗದಲ್ಲಿ ನಾವು ಎಲ್ಲರೂ ಕೆಟ್ಟೋಗಿದ್ದೀವಿ. ರಾಜರು ಯಾರು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಕಿಂಗ್ ಯಾರಪ್ಪ ಅಂದರೆ ಪ್ರಜಾನೇ ಕಿಂಗು. ಯಾಕಂದರೆ ನಾವೇ ನಮ್ಮ ಸೇವಕರನ್ನ ಐಡೆಂಟಿಫೈ ಮಾಡ್ತೀವಿ. ಹಂಗಂದರೆ ನಾನು ಕರಪ್ಟ್ ಆಗಿದ್ದರೆ ನಾವೆಲ್ಲರೂ ಕರಪ್ಟು. ಓಟಿಗೆ ಇಷ್ಟು ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಎಲ್ಲ ಇಸ್ಕೊಂಡು ನಾವು ಓಟ್ ಹಾಕಿದ್ರೆ ಅವನೇನು ಮಾಡ್ತಾನೆ, ನಾನು ಈ ಹುಡುಗ ಒಂದು ಈ ಭಕ್ತರು ಒಂದು 10% ಕರಪ್ಟೆಡ್, ಇವರು ಒಂದು 10% ಕರಪ್ಟೆಡ್. ನಾನು ಲೀಡರ್ ಆಗಬೇಕಂದ್ರೆ ನಾನು 30% ಕರಪ್ಟೆಡ್ ಫೆಲೋ ಆಗಿರಬೇಕು. ಅವಾಗ ಈ 10%ಗೆ ನಾನು ಸಮಾಧಾನ ಹೇಳ್ತೀನಿ, ಈ 10% ಸಮಾಧಾನ ಮಾಡ್ತೀನಿ, ಇವರಿಬ್ಬರು ನನ್ನ ಲೀಡರ್ ಆಗಿ ಒಪ್ಕೊಳ್ತಾರೆ. ಹಂಗಂದ್ರೆ ಯಾರು ರಾಸ್ಕೇಲು? ಎಲ್ಲರೂ ರಾಸ್ಕೇಲು. ಪೊಲಿಟಿಷಿಯನ್ಸ್ ಎಲ್ಲ ರಾಸ್ಕೇಲು. ಪ್ರಭುಪಾದರು ಹೇಳಿದ್ದಾರೆ. ಸೊ ಹಂಗಿಂದ ನಮ್ಮ ಒಳಗಡೆ ಇರೋ ಅನರ್ಥಾಸ್ ಎಲ್ಲನ ಹೊರಗೆ ಹಾಕಿದ್ರೆ ನಾವು ಈ ಪ್ರಪಂಚ ಸುಭಿಕ್ಷವಾಗಿರೋಕ್ಕೆ ಒಂದು ಅವಕಾಶ. ಫಸ್ಟ್ ಅದಕ್ಕೆ ನಂಬಿಕೆ ಬರಬೇಕು. ಆ ನಂಬಿಕೆ ಬರಬೇಕಂದ್ರೆ ಸಾಧು ಸಂಘ ಇರಬೇಕು. ಆ ಸಾಧು ಸಂಘ ಒಂದೇ ಒಂದು ಇಷ್ಟು ಅವ್ರ ಜೊತೆಲಿ ಸಂಘ ಮಾಡಿಕೊಂಡ್ರೆ ನಮಗೆ ಸರ್ವಸಿದ್ಧಿ ಸಿಗುತ್ತೆ. ಅಂದರೆ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಲವ ಮಾತ್ರ ಸಾಧು ಸಂಘ ಇದ್ದರೆ ಸಾಕು, ಅವರಿಗೆ ಆ ಒಂದು ಗುಣಗಳು ಬರುತ್ತೆ. ಆಮೇಲೆ ಸ್ಟ್ರೆಂತ್ ಆ್ಯಂಡ್ ರೆಸಿಲಿಯನ್ಸ್, ಶಕ್ತಿ ಸಿಗತ್ತೆ ಎಷ್ಟೇ ಕಷ್ಟ ಬರಲಿ. ನಾನು ತಪ್ಪು ದಾರಿಯಲ್ಲಿ ಹೋಗಿ ನಾನು ಅಚೀವ್ ಮಾಡೋಕ್ಕೆ ಶಾರ್ಟ್ಕಟ್ ಅಂತಾರಲ್ವ, ಎಷ್ಟೋ ಶಾರ್ಟ್ಕಟ್ ಇದೆ, ನಾವು ಹೆಂಗೆ ಬೇಕಾದ್ರೆ ಬದುಕ್ಬೋದು. ಹಂಗಂದ್ರೆ ನಾವು ಪ್ರಾಣಿ ಆಗ್ಬಿಡ್ತೀವಿ. ಧರ್ಮದಿಂದ ಹಂಗಂದ್ರೆ ಇಷ್ಟು ಕಷ್ಟ ಆಗತ್ತಲ್ಲ ಈ ಕಲಿಯುಗದಲ್ಲಿ. ಅದಕ್ಕೆ ಈ ಜಾಗದ ಹೆಸರು ದುಃಖಾಲಯಂ ಆಶಾಶ್ವತ. ಇಲ್ಲಿ ನಾನು ನೆಮ್ಮದಿ ಹುಡುಕ್ತೀನಿ, ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಪದಂಗ ವಿಪದ. ಮನೆಯಿಂದ ನಾನು ಒಂದು ಹೆಜ್ಜೆ ಇಟ್ಟರೆ ಪ್ರತಿ ಹೆಜ್ಜೆನೂ ಡೇಂಜರ್. ಬಟ್ ನಾನು ಮೂರ್ಖತನವಾಗಿ ನಾನು ನೆಮ್ಮದಿಯಾಗಿರ್ಬೇಕಂದ್ರೆ ಈ ಭಗವಂತನ ಪ್ರಜ್ಞೆ ಬಂದಿಲ್ಲ ಅಂದರೆ ನೆಮ್ಮದಿ ಅನ್ನೋದು ಸಾಧ್ಯನೇ ಇಲ್ಲ. ಭೌತಿಕ ರೀತಿಯಲ್ಲಿ ನಾವು ಎಷ್ಟೇ ನಾವು ಇಂಟೆಲಿಜೆಂಟ್ ಆಗಿ ಏನೇ ಮಾಡಿದ್ರು, ನನ್ನ ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನಗೆ ಸ್ವಂತ ಮನೆ ಇದೆ, ನನಗೆ ಗಾಡಿ ಇದೆ, ಒಂದು ಕ್ಷಣ ಸಾಕು. ಭಗವಂತ ಮಾಡಿದ್ರೆ ಅದೇನಂತಾರೆ, ಒಂದು ತಮಿಳಲ್ಲಿ ಒಂದು ಗಾದೆ ಇದೆ, ಕುಪ್ಪೆಯಲ್ಲಿರುವನು ಗೋಪುರಕ್ಕೆ ಹೋಗ್ತಾನೆ, ಗೋಪುರದಲ್ಲಿರುವನು ಆ ಕಸದಲ್ಲಿ ಬಂದು ಬೀಳ್ತಾನೆ ಅಂತಾರೆ. ಭಗವಂತನ ಕೃಪೆ ಇದ್ರೆ ಮಾತ್ರ ಇದು ನಡೆಯುತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಭಗವಂತನ
ನಮಗೆ ಯಾವುದು ಸಾಧ್ಯ ಇಲ್ವೋ ಅದು ನಮ್ಮಲ್ಲಿ ಇರಲ್ಲ, ನಮ್ಗೆ ಬಿಟ್ಟು ಹೋಗ್ಬಿಡುತ್ತೆ. ಕೆಲವರಿಗೆ ದುಃಖ ಬರುತ್ತೆ, ಓ ಇದು ನನಗೆ ಈ ಒಂದು ಗೌರವ ಸಿಗಲಿಲ್ಲ, ಓ ಈ ಒಂದು ಹಣ ಸಿಕ್ಕಿಲ್ಲ, ಈ ಒಂದು 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 ಸ್ಮೈಲ್ ಸಿಕ್ಕಿಲ್ಲ, ನನ್ನ ಹೆಂಡತಿ ನನ್ನ ಯಾವಾಗಲೂ ಬೈತಾ ಇರ್ತಾಳೆ, ನನ್ನ ಗಂಡ ಯಾವಾಗಲೂ ನನ್ನ ಕೇರ್ ಮಾಡ್ತಾ ಇಲ್ಲ ಅಂದ್ರೂ ನಮಗೆ ಏನು ನಮ್ಮ ಹತ್ರ ಏನು ಅರ್ಹತೆ ಇದೆಯೋ ಅದನ್ನ ಮಾತ್ರ ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ. ಹೋಗಿರೋದ್ರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡಿ ಭಗವಂತನಿಗೆ ಬಿಟ್ಬಿಡಿ. ಭಗವಂತ ಇದು ನನ್ನಿಂದ ತೆಗಿತಾ ಇದೆ, ಯಾಕೆ? ಓಕೆ, ನನಗೆ ಅರ್ಹತೆ ಇಲ್ಲ, ಅದರಿಂದ ತೆಗಿತಾ ಇದ್ದೀನಿ ಅಷ್ಟೇ, ಥ್ಯಾಂಕ್ ಯು ಅಂತ ಹೇಳಬೇಕು. ಭಗವಂತನಿಗೆ ಗೊತ್ತು, ಅವನು ಸೃಷ್ಟಿಗೆ ಅರ್ಥ, ನಾವೆಲ್ಲ ಸೃಷ್ಟಿ, ನಾವು ಬರೀ ಎನರ್ಜಿ, ನಾವೇನು ಮಾಡ್ತೀವಿ, ಒಂದು ಇದರಿಂದ ಇನ್ನೊಂದು ಇದಕ್ಕೆ ಹೋಗೋಕ್ಕೆ ಅಧಿಕಾರ ಇದೆ ನಮಗೆ, ಬಟ್ ಅದನ್ನು ಉತ್ಪತ್ತಿ ಮಾಡುವ ಅಧಿಕಾರ ಭಗವಂತನಿಗೆ ಮಾತ್ರ ಇದೆ. ಏನೇ ಹೋದ್ರೂ ಭಗವಂತನೇ. ದ್ರೌಪದಿಗೆ ಎಷ್ಟೊಂದು ಬಲ ಇತ್ತು, ಏನೇ ಆದ್ರೂ ಅದು ನಿನ್ನ ಹತ್ರದಿಂದ ಬಂದಿರೋದು, ಏನೇ ನೀನು ತೆಗೆಸ್ಕೊಂಡ್ರು ಅದನ್ನು ನಿನ್ನಿಂದನೇ ಆಗಿರೋದು ಅನ್ನೋ ಒಂದು ಬಲ ಭಗವಂತ ಅವರಿಗೆ ಕೊಟ್ಟಿದ್ದಾನೆ, ಅದೊಂದು ಬುದ್ಧಿ ಕೊಟ್ಟಿದ್ದಾನೆ. ಆಮೇಲೆ ಫರ್ಗ್ಯೂನೆಸ್ ಆ್ಯಂಡ್ ಡಿವೋಷನ್. ಯಾರನ್ನ ತನ್ನ ಸ್ವಂತ ಮಗನ ಸಾಯಿಸಿರೋರನ್ನ ಸಗಿಸ್ಕೊಳ್ಳೋಕ್ಕೆ ಅವಕಾಶ ಸಿಗತ್ತ? ಯಾಕಂದರೆ ಅವರಿಗೆ ಗೊತ್ತು ಇದು ಎಲ್ಲ ಸೃಷ್ಟಿನೂ ಭಗವಂತನೇ ಮಾಡಿರೋದು. ಅಭಿಮನ್ಯು ಹೋಗುವಾಗ ಎಷ್ಟು ದುಃಖ, ಬಟ್ ಅಂಥ ವ್ಯಕ್ತಿಗೂ ಇವ್ರು ಏನು ಮಾಡ್ತಾರೆ, ಪರವಾಗಿಲ್ಲ, ಅವರಿಗೆ ಒಂದು ಇದೇನದು ಫರ್ಗ್ಯೂನೆಸ್ ಅಂತಾರಲ್ಲ, ಸಂಸ್ಬಿಡೋಣ ಅವ್ರನ್ನ, ಹೋಗ್ಲಿ ಬಿಡಿ, ಅವ್ರಿಗೆ ಅವರು ಶಾಪನೇ ವಾಪಸ್ ತೊಗೊಂಡಿದ್ದಾರೆ. ಇವರು ಕೃಷ್ಣ ಹತ್ರ ಏನೋ ಅವ್ರ ಶಾಪ, ದುರ್ಯೋಧನ ರಥ ತಗೊಂಡು ನನ್ನ ಕೂದಲಲ್ಲಿ ಇದು ಮಾಡಬೇಕು ಅಂತ ತೊಗೊಂಡಿದ್ದಾರೆ. ಆದ್ರೂ ಕೂಡ ಅವರಿಗೆ ಭಗವಂತನ ಅಂಶ ಎಲ್ಲ ಗೊತ್ತಾದ ಮೇಲೆ ಅದನ್ನು ಬಿಟ್ಟು ಧ್ರುವ ಮಹಾರಾಜ್ ಥರ, ಧ್ರುವ ಮಹಾರಾಜ್ ಏನಾಯಿತು, ಫಸ್ಟ್ ಅವ್ರಿಗೆ ಏನು ಬೇಕು, ಯಾವ ಥರ ಲೋಕ ಬೇಕು, ಅವ್ರ ತಂದೆಗಿಂತ ಬ್ರಹ್ಮಲೋಕಕ್ಕಿಂತ ದೊಡ್ಡ ರಾಜ್ಯ ಬೇಕು ಅಂತ ಪ್ರಯತ್ನ ಮಾಡೋರು. ಭಗವಂತನ ಸಂಘ ಮತ್ತು ಭಕ್ತರ ಸಂಘ ಸಿಕ್ಕಿದ ಮೇಲೆ ಏನಾಯಿತು, ಅದೆಲ್ಲ ಏನು ಬೇಡ, ನನಗೆ ಭಕ್ತರ ಸಂಘ ಇದ್ದರೆ ಸಾಕು, ನಿನ್ನ ಬಗ್ಗೆ ಹಾಡೋ ಒಂದು ಶಕ್ತಿ ಕೊಟ್ಟರೆ ಭಗವಂತ ನನ್ನ ಲೈಫ್ ಲಾಂಗ್ ನಿನ್ನ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅಂತ ಒಂದು ಮೂಡ್ ಬಂತು. ಸೊ ನಾವು ಕೂಡ ದೊಡ್ಡ ಭಕ್ತರ ಜೊತೆಲಿ ಸಂಘ ಮಾಡುವಾಗ ನಮಗೂ ಆ ಒಂದು ಶಕ್ತಿ ಬರಬೇಕು. ಆಮೇಲೆ 5ನೇ ವಿಷಯ ದ್ರೌಪದಿಯಿಂದ ತಿಳ್ಕೊಬೇಕಾಗಿರೋದೇನೆಂದರೆ, ಕೃಷ್ಣ ಈಸ್ ಆಲ್ವೇಸ್ ಪ್ರೆಸೆಂಟ್ ಫಾರ್ ಇಸ್ ಡಿವೋಟೀಸ್. ನಂಬಿಕೆ ಇರಬೇಕು, ನನಗೆ ಬರ್ತಾನೆ. ಈಗ ಮಗು ಇರುತ್ತೆ, ಮಗು ಯಾವಾಗಲೂ ಡಿಪೆಂಡ್ ಆನ್ ಯಾರು, ಪೇರೆಂಟ್ಸ್. ಅಲ್ಲಿ ಒಂದು ನಾಯಿ ವಾವ್ ಅಂದರೆ ಓಡ್ ಬಂದು ಏನು ಮಾಡ್ತಾರೆ, ನಮ್ಮ ತಂದೆ ಇದ್ದಾರೆ ಕಾಪಾಡ್ತಾರೆ, ಆ ಧೈರ್ಯದಲ್ಲಿ ಆ ಮಗು ಓಡ್ ಬರುತ್ತೆ. ನಾವು ಕೂಡ ಹೇಗಿರಬೇಕು, ಏನೇ ಲೈಫಲ್ಲಿ ಮಾಯಾ ಹೊಡೆಯುತ್ತೆ, ಲೆಫ್ಟ್ ರೈಟ್ ಸೆಂಟರ್, ದುಃಖ, ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಕೆಲವರು ವೈನ್ ಶಾಪ್ ಹೋಗ್ತಾರೆ, ಹೇಳಿದರೆ ದುಃಖ ಆಯಿತು ನನಗೆ, ಅದರಿಂದ ಸ್ವಲ್ಪ ನಾನು ಮರ್ತೋಗ್ಬಿಡ್ತೀನಿ. ಪ್ರಭುಪಾದ ಹೇಳ್ತಾರೆ, ಯು ಟೇಕ್ ದಿಸ್ ಇಂಟಾಕ್ಸಿಕೇಶನ್, ಈ ಒಂದು ಬೋಧೆ ತಗೊಳ್ಳಿ, ಆ ಬೋಧೆ ಬಿಟ್ಬಿಡಿ. ಈ ಭಕ್ತಿ ಎನ್ನುವ ಬೋಧೆ, ಈ ಒಂದು ಅದೇನೆಂದರೆ ಆಧ್ಯಾತ್ಮಿಕ ಬೋಧೆ ತಗೊಳ್ಳಿ, ಲೈಫ್ ಲಾಂಗ್ ನಿನಗೆ ಅದು ಯೂಸ್ ಆಗುತ್ತೆ. ಅದು ಟೆಂಪ್ರರಿ, ಆಯಿತಾ? ತೊಗೊಂಡ್ರು ಮತ್ತೆ ಅದು ಕೆಳಗೆ ಹೋಗ್ಬಿಡುತ್ತೆ, ಆಮೇಲೆ ಮತ್ತೆ ನೀನು ದುಡ್ಡು ಕೊಡಬೇಕು, ಮತ್ತೆ ಹೋಗಿ ನೀನು ಯಾರು ಅಂತ. ಅದು ಎಷ್ಟು ಮೂರ್ಖತನ. ಈ ಬೆಕ್ಕು ಕಣ್ಣು ಮುಚ್ಕೊಂಡ್ರೆ ಅದು ಈ ಪ್ರಪಂಚ ಇದಾಯ್ತಾ? ಆಗಲ್ಲ. ಇದು ಪರ್ಮನೆಂಟ್ ಏನೋ ಸವಾಸ ಇಟ್ಕೋಬೇಕು ಭಗವಂತನ ಜೊತೆಯಲ್ಲಿ. ಆಮೇಲೆ ಹ್ಯುಮಿಲಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ದ್ರೌಪದಿ ಯಾವಾಗಲೂ ಸೇವೆ ಮಾಡ್ತಾ ಇದ್ಲು. ಹ್ಯುಮಿಲಿಟಿ ಯಾವುದರಿಂದ? ಭಗವಂತನಿಗೆ ಶರಣಾಗತಿಯಾಗಿ ಕೃಷ್ಣ ಕೃಷ್ಣ ಅಂತ ಹೇಳಿರೋದ್ರಿಂದಾನೇ ಭಗವಂತ ಬಂದು ಸಹಾಯ ಮಾಡಿದ್ದಾನೆ. ಅದು ಸಾಲ ತೀರ್ಸೋಕ್ಕೆ ಬಂದಿದ್ದಾನೆ. ಯಾರನ್ನ ಭಗವಂತನಿಗೆ ಇದು ಕೊಡೋಕ್ಕಾಗತ್ತಾ? ಭಗವಂತನೇ ನಾನು ನಿನ್ನ ಹತ್ರ ಸಾಲ ತೊಗೊಂಡಿದ್ದೀನಮ್ಮ, ನಾನು ತೀರ್ಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದರಿಂದ ದ್ರೌಪದಿಗೆ ಆ ಒಂದು ಹ್ಯುಮಿಲಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಅವರು ಹೇಳಿದ್ರು, ಭಗವಂತ ಹೇಳಿದ್ರು ಕೂಡ ಇಲ್ಲ ನೀನನ್ನು ಕಾಪಾಡುವ ಒಂದು ದೇವರು, ನೀನು ನನಗೆ ನಾನು ನಿನಗೆ ಸಾಲ ಕೊಡೋಕ್ಕೆ ಅರ್ಹತೆ ಇಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನು ರಿಯಲೈಸ್ ಮಾಡಿರೋ ಒಂದು ಭಕ್ತರು. 7ನೇದು ಧರ್ಮ. ಈ ಧರ್ಮ ಗೊತ್ತಾಗಿರೋರು ಏನಂದರೆ, ಅಪ್ಹೋಲ್ಡಿಂಗ್ ಧರ್ಮ ಆ್ಯಂಡ್ ಸರ್ವಿಂಗ್ ಕೃಷ್ಣಾಸ್ ಪ್ಲಾನ್ ಇಸ್ ದ ಹೈಯೆಸ್ಟ್ ಡ್ಯೂಟಿ ಆಫ್ ಎ ಡಿವೋಟಿ. ಡಿವೋಟಿ ಹೇಗಿರಬೇಕು? ಎಷ್ಟೋ ಗೊಂದಲ, ದ್ರೌಪದಿಗಿಂತ ಗೊಂದಲ ಯಾರನ್ನ ಫೇಸ್ ಮಾಡಿದಾರ? ಯಾರನ್ನ? ಎದುರುಗಡೆನೆ ಮಗ ಸತ್ತೋದ, ಎದುರುಗಡೆನೆ ನನ್ನ ಮೊಮ್ಮಗ ಹೊಟ್ಟೆಯಲ್ಲಿರುವಾಗಲೇ ಸಾಯಿಸ್ಬಿಟ್ಟ, ಯಾರು? ಅಶ್ವತ್ಥಾಮ. ಇದನ್ನೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಭಗವಂತ ಸೇವ್ ಮಾಡಿದ್ದಾನೆ ಅಂತ ಯಾರಿಗೆ ಮಾತ್ರ ಗೊತ್ತಾಗುತ್ತೆ? ಶುದ್ಧ ಭಕ್ತರಿಗೆ ಮಾತ್ರ ಗೊತ್ತಾಗುತ್ತೆ ಭಗವಂತನ ಪ್ರೆಸೆನ್ಸ್. ಇಲ್ಲಾಂದರೆ ಬಡ್ಕೊಳ್ತಾ ಇರ್ತೀವಿ. ಎಷ್ಟು ದಿವಸ ಯಾರನ್ನ ಮನಸ್ಸಿಂದ ಹೇಳಿ, ನಮ್ಮ ಮನಸ್ಸಲ್ಲಿ ನಾವು ಪ್ರತಿ ದಿವಸ ಬಡ್ಕೊಳ್ಳಲ್ಲ ಅಂತ. ಲ್ಯಾಮೆಂಟಿಂಗ್ ಅಂದರೆ ಅದು ಬೇಕು, ಇದು ಬೇಕು, ಇದು ಹೋಯ್ತು, ಅದು ಹೋಯ್ತು, ಯಾಕೆ ಈ ಬಾಸ್ ನನಗೆ ಇದು ಮಾಡಿಲ್ಲ, ಯಾಕೆ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಆಫೀಸಲ್ಲಿ ನನ್ನ ಕೊಲಿಗೆ ಯಾಕೆ ನನಗೆ ಯಾವಾಗಲೂ ಇಲ್ ಟ್ರೀಟ್ ಮಾಡ್ತಾ ಇದ್ದಾನೆ, ಇದೆಲ್ಲ ಬರುತ್ತಲ್ಲ ನಮ್ಮ ಒಳಗಡೆ, ಬರುತ್ತಾ ಇಲ್ವಾ? ಇದು ಯಾರಿಗೆ ಇರಲ್ಲ, ಈ ಡ್ಯುಯಾಲಿಟಿ ಅನ್ನೋದು ಯಾರಿಗೆ ಇರಲ್ಲ ಅಂದರೆ ಶುದ್ಧ ಭಕ್ತರಿಗೆ ಮಾತ್ರ ಆ ಒಂದು ಅವಕಾಶ ಕೊಡ್ತಾನೆ. ದ್ರೌಪದಿಗೆ ಎಷ್ಟೇ ಕಷ್ಟ ಇದ್ರೂ ಇದೆಲ್ಲ ಭಗವಂತ ನೀನೇ ಕೊಟ್ಟಿರುವುದು.
ಆಮೇಲೆ ಡಿಪೆಂಡೆನ್ಸ್ ಆನ್ ಡಿವೋಟಿ ಅಸೋಸಿಯೇಷನ್. ದ್ರೌಪದಿ ಹೇಗಿದ್ರು ಟುಗೆದರ್ ದೇ ರಿಮೈನ್ ಫೋಕಸ್ಡ್ ಆನ್ ಕೃಷ್ಣಾಸ್ ಗೈಡೆನ್ಸ್. ಎಷ್ಟೋ ಈ ಪಂಚಪಾಂಡವರಿಗೆ ಎಷ್ಟು ಕಷ್ಟ, ಅವ್ರು ಒಂದು ಹೆಜ್ಜೆ ಜಾಹವನ್ನು ಕೊಡಲ್ಲ. ದುರ್ಯೋಧನ ಏನು ಹೇಳದ, ಎಲ್ಲ ಹೊರಗೋಗಿ ಇವೆಲ್ಲ ನಾಶ ಆಗಿ ಏನೇನು ಮಾಡ್ದ, 6 ಅಗ್ರೆಸರ್ಸ್ ಅಂತಾರಲ್ಲ, ಬೆಂಕಿ ಹಚ್ಚಿದ್ದಾನೆ. ಆಮೇಲೆ ಅವ್ರ ಹೆಂಡ್ತಿನ ಇವನು ಸ್ವೀಕಾರ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ದಾನೆ. ಆಮೇಲೆ ಬೇರೆನು ಬೆಂಕಿ ಹಚ್ಚಿದ್ದಾನೆ. ಇನ್ನೊಬ್ಬರು ವಸ್ತುನ ಇವನು ತಗೊಳ್ಳೋಣ ಅಂತ ನೋಡಿದ್ದಾನೆ. ಹಿಟ್ಟಿಂಗ್ ವಿತ್ ಡೆಡ್ಲಿ ವೆಪನ್, ಇವ್ರನ್ನೆಲ್ಲ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದಾನೆ. ಏನೋ ಏನಿದೆ 6 ಅಗ್ರೆಸರ್ಸ್ ಏನು ವಿಷ ಪಾಯ್ಸನ್ ಆಗ್ತಾನೆ, ಅವ್ರೆಲ್ಲ ಸತ್ತೋಗ್ಲಿ ಅಂತ ವಿಷ ಆಗ್ತಾನೆ. ಇಷ್ಟೆಲ್ಲ ದುಃಖ ಕೊಟ್ಟರು ದ್ರೌಪದಿ ಹೆಂಗೆ ಅವ್ರನ್ನ ಸಗಿಸ್ಕೊಂಡಿರ್ತಾರೆ ಅಂದರೆ ಅಂಡರ್ ದ ಗೈಡೆನ್ಸ್ ಆಫ್ ಕೃಷ್ಣ. ನಾವು ಕೂಡ ಈ ಭಾಗವತಂ ಮತ್ತು ಭಗವದ್ಗೀತೆ ಮತ್ತು ಪ್ರಭುಪಾದರನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ನಾವು ಕೂಡ ದ್ರೌಪದಿ ಥರ ಒಂದು ಭಕ್ತರಾಗಕ್ಕೆ ಅವಕಾಶ ಸಿಗುತ್ತೆ. 8ನೇದು ಅದು. 9ನೇದು ಕೃಷ್ಣಾಸ್ ಪ್ರೊಟೆಕ್ಷನ್ ಬಿಯಾಂಡ್ ಮೆಟೀರಿಯಲ್ ಲಿಮಿಟೇಷನ್ಸ್. ಕೃಷ್ಣನ ಒಂದು ಕೃಪೆ ನಾವು ಉದಾಹರಣವಾಗಿ ತಗೋಬೇಕಂದ್ರೆ ಇದಕ್ಕೆ ದ್ರೌಪದಿನೂ ಎಕ್ಸಾಂಪಲು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಹ್ಲಾದ್ ಮಹಾರಾಜು ಇವನು ಹಿರಣ್ಯಕಶಿಪಿಗೆ ಎಷ್ಟೊಂದು ಪ್ರೊಟೆಕ್ಷನ್ ಇದೆ. ಏನು ಹಗಲಲ್ಲಿ ಸಾವಿಲ್ಲ, ರಾತ್ರಿಯಲ್ಲಿ ಸಾವಿಲ್ಲ, ಇದೇನದು ಮನೆ ಒಳಗಡೆ ಸಾವಿಲ್ಲ, ಆಚೆ ಸಾವಿಲ್ಲ, ಮ್ಯಾನ್ ಮೇಡ್ ವೆಪನಿಂದ ಸಾವಿಲ್ಲ, ಎಷ್ಟೋ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾನೆ. ಹಂಗಂದ್ರೆ ಪ್ರಹ್ಲಾದ್ ಮಹಾರಾಜರು ಏನಿಲ್ಲ, ಪ್ರಹ್ಲಾದರ ಹತ್ರ ಏನಿತ್ತು, ದೊಡ್ಡ ರಾಜನ ಒಂಥರ ರಾಕ್ಷಸನ ಇಲ್ಲ, ಅವನ ಹತ್ರ ಏನೇ ಇದ್ರು ಕೂಡ ಒಂದೇ ಒಂದಿತ್ತು ಪ್ರಹ್ಲಾದ್ ಮಹಾರಾಜ್ ಹತ್ರ. ಏನದು? ಭಕ್ತಿ, ಭಗವಂತನಿಗೆ ಸ್ಮರಣೆ, ನಾಮಸ್ಮರಣೆ, ಯಾವಾಗಲೂ ಭಗವಂತನ ಬಗ್ಗೆ ಪ್ರಜ್ಞೆ. ನಮಗೆ ಸಿಗುತ್ತಾ ಯಾವಾಗಲೂ? ನಮಗೆ ಯಾವಾಗಲೂ ಕಲಿಯುಗ ರನ್ಸ್ ಬಿಹೈಂಡ್ 2 ಅಂತಾರೆ. ಒಂದು ಸೆಕ್ಸ್ ಲೈಫು, ಇನ್ನೊಂದು ದುಡ್ಡು ಮಾಡೋದು. ಬರೀ ನಮ್ಮ 90% ನಮ್ಮ ಮೈಂಡ್ ಯಾವುದಕ್ಕೆ ಉಪಯೋಗಿಸ್ತೀವಿ? ಈ ದುಡ್ಡು ಮಾಡಿದ್ರೆ ನನಗೆ ಎಲ್ಲ ಸಿಗುತ್ತೆ, ಇಲ್ಲ ನಾನು ಎಷ್ಟು ಈ ದೇಹ ಏನೋ ಸುಖವಾಗಿ ಇರಬೇಕು. ಬರೀ ಇದು ಎರಡರಲ್ಲೇ ಕಲಿಯುಗ ಕಳೆದೋಗ್ಬಿಡುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ನಾವು ಕೃಷ್ಣ ಪ್ರಜ್ಞೆ ಬೇಕು. ದ್ರೌಪದೀಸ್ ಡಿವೋಷನ್ ಇನ್ ಅವರ್ ಫಿಲಾಸಫಿಲಿ ಏನಂತಾರೆ, ಸರೆಂಡರ್ನ ದ್ರೌಪದಿಯಿಂದ ನಾವು 4 ವಿಷಯ ಅದರಿಂದ ಮಿಕ್ಸ್ ಮಾಡಿ ಹೇಳ್ತಾರೆ. ಸರೆಂಡರ್ನ ತಿಳ್ಕೋಬೇಕು, 2 ಕೈ ಎತ್ತಿಬಿಟ್ಟು ಭಗವಂತನಿಗೆ ಶರಣಾಗತಿ ಆಗಬೇಕು. ಆಮೇಲೆ ನಂಬಿಕೆ ಇರಬೇಕು, ಎಷ್ಟೇ ಗೊಂದಲ ಇದ್ರೂ. ಆಮೇಲೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಎಲ್ಲ ಕೊಟ್ಟಿರೋದು ಯಾರು? ಭಗವಂತ. ಬೆಳಗ್ಗೆ ಎದ್ದೇದ ತಕ್ಷಣ ನಾವು 1-2 ಕ್ಷಣ ಇದು ಕೇಳ್ಕೋಬೇಕು, ಏನೋ ಭಗವಂತ ಈ ದೇಹನ ನೀನು ಇವತ್ತು ನೈಟ್ ನಿದ್ದೆ ಮಾಡಿದ್ಮೇಲೆ ಗ್ಯಾರಂಟಿ ಇದೆಯಾ ನಾವು ನೆಕ್ಸ್ಟು ಎದ್ದೇಳ್ತೀವ ಇಲ್ವಾ ಅಂತ? ಎಷ್ಟೋ ಜನ ಮಲಗಿದ್ದಾರೆ, ಹಂಗೆ ಹೋಗಿದ್ದಾರೆ, ನೋ ಗ್ಯಾರಂಟಿ. ಆಯಿತಾ? ನಾವು ನೆಕ್ಸ್ಟ್ ಡೇ ಎದ್ದೇಳಿರೋದೇ ಭಗವಂತ ಕೊಟ್ಟಿರೋ ಒಂದು ಕೃಪೆ. ಇಲ್ಲಾಂದರೆ ನಾವು ಎದ್ದೇಳಕ್ಕಾಗತ್ತಾ? ಆಗೋದೇ ಇಲ್ಲ. ಇದು ಒಂದು. 3ನೇದು ಏನಂದರೆ ಸ್ಟ್ಯಾಂಡ್ ಫಾರ್ ರೈಟಿಯಸ್ನೆಸ್. ಏನೇ ಇದ್ರೂ ತಪ್ಪು. ಆಯಿತಾ? ಭಗವಂತ ಹೇಳಿದ್ದಾನೆ, ಇದನ್ನು ಪಾಲಿಸಿ ಅಂತ ಭಗವಂತ ಹೇಳಿದ್ದಾನೆ, ಅದನ್ನು ನಾವು ಪಾಲಿಸಬೇಕು. ನಾನು ಇದೇ ಸುಖದಿಂದ ನಾನು ಬದುಕಬಾರ್ದು ಅನ್ನೋ ಒಂದು ಸ್ಥಿತಿಗೆ ಬರಬೇಕು. ಸೊ ಇದಿದ್ದರೆ ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಮೇಲೆ ಹೋಗೋಕ್ಕೆ ಅವಕಾಶ. ಆಮೇಲೆ ಈ ಶ್ರೀಮದ್ ಭಾಗವತ 3ನೇ ಶ್ಲೋಕ 50ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಮಯ ಇಲ್ಲ, ನಾನು ಓದಿಲ್ಲ, ಬಟ್ ಹಂಗೆ ಹೇಳ್ತೀನಿ. ದ ಸಬ್ಜೆಕ್ಟ್ ಆಫ್ ದ ಡಿಪಾರ್ಚರ್ ಆಫ್ ಸನ್ಸ್ ಆಫ್ ಪಾಂಡು ಫಾರ್ ದ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಇವರೆಲ್ಲ ಹೋಗ್ಬಿಡ್ತಾರೆ. ಈ 15ನೇ ಚಾಪ್ಟರ್ ಹೆಸರೇನು ಕನ್ನಡದಲ್ಲಿ? ಪಾಂಡವರ ಡಿಪಾರ್ಚರ್ ಆಫ್ ದ ಇದು ಅಂತಾರೆ. ಅವರೆಲ್ಲ ಹೋಗುವ ಇದು. ನಾವು ಇಲ್ಲೇ ಪರ್ಮನೆಂಟ್ ಇರ್ತೀವ? ಯಾರನ್ನ ಇಲ್ಲೇ ಪರ್ಮನೆಂಟ್ ಇರ್ತೀವ? ಯುಧಿಷ್ಠಿರ ಹೇಳ್ತಾರೆ, ವಿಚಿತ್ರವಾಗಿರೋ ವಿಷಯ ಏನು ಅಂತ ಕೇಳುವಾಗ ಕೃಷ್ಣನಿಗೆ ಹೇಳ್ತಾರೆ, ವಿಚಿತ್ರವಾಗಿರೋ ವಿಷಯ ಏನಂದರೆ ಎಲ್ಲರೂ ಒಂದು ದಿವಸ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಬಟ್ ನಾವು ಮಾಡೋ ವಿಷಯಗಳೆಲ್ಲ ನೋಡಿದ್ರೆ ನಾವೆಲ್ಲರೂ ಇಲ್ಲಿ ಪರ್ಮನೆಂಟಾಗಿ ಇರಿವಿ ಅನ್ನೋ ರೀತಿಯಲ್ಲೇ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ? ನಾನು ಸೇರಿಸ್ಕೋಬೇಕು, ದುಡ್ಡು ಕೋಟಿ, ಇನ್ನೂ ಏನೇನೇನೇನೇನು ಬೇಕು, ಎಲ್ಲ ನನಗೆ ಬೇಕು ಅಂತ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಭಗವಂತ ಕೊಟ್ಟಿರೋದ್ರಿಂದ ನಾನು ಇಸ್ಕೊಂಡಿದ್ದೀನಿ ಅನ್ನೋ ಒಂದು ಮೆಚುರಿಟಿ ಲೆವೆಲ್ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಇದು ಸಾಧ್ಯ ಆಗುತ್ತೆ? ಯಾವಾಗ ಶ್ರೀಮದ್ ಭಾಗವತಮ್ ಈಸ್ ಎ ನರೇಷನ್ ಅಬೌಟ್ ಪರ್ಸನಾಲಿಟಿ ಆಫ್ ಗಾಡ್. ದೇವ್ರ ಬಗ್ಗೆ ಕೇಳಬೇಕು, ತಿಳ್ಕೋಬೇಕು, ದೇವರು ಎಷ್ಟು ಶ್ರೇಷ್ಠವಾಗಿರೋರು ಅಂತ. ಭಗವಾನ್ ಅಂದರೆ ಏನು? ಪರಾಶರ ಮುನಿಗಳು ಏನು ಹೇಳಿದ್ದಾರೆ? ಆಲ್ ಆಪುಲೆನ್ಸ್, ಎಲ್ಲ ಐಶ್ವರ್ಯಗಳು ಅವ್ರ ಹತ್ರ ಪೂರ್ತಿಯಾಗಿದೆ. ಅವನು ಅಂಬಾನಿ ಇರ್ಬೋದು, ಬಟ್ ಬರೀ ದುಡ್ಡಿದೆ, ಬೇರೆ ವಿಷಯಗಳಿದೆಯಾ? ಅಂಬಾನಿಗೆ ಇವ್ರ ಥರ ಯಾರು ರಾಜ್ಕುಮಾರ್ ಥರ ಫ್ಯಾನ್ಸ್ ಇರ್ತಾರ? ಚಾನ್ಸೇ ಇಲ್ಲ. ರಾಜ್ಕುಮಾರ್ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇಶನೂ ರಾಜ್ಕುಮಾರ್ ಅಂತ ಪ್ರೇಮ ತೋರಿಸ್ತಾರೆ.
ಅಂಬಾನಿ ಬಂದರೆ ಎಷ್ಟು ಜನ ಹೋಗೋದು. ರಾಜ್ಕುಮಾರ್ ರೋಡಲ್ಲಿ ಬಂದರೆ ಎಲ್ಲರೂ ಓಡೋಗ್ತಾರೆ, ರಾಜ್ಕುಮಾರ್ ಬಂದಿದ್ದಾರೆ ಅಂತ. ಬಟ್ ಇದು ಎಲ್ಲ ಸೇರಿ ಒಂದು ವ್ಯಕ್ತಿ ಒಟ್ಟಿಗೆ ಇದ್ದಾನೆ ಅಂದರೆ ಅವನು ಭಗವಂತ ಮಾತ್ರನೇ. ಪರಾಶರ ಮುನಿಗಳು ಹೇಳಿದ್ದಾರೆ. ನಾವು ಕೂಡ ಭಗವಂತನ ಸಂಗತೋಳು. ಅದು ಮಾತ್ರ ಇಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠ ಏನು? ಸಾಧು ಸಂಘ, ಅದಕ್ಕಿಂತ ಭಕ್ತರು. ಒಂದು ಈಸಿ ಶಾರ್ಟ್ಕಟ್ ಶ್ರೀ ವೈಷ್ಣವ ಸಂಪ್ರದಾಯದಿಂದ ಹೇಳ್ಬಿಡ್ತೀನಿ. ಏನು ಒಂದು ಈಸಿ ಶಾರ್ಟ್ಕಟ್ ಅಂದರೆ 12 ಆಳ್ವಾರ್ಗಳಂತಾರೆ ಶ್ರೀ ವೈಷ್ಣವದಲ್ಲಿ. 12 ಆಳ್ವಾರ್ಗಳಂತಾರೆ. ಅದರಲ್ಲಿ 11 ಆಳ್ವಾರ್ಗಳು ಭಗವಂತನ ಪ್ರೀತಿಗೆ ಇದು ಏನಂತಾರೆ, ಭಗವಂತನ ಪ್ರೀತಿಸಿದ್ದಾರೆ. ಯಾರು? 11 ಆಳ್ವಾರ್. ಒಂದೇ ಒಂದು ಆಳ್ವಾರ್ನ ಮಾತ್ರ ಭಗವಂತ ಬಂದು ಪ್ರೀತಿಸಿದ್ದಾನೆ. ಯಾರ ಆಳ್ವಾರ್? ಒಂದೇ ಒಂದು ವ್ಯಕ್ತಿ, ಮಧುರ ಕವಿ ಆಳ್ವಾರ್ ಅಂತ. ಎಲ್ಲ 11 ಆಳ್ವಾರ್ ಏನು ಮಾಡಿದ್ದಾರೆ? ಭಗವಂತನ ಬಗ್ಗೆ ಬರೆದಿದ್ದಾರೆ. ಈ ಒಂದು ವ್ಯಕ್ತಿ ಮಾತ್ರ, ಈ ಒಂದು ಭಕ್ತರು ಮಾತ್ರ ಏನು ಬರೆದಿದ್ದಾರೆ? ಅವರು ಗುರು ಮುಖಾಂತರ ನಾನು ನಿನ್ನ ನೋಡ್ತಾ ಇದ್ದೀನಿ. ಹಾಗಂದ್ರೆ ಭಗವಂತನಿಗೆ ಅದೇ ಇಷ್ಟ. ಭಗವಂತನ ನಾವು ನೋಡಕ್ಕೆ, ಭಗವಂತನ ಹತ್ರ ಮಾಡ್ಕೊಳ್ಳೋಕ್ಕೆ ದಾರಿ ಏನು? ದಾಸಾನು ದಾಸಾನು ದಾಸ, ಅಡಿಯೇನಕ್ಕೆ ಅಡಿಯೇನು. ಹಾಗಂದ್ರೆ ಭಗವಂತನಿಗೆ ಸೇವೆ ಮಾಡ್ತಾರಲ್ವ ಈ ವ್ಯಕ್ತಿ, ಆ ವ್ಯಕ್ತಿ. ಪ್ರಭುಪಾದರು ಭಗವಂತನಿಗೆ ಎಷ್ಟೆಲ್ಲ ಸೇವೆ ಮಾಡಿದ್ದಾರೆ. ಇಡೀ ಪ್ರಪಂಚ ಎಲ್ಲ ಹೋಗಿ ಈ ಕೃಷ್ಣ ಕೃಪಣೆ ಎಲ್ಲರಿಗೆ ಕೊಟ್ಟು ಬಂದಿದ್ದಾರೆ. ಹಂಗಂದ್ರೆ ಅವ್ರಿಗೆ ಸೇವೆ ಮಾಡೋಣ ಅಂತ ಯಾವ ಭಕ್ತರು ಬರ್ತಾರೋ ಅಂಥವ ಕೆಲಸ ಮಾಡೋರನ್ನ ಭಗವಂತ ಬಂದು ನೋಡ್ತಾನೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಕಾಂಚೀಪುರಮಲ್ಲಿ ವರದರಾಜ ಪೆರುಮಾಲ್ ಅಂತ ಎಲ್ಲ ಯಾತ್ರೆ ಹೋಗುವಾಗ ಸಮಯ ಇದ್ದರೆ ಅಲ್ಲಿ ಭಗವಂತನ ಕೈಯಲ್ಲಿ ಬರೆದಿದ್ದಾರೆ. ಮಾ ಸೂಚಹ ಅಂತ ಬರೆದಿರ್ತಾರೆ. ಅಲ್ಲಿ ಒಬ್ಬರು ಸೇವಕರು, ಭಕ್ತರು, ದೊಡ್ಡ ಭಕ್ತರು. ಅವ್ರಿಗೇನು ಸೇವೆ? ಡೈಲಿ ಸಾಂಬಾರ ಬೀಸೋದು ಸೇವೆ. ಆಮೇಲೆ ಊರು ಜನ ಎಲ್ಲ ಬರ್ತಾರೆ. ಅವ್ರ ಕಷ್ಟ ಸುಖಗಳೆಲ್ಲ ಇವ್ರ ಹತ್ರ, ಭಕ್ತರ ಹತ್ರ ಹೇಳ್ತಾರೆ. ಭಗವಂತ ವರದರಾಜ ಪೆರುಮಾಲ್ ಹತ್ರ ಮಾತಾಡಿ ವರ ಕೊಡೋರು. ವರದರಾಜ ಅಂದರೆ ಏನೇನು ಬೇಕೋ ಎಲ್ಲ ಕೊಡೋರು. ಅವರು ಉತ್ತರ ಕೊಡ್ತಾರೆ. ಯಾರ ಮುಖಾಂತರ ಕೊಡ್ತಾರೆ? ಈ ಭಕ್ತರ ಮುಖಾಂತರ ಕೊಡ್ತಾರೆ. ಒಂದು ದಿವಸ ಯಾರಿಲ್ಲ, ಇವರು ಸಾಂಬಾರ ಬೀಸ್ತಾ ಇದ್ದಾರೆ. ಪ್ರತಿ ದಿವಸ ಬೇರೆಯವ್ರಿಗೆ ಮಾತ್ರ ನಾನು ದೇವ್ರ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೋಸ್ಕರ ಒಂದು ದಿವಸ ಮಾತಾಡೋಣ. ಭಗವಂತ ನನಗೆ ಮೋಕ್ಷ ಇದೆಯಾ ಅಂತ ಕೇಳಿದ್ದಾನೆ. ಭಗವಂತ ಹೇಳಿದ್ದಾನೆ, ನಿನಗ ಓಕೆ, ನಿನಗೆ ಮೋಕ್ಷ ಇಲ್ಲ. ಇವ್ರಿಗೆ ತುಂಬ ಸಾಕು. ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ತೀರಾ, ಇಡೀ ಜನರಿಗೆ ಇರುವ ಕಷ್ಟ ಸುಖ ಎಲ್ಲ ನೀವು ನನ್ನ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಆದ್ರೂ ಕೂಡ ನನಗೆ ಮೋಕ್ಷ ಇಲ್ಲ ಅಂತೀರಲ್ವಾ ಹಂಗಂತ ಕೇಳುವಾಗ ಇವ್ರಿಗೆ ಇನ್ನೊಂದು ಇದು ಬಂತು. ದಿವಸ ಅವರು ದೇವಸ್ಥಾನ ಬರುವಾಗ ಅವರು ಕಾಲು ಮಣ್ಣು ಧೂಳಿರುತ್ತಲ್ವ, ಅದನ್ನು ಒಬ್ಬ ಸಾಮಾನ್ಯ ಅದನ್ನು ಮುಟ್ಟಿ ಹಿಂಗೆ ಹಚ್ಕೊಳ್ತಾನೆ. ಆ ವ್ಯಕ್ತಿ ಏನಂದರೆ ತುಂಬ ಭಕ್ತಿ ಅವ್ರ ಮೇಲೆ. ಇವರು ದೇವ್ರ ಕಾರ್ಯಕ್ರಮ ಮಾಡ್ತಾರಲ್ಲ ಈ ದೊಡ್ಡ ವೈಷ್ಣವರು, ದೊಡ್ಡ ಬ್ರಾಹ್ಮಣರಂತ, ಅವ್ರ ಮೇಲೆ ತುಂಬ ಪ್ರೀತಿ ಅವರಿಗೆ. ಆಮೇಲೆ ಸರಿ ಅವ್ರಿಗೆ ಕೇಳೋಣ, ನಾನು ದಿವಸ ದೇವಸ್ಥಾನ ಬರುವಾಗ ಒಂದು ವ್ಯಕ್ತಿ ನನಗೆ ನಮಸ್ಕಾರ ಮಾಡ್ತಾರೆ, ಆ ವ್ಯಕ್ತಿಗೆ ಮೋಕ್ಷ ಇದೆ ಅಂದರೆ ಆ ಮೋಕ್ಷ ಇದೆ ಅಂತ ಹೇಳೋದು. ಇವ್ರಿಗೆ ಇನ್ನೂ ದುಃಖ, ನಾನು ನಿನ್ನ ಜೊತೆಲೇ ಇರ್ತೀನಿ, ಡೈಲಿ ಸಾಂಬಾರ ಬೀಸ್ತಾ ಇದ್ದೀನಿ ಅಂದರೆ. ಅದಕ್ಕೆ ಭಗವಂತ ಏನು ಹೇಳಿದ್ರು ಅಂದರೆ, ನೀರು ಬೀಸಿ ನೀರು ನಾನು ಬೀಸಿನಿ, ನೀನು ಬೀಸಿದ್ಯಾ, ನಾನು ಅದಕ್ಕೆ ನಿನ್ನ ಹತ್ರ ಮಾತಾಡ್ಬಿಟ್ಟೆ, ಸರಿ ಹೋಯ್ತು ಆಯಿತಾ. ನಾನಿದ್ದೀನಿ ಅಂತ ನಿನಗೆ ಒಂದು ಜ್ಞಾನ ಕೊಟ್ಟಿದ್ದೀನಲ್ವಾ, ಅದು ಸರಿ ಹೋಯ್ತು. ಮೋಕ್ಷ ತಗೋಬೇಕಂದ್ರೆ ನೀನು ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು? ದಾಸಾನು ದಾಸಾನು ದಾಸ, ಅಡಿಯೇನಕ್ಕೂ ಅಡಿಯೇನು ಅನ್ನೋದನ್ನು ನೀನು ಬಂದರೆ ಮಾತ್ರ ನಾನೇ ಬಂದು ನಿನ್ನ ಸಲ್ಕೊಂಡು ಬರ್ತೀನಿ. ನೀನು ಮರ್ತೋದ್ರೂ ಪರವಾಗಿಲ್ಲ, ಐ ವಿಲ್ ಮಾ ಸೂಚಃ, ನಾನು ನಿನ್ನ ಕಾಪಾಡ್ತೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶಾಮಿ ಮಾ ಸೂಚಃ. ಏನು ಹೇಳ್ತಾನೆ ಅಂದರೆ, ಭಗವಂತನ ವಿಧವಾಗಿರುವ ಧರ್ಮನೆಲ್ಲ ಬಿಟ್ಬಿಟ್ಟು ನನಗೆ ಶರಣಾಗತಿ ಆಗಬೇಕು. ಹೇಗೆ ಶರಣಾಗತಿ ಆಗಬೇಕು? ಶುದ್ಧ ವೈಷ್ಣವರು, ಪ್ರಭುಪಾದರ ಮುಖಾಂತರ, ಸೀನಿಯರ್ ಡಿವೋಟೀಸ್ ಮುಖಾಂತರ, ನಮ್ಮ ಶಿಕ್ಷಾ ಗುರುಗಳ ಮುಖಾಂತರ ನಾವು ಶರಣಾಗತಿ ಆಗಬೇಕು. ಎಲ್ಲರೂ ಕೇಳಿ ಎಲ್ಲಿ ನಮಗೆ ಅವಕಾಶ ಬಂತು ಇಲ್ಲಿ ಬಂದು ಕೂರಕ್ಕೆ? ಭಗವಂತನ ಪ್ರೇಮ. ನಾನು ಬಂದು ಇಲ್ಲಿ ಕೂರಕ್ಕೆ ಇನ್ನೊಂದು ಭಕ್ತರ ಕಾರಣವಾಗಿತ್ತು. ಬನ್ನಿ, ಅಲ್ಲಿ ಒಂದು ಒಳ್ಳೆಯ ವಿಷಯ ಇದೆ, ಬನ್ನಿ. ಹೌದಾ, ಏನೊಂದು ಒಳ್ಳೆಯ ವಿಷಯ, ಬನ್ನಿ. ಫಸ್ಟು ಪ್ರಸಾದ ಚೆನ್ನಾಗಿದೆ, ನೆಕ್ಸ್ಟು ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ಬರ್ತೀವಿ. ಇವರು ಇದು ತಪಸ್ಸೆ ಮಾಡಿದ್ರಲ್ವ ಧ್ರುವ ಮಹಾರಾಜ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಬಂದರು? ಅವರು ಫಸ್ಟ್ ಪ್ರಸಾದ ಆ ಮೂಡಲ್ಲೇ ಬಂದರು. ಭೌತಿಕವಾಗಿ ನನಗೆ ಏನೋ ಬೇಕು ಅಂತ. ಆಮೇಲೆ ಕೊನೆಯಲ್ಲಿ ಶುದ್ಧ ಭಕ್ತರಾದರು. ಅದಕ್ಕೆ ಈ ಸಾಧು ಸಂಘ ಅನ್ನೋದು ಭಾರಿ ಮುಖ್ಯ. ಸಾಧು ಸಂಘ ಯಾವ ರೂಪದಲ್ಲಿ? ಈ ಗ್ರಂಥಗಳ ರೂಪದಲ್ಲಿ ಪ್ರಭುಪಾದರು ಬರೆದಿದ್ದಾರೆ. ಭಗವಂತನೇ ಹೇಳಿರೋದು. ಇದನ್ನು ಪ್ರಭುಪಾದರು ಬರೆದು ನಮಗೆಲ್ಲ ಚೆನ್ನಾಗಿ ಬಡಿಸಿದ್ದಾರೆ. ಪ್ರಭುಪಾದರು ಯಾವಾಗಲೂ ನಾನು ಬರೆದಿದ್ದೀನಿ ಅಂತ ಹೇಳಲ್ಲ. ಇದನ್ನು ಪ್ರಭುಪಾದರು ಬರೆದಿರೋದೆಲ್ಲ ಅವರೇ. ಟ್ರಾನ್ಸ್ಲೇಷನ್ ಎಲ್ಲ, ಅನುವಾದ, ಭಾವಾರ್ಥ ಎಲ್ಲ ನಾವು ಓದ್ತೀವಲ್ವಾ, ಪ್ರಭುಪಾದರು ಯಾವಾಗಲೂ ಇದನ್ನು ತೊಗೊಂಡು ಓದ್ತಾ ಇರ್ತಾರೆ. ಒಂದು ಭಕ್ತರು ಹೋಗಿ, ಪ್ರಭುಪಾದ ನೀವೇ ಬರೆದಿದ್ದೀರಾ, ನೀವೇ ಓದ್ತಾ ಇದ್ದೀರಾ? ಪ್ರಭುಪಾದರು ಹೇಳ್ತಾರೆ, ಯಾರು ಹೇಳಿದ್ರು ನಾನು ಬರೆದಿದ್ದೀನಿ ಅಂತ. ಇದೆಲ್ಲ ಭಗವಂತ ಬರೆದಿರೋದು. ನಾನು ಬರೀ ಒಂದು ಇನ್ಸ್ಟ್ರೂಮೆಂಟು. ಇದನ್ನು ಬಾರಿಸಿದ್ರೆ ಒಂದು ಶಬ್ದ ಬರುತ್ತಲ್ವಾ,
ಆ ಪ್ರಜ್ಞೆ ಕೊಟ್ಟಿರೋನು ಭಗವಂತ. ನಾನು ಈ ಒಂದು ಮೃದಂಗ ಥರ ಅದನ್ನು ಬಾರಿಸೋನು, ಅದನ್ನು ಪ್ಲೇ ಮಾಡೋನು ಭಗವಂತ. ಸೊ ಅದೊಂದು ಪ್ರಜ್ಞೆ ನಮಗೆ ಇದ್ಬಿಟ್ರೆ ನಾವು ಕೂಡ ಈ ಒಂದು ದೇಹ ಸಂಬಂಧ ಬಿಟ್ಟು ಆತ್ಮ ಸಂಬಂಧ. ಸೊ ಈ 3 ವಿಷಯಗಳು ಟೇಕ್ ಹೋಮ್ ಮೆಸೇಜ್ ಅಂತಾರಲ್ವ. ಕನ್ಕ್ಲೂಡಿಂಗ್ ಆಗಿ ಈ 3 ವಿಷಯ ಏನಂದು ವಿದುರರಿಂದ ನಾವು ತಿಳ್ಕೊಳ್ಳೋದು ಏನಾಗತ್ತೆ ಅಂದರೆ, ನಾನು ಇಲ್ಲಿ ಬಂದಿದ್ದೀನಿ, ಭಗವಂತನೇ ಸೇವಕನಾಗಿ ಬಂದಿದ್ದೀನಿ, ಸೇವೆ ಮಾಡ್ತೀನಿ, ಹೋಗ್ತೀನಿ. ದ್ರೌಪದಿಯಿಂದ ತಿಳ್ಕೊಬೇಕಾಗಿರೋದೇನು, ನಾನು ಫುಲ್ ಸರೆಂಡರ್, ನಾನು ಒಂದು ಭಕ್ತರಾಗಿರೋಕ್ಕೆ ಏನು ಅರ್ಹತೆ, ಭಗವಂತನಿಗೆ ಶರಣಾಗತಿ ಆಗಬೇಕು. ಯಾವ ರೀತಿಯಲ್ಲಿ ಶರಣಾಗತಿ ಆಗಬೇಕು, ದಾಸನ ರೀತಿಯಲ್ಲಿ ಶರಣಾಗತಿ ಆಗಬೇಕು. ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಲ್ವ, ನನಗೆ ಭಗವಂತನಿಗೆ ಸಂಬಂಧ ಯಾಕೆ, ನನಗೆ ಆಚಾರ್ಯರು ಪ್ರಭುಪಾದರು ಅವರು ಮನುಷ್ಯರ್ತಾನೆ, ಆ ರೀತಿಯಲ್ಲಿ ನಾವು ನೋಡಬಾರ್ದು. ಗುರುಗಳ ಮುಖಾಂತರನೇ ಹೋಗಿ ನಾವು ಭಗವಂತನ ದರ್ಶನ ಮಾಡೋಕ್ಕೆ ಸಾಧ್ಯ. ಅಜ್ಞಾನ ನಾವು ಹೇಳ್ತೀವಲ್ವ, ಓಂ ಅಜ್ಞಾನ ತಿಮ್ರ ದಶ್ಯ ಜ್ಞಾನಾಂಜನ ಶಲಾಕಯ ತಸ್ಮೈನ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಏನು, ಅಜ್ಞಾನದಿಂದ ನನ್ನ ಕಣ್ಣೆಲ್ಲ ಈಗೆಲ್ಲ ಕಾಂಟ್ರಾಕ್ಟ್ ಆಪರೇಷನ್ ಮಾಡ್ತಾ ಇಲ್ಲಲ್ವ, ಕಣ್ಣಲ್ಲಿರುವ ಹೊರ ಎಲ್ಲ ತೆಗಿತೀವಲ್ವ, ಆ ಥರ ಅಜ್ಞಾನ ಅನ್ನೋದು ನಮ್ಮ ಕಣ್ಣೆಲ್ಲ ಮುಚ್ಚಿದೆ. ಗುರುಗಳು ಬಂದು ಆ ಆಪರೇಷನ್ ಮಾಡಿ ಅದನ್ನು ತೆಗಿತಾರೆ. ಆಮೇಲೆ ನಾವು ಕ್ಲಿಯರ್ ಆಗಿ ಈ ಆಧ್ಯಾತ್ಮಿಕ ಲೋಕನ ನೋಡೋಕ್ಕೆ, ಈ ಪ್ರವಾಸ ಹೋಗಿ ನಾವು ಕೂಡ ಸೇರ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾವು ಇಲ್ಲಿಂದ ದ್ವಾರಕ ಹೋಗಿ ಬಂದುಬಿಟ್ರೆ, ನಾನು ಪ್ರವಾಸ ಹೋಗಿ ಬಂದಿದ್ದೀನಿ, ಇಲ್ಲ. ಆಧ್ಯಾತ್ಮಿಕ ರೀತಿಯಲ್ಲಿ ಯಾರೊಬ್ಬರು ಮೇಲ್ಗಡೆ ಹೋಗ್ತಾರೋ ಅವರೆಲ್ಲರೂ ಪ್ರವಾಸ ಹೋಗಿ ಭಗವಂತನ ಜೊತೆಯಲ್ಲಿ ನಿತ್ಯವಾಗಿ ಸೇವೆ ನಿತ್ಯಂ ಭಾಗವತ ಸೇವೆ ಅಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ, ಇಲ್ಲಿ ಮಾಯ ಯಾವಾಗಲೂ ನಮ್ಮ ಕಾಲನ್ನ ಕಟ್ಬಿಟ್ಟಿದೆ. ಏನು, 3 ಗುಣದಿಂದ, ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದಲ್ಲಿ ಇದ್ರೂ ಕೂಡ ನನಗೆ ಇಷ್ಟು ಶ್ಲೋಕ ಗೊತ್ತು, ನಾನೊಂದು ಇಷ್ಟು ದೊಡ್ಡ ಭಕ್ತ ಆಗೋದೇ ಇಲ್ಲ, ಏನೂ ಇಲ್ಲ. ಇವ್ರಿಗೆ ಏನಾಯಿತು, ಜಿಂಕೆಯಾಗಿ ಹುಟ್ಟಿದ್ರಲ್ವ, ಜಡಭರತ ಏನಾಯಿತು, ಕೊನೆಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಮುಂದೆ ಹೋಗೋಣ ಅಂತ ಎಲ್ಲ ರಾಜ್ಯ ಎಲ್ಲ ಬಿಟ್ಟು ಬಂದಮೇಲೆ ಆ ಜಿಂಕೆ ಮೇಲೆ ತುಂಬ ಪ್ರೀತಿ. ಈಗೆಲ್ಲ ಪೆಟ್ ಅನಿಮಲ್ ಅಂತ ಎಲ್ಲ ನಾಯಿ ತಗೊಂಡು ಓಡಾಡ್ತಾ ಇರ್ತಾರೆ. ಪ್ರಭುಪಾದರು ಹೇಳ್ತಾರೆ, ಇನ್ US ಯು ಆಲ್ ಆರ್ ಸರ್ವಿಂಗ್ ಡಾಗ್, ಇನ್ ಇಂಡಿಯಾ ವಿ ಆಲ್ ಆರ್ ಸರ್ವಿಂಗ್ ಗಾಡ್. ದೇವರಿಗೆ ಒಂದು ಆರತಿ ಮಾಡೋಕ್ಕೆ ಟೈಮ್ ಸಿಗಲ್ಲ, ಬಟ್ ಈ ನಾಯಿ ಜೊತೆಲಿ ಸಂಘ, ನಾಯಿ ಅಂದರೆ ಪ್ರೀತಿ, ಈ ನಾಯಿಗೆ ಇಷ್ಟೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡ್ತಾರೆ ಫಾರಿನಲ್ಲಿ, ಅಷ್ಟೆಲ್ಲ ಖರ್ಚು ಮಾಡ್ತಾರೆ. ಭಗವಂತನಿಗೆ ಒಂದು 10 ರೂಪಾಯಿ ಡೊನೇಷನ್ ಕೊಡೋಣ ಅಂದರೆ 10 ರೂಪಾಯಿ ವೇಸ್ಟ್ ಆಗುತ್ತಪ್ಪ, ಹಂಗೆಲ್ಲ. ಸೊ ಕಂಪೇರ್ ಮಾಡ್ತೀನಿ ಅಂತ ಇಲ್ಲ, ಆ ಸೃಷ್ಟಿನೂ ಭಗವಂತ ಕೊಟ್ಟಿದ್ದಾನೆ, ಆ ಒಂದು ಬುದ್ಧಿನೂ ಭಗವಂತ. ಇಲ್ಲ, ಬೇರೆ ಪ್ರಾಣಿಗೆ ಶಾಂತವಾಗಿರೋದು ಓಕೆ, ಒಪ್ಕೊಳ್ತೀನಿ. ಆ ನಾಯಿಗೆ ಅಷ್ಟು ಪ್ರೀತಿಸಿವರು ಕೇಳಿ ನೀವು, 99% ನಾನ್ ವೆಜಿಟೇರಿಯನ್ ಆಗಿರ್ತಾರೆ. ಆ ನಾಯಿ ಮೇಲೆ ಇರೋ ಪ್ರೀತಿನೇ ಬೇರೆ ಪ್ರಾಣಿಗಳಿಗೆ ಏನೋ ಮೇಕೆ, ಅದೇನೋ ಗೋಟ್, ಮತ್ತು ಏನೋ ಬೀಫ್, ಇದ್ರ ಮೇಲೆಲ್ಲ ತೋರಿಸ್ಬೋದಲ್ವಾ. ತೋರಿಸೋದಕ್ಕೆ ಅವರಿಗೆ ಅಷ್ಟೊಂದು ಮೆಚ್ಯೂರಿಟಿ ಭಗವಂತ ಕೊಡಲಿ ಅಂತ ನಾವು ಕೂಡ ಪ್ರಯತ್ನ ಮಾಡೋಣ. ಸೊ ಈ ಟೇಕ್ ಹೋಮ್ ಮೆಸೇಜ್ ಏನಂದರೆ, ನಮ್ಮ ಮಹಾತ್ಮಾಸ್ ಬಗ್ಗೆ ಯೋಚನೆ ಮಾಡುವಾಗ, ಶುದ್ಧ ಭಕ್ತರ ಬಗ್ಗೆ ಯೋಚನೆ ಮಾಡುವಾಗ, ಈ ಗ್ರಂಥಗಳ ಬಗ್ಗೆ ಯೋಚನೆ ಮಾಡುವಾಗ, ನಮ್ಮಲ್ಲಿರುವ ಅನರ್ಥಾಸ್ ಎಲ್ಲ ಹೊರಗೆ ಹೋಗಿ ನಮ್ಮಲ್ಲಿ ಭಕ್ತಿ ತುಂಬಬೇಕು, ನಮ್ಮ ಪರಮಾತ್ಮನ ರಿಯಲೈಸ್ ಮಾಡಬೇಕು, ಮತ್ತು ಭಗವಾನ್ನ ರಿಯಲೈಸ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ತಿಳಿಸ್ತೀನಿ. ಓಕೆ, ಹರೇ ಕೃಷ್ಣ. ಯಾರಿಗಿನ ಏನೋ ಪ್ರಶ್ನೆ ಇದ್ದರೆ ಡಿಸ್ಕಸ್ ಮಾಡೋಣ, ಇಲ್ಲ ಏನೋ ನಾನು ಹೇಳುವಾಗ ಯಾವುದೋ ಒಂದು ಅರ್ಧಂಬರ್ಧ ಹೇಳಿದರೆ ನೀವು ಅದನ್ನು ಕರೆಕ್ಟ್ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಮೈಕ್ ಇದೆಯಾ? ಇಲ್ಲ, ಮೈಕ್ ಎಲ್ರಿಗೂ ಅರ್ಥ ಆಗಲಿ ಅಂತ ಕ್ವಶನ್ ಕೇಳಿ. ದುರ್ಯೋಧನ ವಿದುರನಿಗೆ ಯಾವಾಗಲೂ ಅವಮಾನ ಮಾಡ್ತಾ ಇರ್ತಾನೆ, ಚಾಲೆಂಜ್ ಮಾಡ್ತಾ ಇರ್ತಾನೆ. ಆ ಥರ ಇರ್ಬೇಕಾದ್ರೆ ವಿದುರಂದು ರಿಯಾಕ್ಷನ್ ಏನು, ಅವನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಆ ಸಿಚುಯೇಷನ್ನ? ಗುಡ್ ಕ್ವಶನ್. ಪ್ರಭುಲ್ದು ಪ್ರಶ್ನೆ ಏನಂದರೆ, ಗೊಂದಲೆಯಲ್ಲಿ ಇದ್ದಾನೆ. ಪರ್ಟಿಕ್ಯುಲರ್ಲಿ ಏನು ಗೊಂದಲ, ಒಬ್ಬನಿನ್ನ ಇನ್ಸಲ್ಟ್ ಮಾಡ್ತಾನೆ. ಇನ್ಸಲ್ಟ್ ಮಾಡುವಾಗ ಯಾವ ರೀತಿಯಲ್ಲಿ ತೊಗೋಬೇಕಂದ್ರೆ, ಅದಕ್ಕೆ ಫಸ್ಟ್ ನಮ್ಮ ಹತ್ರ ತಾಳ್ಮೆ ಅನ್ನೋದಿರಬೇಕು. ನಮಗೆ ತಾಳ್ಮೆ ಇದೆಯಾ ಫಸ್ಟು, ಅದೊಂದು ಇಂಪಾರ್ಟೆಂಟ್. ಈ ಪ್ರಾಣಿಗಳ ಬೇರೆ ಏರಿಯಾಯಿಂದ ಒಂದು ನಾಯಿ ಬರುತ್ತೆ ಈ ಏರಿಯಾಗೆ. ಈ ನಾಯಿ ಏನು ಮಾಡುತ್ತೆ, ಫಸ್ಟು ಒಂದು ಶಬ್ದ ಮಾಡುತ್ತೆ, ಆಮೇಲೆ ಆ ನಾಯಿ ಇನ್ನೂ ಶಬ್ದ ಮಾಡುತ್ತೆ, ಆಮೇಲೆ ಆ ನಾಯಿ ಇನ್ನೂ ಶಬ್ದ ಮಾಡುತ್ತೆ. ಬಟ್ ಈ ಕಂಟೆಂಟ್ ಆಗಿರೋ ವ್ಯಕ್ತಿಗಳು ಯಾವಾಗಲೂ ಅದನ್ನು ಹೆಂಗೆ ಡೀಲ್ ಮಾಡ್ತಾರೆ ಅಂದರೆ, ಈಗ ಕೆಲವರು ಗರ್ವದಿಂದ ವಾದ ಮಾಡ್ತಾರೆ. ಇಸ್ಕಾನಲ್ಲಿ ಕೆಲವರು, ನಿನಗೆ ಗೊತ್ತಾಯ್ತಾ, ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗುವಾಗ ಈ ಮ್ಯಾಗಝೀನ್ ಎಲ್ಲ ತೊಗೊಂಡು ಹೋಗುವಾಗ ಒಂದು ವ್ಯಕ್ತಿ ಬಂದರು, ಪ್ರಭು ನೀವು ದೇವ್ರನ್ನ ನೋಡಿದ್ದೀರಾ? ಪ್ರಭು ಇಲ್ಲ, ನೀವು ದೇವ್ರನ್ನ ನೋಡಿದ್ದೀರಾ? ಬನ್ನಿ, ದೇವ್ರನ್ನ ನೋಡಿರೋರು ನಾನು ತೋರಿಸ್ತೀನಿ. ಹಂಗಂದ್ರೂ ಬರಲ್ಲ. ಅದು ಹಿಂಗೆ, ನಿಮ್ಗೆ ಹೆಂಗೆ ಗೊತ್ತು ಅವ್ರು ನೋಡಿದ್ದಾರೆ ಅಂತ? ನಾನು ಹೇಳ್ತೀನಿ ಬನ್ನಿ. ಇಲ್ಲ, ನೀವು ನೋಡಿದ್ದೀರಾ? ಅದರಿಂದ ಗೊತ್ತಾಗುತ್ತೆ ಅವರಿಗೆ ಎಷ್ಟೊಂದು ಮೂರ್ಖತನದಿಂದ ದೇವ್ರನ್ನ ಅವರು ನೋಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಏನಂದರೆ, ಪ್ರಭುಪಾದ್ ನೀವು
ದೇವ್ರನ್ನ ನೋಡಿದ್ದೀರಾ ಅಂತ ತುಂಬ ಫಾರಿನ್ ಡಿವೋಟೀಸ್ ಕೇಳಿದ್ದಾರೆ. ಪ್ರಭುಪಾದರು ಅದು ಏನು ಉತ್ತರ ಕೊಡ್ತಾರೆ ಅಂದರೆ, ದೇವ್ರನ್ನ ನಾವು ನೋಡೋಕ್ಕೆ ಅಂಥವು ಕಣ್ಣು ನಮ್ಮ ಹತ್ರ ಇದೆಯಾ ಫಸ್ಟು. ಈ ಭೌತಿಕ ಕಣ್ಣು ಇಟ್ಕೊಂಡು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ವಿದುರರು ಕೆಪಾಸಿಟಿ ಏನಂದರೆ, ವಿದುರ ಯಾರು? ಮುಖ್ಯಮಂತ್ರಿ. ಧರ್ಮನ ಎಸ್ಟಾಬ್ಲಿಷ್ ಮಾಡೋ ಒಂದು ಕೆಪಾಸಿಟಿಲಿ ಇದ್ದಾನೆ. ಈಗ ಇದು ಸರಿ, ಇದು ತಪ್ಪು. ಸುಪ್ರೀಂ ಕೋರ್ಟ್ ಜಡ್ಜ್ ಹತ್ರ ಹೋಗಿ ನಾನು ಹೇಳ್ತೀನಿ, ಸರ್ ನಾನು ಒಂದು 100 ರೂಪೀಸ್ ಕಳ್ತನ ಮಾಡಿದ್ದೀನಿ, ಅದು ಕಳ್ತನ ಇಲ್ಲ ತಾನೆ ಕಲಿಯುಗದಲ್ಲಿ ಅಂದರೆ 100 ರೂಪೀಸ್ ನೀನು ತೊಗೊಂಡ್ರು ಅದು ಕಳ್ತನ. ಅವ್ರು ಇನ್ನೂ ಡೀಟೇಲ್ ಕೊಡ್ತಾರೆ. ಹೆಂಗೆ ಅಂದರೆ, ಒಂದು 100 ರೂಪೀಸ್ ನೋಟ್, ಕರೆನ್ಸಿ ನೋಟ್ ಇದಲ್ವ, ಈ ರೋಡಲ್ಲಿ ತೊಗೊಂಡೋಗಿ ಅದನ್ನು ನಾನು ಇದು ಬೆಂಕಿ ಹಚ್ಬಿಟ್ರೆ ಇಟ್ ಈಸ್ ಅನ್ ಬಿಗ್ ಅಫೆನ್ಸ್. 12 ವರ್ಷ ನಾನು ಜೈಲಿಗೆ ಹಾಕ್ಬೋದು. ಬಟ್ ವಿಷಯ ಏನು, ಬರೀ 100 ರೂಪಾಯಿ ಅದು. ಅದನ್ನು ನಾನು ಯಾಕೆ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀನಿ ಅಂದರೆ, ಅದರಲ್ಲಿ ಗೌರ್ಮೆಂಟ್ ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಪ್ರಾಮಿಸರಿ ನೋಟ್. ನೀವು 1 ರೂಪಾಯಿ ನೋಟ್ ನೋಡಿ, 1 ರೂಪಾಯಿ ನೋಟಲ್ಲಿ ಅದು ಕರೆನ್ಸಿ ಅಂತ ಇರುತ್ತೆ, ಅದು ದುಡ್ಡು ಅಂತ ಇರುತ್ತೆ. 100 ರೂಪಾಯಿ ನೋಟು ಇಲ್ಲ ಬೇರೆ ನೋಟ್, ಕರೆನ್ಸಿ ನೋಟಲ್ಲಿ ನೋಡಿದ್ರೆ ಇಟ್ ಈಸ್ ಕಾಲ್ಡ್ ಪ್ರಾಮಿಸರಿ ನೋಟ್. ಹಂಗಂದ್ರೆ 101 ರೂಪಾಯಿ ಅದ್ರ ಒಳಗಡೆ ಇದೆ, ಅದನ್ನು ನಿನಗೆ ಸೇರಿಸ್ತೀನಿ ಅಂತ ಯಾರು ಸೈನ್ ಮಾಡಿದ್ದಾರೆ? ಗವರ್ನರ್ ಸೈನ್ ಮಾಡಿದ್ದಾರೆ. ಹಂಗಂದ್ರೆ ಅದು ಅರ್ಥ ಏನು? ಆ 100 ರೂಪಾಯಿ ಅನ್ನೋದು ನಿಮ್ಮ ವಸ್ತು ಅಲ್ಲ, ಗೌರ್ಮೆಂಟ್ ವಸ್ತು. ಈಗ ನಾನೊಂದು ಡೀಟೇಲ್ ಹೇಳಿದ್ದೀನಲ್ವ, ಈ ರೀತಿಯಲ್ಲಿ ಇವರು ವಿದುರರಿಗೆ ಈ ನ್ಯಾಯದ ಬಗ್ಗೆ ಫುಲ್ 100% ಅವರಿಗೆ ಗೊತ್ತಾಗಿದೆ. ಆವಾಗ ಒಂದು ವ್ಯಕ್ತಿ ಮೂರ್ಖತನವಾಗಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವರಿಗೆ ನಗು ಬರುತ್ತೆ. ಯಾವ ರೀತಿಯಲ್ಲಿ ಅದನ್ನು ಅವ್ರು ಫೇಸ್ ಮಾಡಿದ್ರು, ಅವನಿಗೆ ಎಷ್ಟೇ ಅವಮಾನ ಮಾಡಲಿ. ಈಗ ನಾನು ರಿಸರ್ವ್ ಬ್ಯಾಂಕ್ ಗವರ್ನರ್, ಒಬ್ಬ 1,000 ಜನ ಬಂದು 100 ರೂಪಾಯಿನೇ ಇದು ಮಾಡ್ತಾರೆ, ಬೆಂಕಿ ಹಚ್ತಾ ಇದ್ದಾರೆ. ನನಗೆ ಲಾ ಆ್ಯಂಡ್ ಆರ್ಡರ್ ಗೊತ್ತು, ಅವರಿಗೆ ಗೊತ್ತಿಲ್ಲ. ಅವ್ರು ಏನೋ ಒಂದು ಎಮೋಷ್ನಲ್ ಆಗಿ ಏನೋ ಮಾಡ್ತಾ ಇದ್ದಾನೆ. ಅವನು ಕೃಷ್ಣ ಪ್ರಜ್ಞೆನೇ ಇಲ್ಲ ಅವನಿಗೆ. ಅವನು ಮಾಯಾವಿ ಅಂತಾನೆ, ಅವನು ಮೆಜಿಷಿಯನ್ ಅಂತಾನೆ. ದುರ್ಯೋಧನ ಪ್ರಕಾರ ಕೃಷ್ಣ ಯಾರು? ಅವನೊಂದು ವ್ಯಕ್ತಿ, ಅವನೊಂದು ಯದುವಂಶ, ಒಂದು ರಾಜ, ಒಂದು ಚಿಕ್ಕ ರಾಜ. ಅವನೇನು ಮಾಡ್ಬಿಡ್ತಾನೆ ನನಗೆ, ಹೌದಾ ಇಲ್ವಾ? ಇವನ್ ಗುರಿ ಏನು ಕೇಳದ ಅವನು? ಕೃಷ್ಣ ಇದೆ, ಕೃಷ್ಣ ನಿನಗೆ ನನ್ನ ಸೇನೆ ನನ್ನ ಆರ್ಮಿ ಬೇಕಾ, ನಾನು ಬೇಕಾ ಅಂದರೆ ಏನು ಕೇಳದ ದುರ್ಯೋಧನ? ಅವನು ಎಷ್ಟು ಮೂರ್ಖವಾಗಿದ್ದಾನೆ. ವಿದುರರಿಗೆ ಫುಲ್ ಪ್ರಜ್ಞೆ ಇದೆ, ಏನು ನಾವೆಲ್ಲ ಭಗವಂತನ ಸೇವಕರು ಅನ್ನೋ. ಬಟ್ ಅವ್ನು ಮಾಡ್ತಾ ಇರೋ ಕೆಲಸ ನೋಡಿ ಇವರಿಗೆ ತುಂಬ ದುಃಖ ಆಗುತ್ತೆ. ಧರ್ಮ ರೀತಿಯಲ್ಲಿನೂ, ಆಧ್ಯಾತ್ಮಿಕ ರೀತಿಯಲ್ಲಿನೂ, ಭೌತಿಕ ರೀತಿಯಲ್ಲಿ ನೋಡಿದ್ರು ಕೂಡ, ಆ್ಯಸ್ ಎ ಕ್ಷತ್ರಿಯ ಅವ್ರು ನೋಡಿದ್ರು ಕೂಡ ಅವ್ನು ಮಾಡೋದೆಲ್ಲ ತಪ್ಪು. ಯಾಕೆಂದರೆ ಅವನು ಈಸ್ ನಾಟ್ ಕ್ವಾಲಿಫೈಡ್ ಟು ಬಿ ಎ ಕಿಂಗ್ ಅಟ್ ಆಲ್. ಯಾರು? ದುರ್ಯೋಧನ. ಅವನು ಡೈರೆಕ್ಟ್ ರಾಜನೂ ಇಲ್ಲ. ಅವನೊಂಥರ ಬಿನಾಮಿ ಥರ. ಈಗ ನಾವೆಲ್ಲ ನೋಡ್ತೀವಲ್ಲ, ಕೆಲವು ರಾಜಕೀಯದಲ್ಲಿ ಇರೋರೆಲ್ಲ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರು CM ಸುಮ್ಮನೆ ಇರ್ತಾರೆ, ಕೆಳಗಡೆ ಇರೋರೆಲ್ಲ ಬಂದು ರಾಜಕೀಯ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವರು ನೋಡುವ ಇವನು ಹಿಂಗೆ ಇದ್ದಾನೆ ಅಂತ ಬೇರೆಯವ್ರಿಗೆ ಕೇಸ್ ಹಾಕ್ತಾರೆ, ಇಲ್ಲ ಏನೋ ಒಂದು ಅವ್ರಿಗೆ ಆಪೋನೆಂಟ್ ಪಾರ್ಟಿಯಿಂದ ಹೋಗಿ ಅಫೆಕ್ಟ್ ಮಾಡ್ತಾರೆ. ಆ ಒಂದು ಮೂಡಲ್ಲಿ ಯಾರಿದ್ರು? ವಿದುರರಿದ್ರು. ವಿದುರರಿಗೆ ಲಾ ಆ್ಯಂಡ್ ಆರ್ಡರ್ ಎಲ್ಲ ಗೊತ್ತಾಗಿದೆ. ಅವರಿಗೆ ಆಧ್ಯಾತ್ಮಿಕ ರೀತಿಯನ್ನು ಬಿಟ್ಬಿಡಲ್ಲ. ಭೌತಿಕ ರೀತಿಯಾಗಿ ಅವನು ರಾಜ ಇಲ್ಲ, ಅವನು ಏನಕ್ಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದಾನೆ? ಅವನೇ ಸುಮ್ಮನೆ ಇದ್ದಾನೆ. ನಾವು ಹೇಳ್ತೀವಲ್ವ, ನೀನು ಸುಮ್ಮನೆ ಇರಪ್ಪ, ಅವ್ರು ಓನರ್ ಇದಕ್ಕೆ, ಅವ್ರು ಮಾತಾಡಲಿ, ನೀನೇ ನಾನೇ ಓನರ್ ಥರ ಇದಕ್ಕೆ. ಕೆಲವ್ರು ಬರ್ತಾರೆ, ಬಂದು ಕ್ರಾಸ್ ಟ್ರ್ಯಾಕ್ ಮಾಡಿ ಯುದ್ಧ ಮಾಡೋದು, ಜಗಳ ಮಾಡ್ತಾರೆ, ಅದಿದು. ಈಗ ಕೆಲವು ದೇಶಗಳು, ಒಂದು ದೇಶ ಇನ್ನೊಂದು ದೇಶ ಮೇಲೆ ಯುದ್ಧ ಮಾಡ್ತಾ ಇರ್ತಾರೆ. ಇನ್ನೊಂದು ದೇಶ ಬರ್ತಾನೆ, ಅವನಿಗೆ ಏನೋ ಒಂದು ಇರುತ್ತೆ, ಅದನ್ನು ತೀರ್ಸ್ಕೊಳ್ಳೋಕೆ ಇವನು ಬರ್ತಾನೆ. ನಿಜವಾಗ್ಲೂ ಅವನ್ನ ಸೇವ್ ಮಾಡೋದು ಅವನ ಗುರಿಯಲ್ಲ. ಇವನಿಗೆ ಏನೋ ಒಂದು ತೀರ್ಸ್ಕೋಬೇಕು, ಈ ಒಂದು ಇದ್ರ ಮೇಲೆ ಯುದ್ಧ ಮಾಡೋಕ್ಕೆ. ಈ ಒಂದು ನ್ಯಾರೋ ಮೈಂಡೆಡ್ ಅಂತಾರೆ. ಆ ರೀತಿಯಲ್ಲಿ ದುರ್ಯೋಧನ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ವಿದುರರಿಗೆ ಇದೆಲ್ಲ ಗೊತ್ತು, ಇವನು ನ್ಯಾರೋ ಮೈಂಡೆಡ್. ತಂದೆಗೆ ಕಣ್ಣಿಲ್ಲ. ಕೊನೆಗೆ ಈ ಪ್ರೀವಿಯಸ್ ಶ್ಲೋಕದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬುದ್ಧಿ ಹೇಳ್ತಾರೆ, ಇಷ್ಟು ವರ್ಷದಿಂದ ನೀನು ಮೂರ್ಖತನವಾಗಿ ನಿನ್ನ ಜೀವನ ಹಾಳು ಮಾಡಿದ್ಯಾ, ಈಗ ಅಟ್ಲೀಸ್ಟ್ ನೀನು ರಿನೌನ್ಸ್ ಮಾಡೋ. ಈ ಒಂದು ದೇಶದ ಮೇಲೆ ಇರುವ ಇವರು ದುರ್ಯೋಧನನ ತಂದೆಗೆ ಏನು ಧೃತರಾಷ್ಟ್ರನಿಗೆ ನೀನು ಇಷ್ಟು ವರ್ಷ ನೀನು ಕುಂಡನಾಗಿ ಬದುಕಿದೆಯಾ, ಈಗನ ಸ್ವಲ್ಪ ಅದನ್ನು ಬಿಟ್ಟು ನೀನು ಈ ಪ್ರವಾಸ ಬಂದು ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡು. ಅವನು ಆದ್ರೂ ಕೂಡ ಭೀಮನ್ನ ಸಾಯಿಸೋಣ ಅಂತ ಮಹಾಭಾರತ ಓದೋರೆ ಗೊತ್ತಾಗುತ್ತೆ. ಕೊನೆ ಪರಿಸ್ಥಿತಿಯಲ್ಲಿನೂ ಯುದ್ಧದಲ್ಲಿ ಅವರೆಲ್ಲ ಸೋತೋಗ್ಬಿಟ್ಟಿದ್ದಾರೆ. ಆದ್ರೂ ಇವನಿಗೇನು, ನಾನೊಂದು ಕ್ಷತ್ರಿಯ, ನಾನು ಇವನ್ನ ಸಾಯಿಸ್ಬಿಡೋಣ ಭೀಮನ್ನ ಕೊನೆಯವರೆಗೆ. ಇವನ ಮೈಂಡ್ ಹೆಂಗಿದೆ? ಅದೇ ಮೂರ್ಖತನ ಅನ್ನೋದು. ನಾವೆಲ್ಲರೂ ದೇಹ 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 ಅಂತಾನೆ, ಕೊನೆ ನಾನು ನಾಳೆ ಭೂಮಿಗೆ ಹೋಗ್ತೀನಿ ಅಂದ್ರೂ ದೇಹ ಅಂತಾನೆ ಬದುಕ್ತೀನಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಸೊ ಪ್ರಭುಗಳ ಕ್ವಶನಿಗೆ ಏನು ಅರ್ಥ ಅಂದರೆ, ಆ ಗೊಂದಲ ಅನ್ನೋದು ಬರುತ್ತೆ. ಬಟ್ ಆ ಡೀಪ್ ರೂಟೆಡ್, ಈಗ ನಮ್ಮ ಭಕ್ತರಿದ್ದಾರೆ. ಒಂದು ವಿಷಯ ಹೇಳ್ತೀನಿ, ಭಕ್ತರಿದ್ದಾರೆ, ನನಗೆ ಪಾನಿಪುರಿ ಅಂದರೆ ಭಾರಿ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಈ ಥರ ಇರುವಾಗೆಲ್ಲ ಪಾನಿಪುರಿ ಕಂಡ್ರೆ ಬಿಡೋದೇ ಇಲ್ಲ. 5-6 ಪ್ಲೇಟ್ಗಳು ಹೋಗಿ ಭಯ, ಅವರೇಗೇನೋ ಇನ್ನೂ ಕೊಡಿ ಅಂತ ತಿಂದೆ.
ಭಕ್ತರಾದ್ಮೇಲೆ ಅಲ್ಲಿ ಸ್ಮೆಲ್ ಬರುತ್ತೆ, ಆದ್ರೂ ಓ ನಾನು ಹಿಂಗೆಲ್ಲ ಇದ್ದಲ್ವಾ ಅಂತ ಒಂದು ಇದು ಬರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಿ ಅಂದರೆ ಅವ್ರಿಗೆ ಭಕ್ತರು ತಿನ್ನಲ್ಲ, ಅದು ಒಂದು ಆಸ್ಟೆರಿಟಿ, ಹೌದಾ ಇಲ್ವಾ? ಈಗ ನೋ ಮೀಟ್ ಈಟಿಂಗ್, ನೋ ಗ್ಯಾಂಬ್ಲಿಂಗ್, ನೋ ಇಲಿಸಿಟ್ ರಿಲೇಷನ್, ನೋ ಇಂಟಾಕ್ಸಿಕೇಶನ್. ಫ್ರೆಂಡ್ಸ್ ಎಲ್ಲ ಕರೀತಾರೆ, ಬನ್ನಿರಿ ಸ್ವಲ್ಪ ಪಾರ್ಟಿ ಅಂದರೆ ಏನು ಈ ಕಾಲದಲ್ಲಿ, IT-BT ಕಾಲದಲ್ಲಿ ಬೆಂಗಳೂರಲ್ಲಿ ಪಾರ್ಟಿ, ಇಡೀ ಇಂಡಿಯಾದಲ್ಲಿ ಲಾರ್ಜ್ ತುಂಬ ಪಬ್ಗಳು, ರೆಸ್ಟೋರೆಂಟ್, ಇದು ಏನದು ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲಿದೆ? ಬೆಂಗಳೂರಲ್ಲಿ. ಇಟ್ ಈಸ್ ಎ ಕ್ಯಾಪಿಟಲ್ ಆಫ್ ಮಾಯಾ. ಇಂಥ ಜಾಗದಲ್ಲಿ ಪಾರ್ಟಿ, ಕಮಾನ್ ವಿ ವಿಲ್ ಹ್ಯಾವ್ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ ಅಂತಾರೆ. ನ್ಯೂ ಇಯರ್ ಪಾರ್ಟಿ ಅಂದರೆ ಏನು? ಆಲ್ರೆಡಿ ನಾನು ಮಾಯದಲ್ಲಿ ಇದ್ದೀನಿ, ನಾನು ಯಾರಂತ ಮರ್ತೋಗ್ಬಿಟ್ಟಿದ್ದೀನಿ, ಮತ್ತೆ ಹೋಗಿ ದುಡ್ಡು ಕೊಟ್ಟು ಮತ್ತೆ ನಾನು ಯಾರು ಅನ್ನೋದನ್ನು ನಾನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಮೂರ್ಖ! ಇಟ್ ಈಸ್ ನಾಟ್ ಇಂಟೆಲಿಜೆನ್ಸ್. ಪ್ರಭುಪಾದರು ಹೇಳ್ತಾರೆ, ಇಟ್ ಈಸ್ ನಾಟ್ ಇಂಟೆಲಿಜೆನ್ಸ್. ಯು ಟೇಕ್ ದಿಸ್ ಇಂಟಾಕ್ಸಿಕೇಶನ್, ಟೇಕ್ ದಿಸ್, ಏನೋ ಇದನ್ನು ತಗೊಳ್ಳಿ ಅಂತಾರೆ. ಈ ಇದರಲ್ಲಿರುವ ಪ್ರಜ್ಞೆನ ನೀನು ಸದಾ ಯೋಚನೆ ಮಾಡ್ತಾ ಇರು, ಆ ಪ್ರಜ್ಞೆಯಲ್ಲೇ ಇರು, ಈ ಪ್ರಜ್ಞೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಈ ಪ್ರಜ್ಞೆ ಇರೋದನ್ನೇ ಮರ್ತು ಹೋಗೋದು. ಹೂ ಕುಡ್ ಬಿ ಯುವರ್ ಬೆಸ್ಟ್ ಫ್ರೆಂಡ್? ನನಗೆ ಬೆಸ್ಟ್ ಫ್ರೆಂಡ್ ಯಾರು? ನಾನು ರಾಸ್ಕೇಲು, ದೊಡ್ಡ ರಾಸ್ಕೇಲ್ ನನ್ನ ಬೆಸ್ಟ್ ಫ್ರೆಂಡ್. ನಾನು ಕ್ಲಾಸಲ್ಲಿ ಇರೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಅವನು ಯಾವಾಗಲೂ ಕ್ಯಾಂಟೀನ್ ಕರ್ಕೊಂಡು ಹೋಗ್ತಾನೆ, ಏನೋ ಒಂದು ಕೊಡಿಸ್ತಾನೆ, ಮರದ ಕೆಳಗಡೆ ಕೂತ್ಕೊಂಡಿರೋಣ. ಕ್ಲಾಸ್ ಬಂಕ್ ಮಾಡೋಣ ಅಂದರೆ ನನಗೆ ಒಂದು ಕ್ಲಾಸ್ ಬಂಕ್ ಮಾಡೋದು ನನ್ನ ಗುರಿ. ಅವನು 10 ಕ್ಲಾಸ್ ಬಂಕ್ ಮಾಡಿ ಯಾವಾಗಲೂ ಹೊರಗಿರೋನು, ಅವನೇ ಇವನ ಆತ್ಮೀಯ ಏನೋದು ಗುರು, ಅವನೇ ಕುಲಗುರು. ಅವನಿಗೆ ಅವನೇ ಬಾರ ಹೋಗೋಣ, ಯಾವಾಗಲೂ ಕ್ಲಾಸ್ ರೂಮಲ್ಲೇ ಕೂತಿದ್ದಾನೆ ಅವನು. ಅರ್ಥ ಆಯ್ತಾ? ಸೊ ಯಾರೊಬ್ಬರನ್ನ ದ ಒನ್ ಹೂ ಮೇಕ್ಸ್ ಯು ಟು ರಿಮೆಂಬರ್ ವಾಟ್ ಯು ಆರ್, ದಟ್ ಪರ್ಸನ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಅವರೇ ಡಿವೋಟಿ. ಅದಕ್ಕೆ ಭಕ್ತರ ಸಂಘ ಅನ್ನೋದು, ದ್ರೌಪದಿ ಆಗಲಿ, ಈ ಗ್ರಂಥಗಳಾಗಲಿ, ವಿದುರರಾಗಲಿ, ಇವ್ರ ಸಂಘ ಬಗ್ಗೆ ತಿಳ್ಕೊಂಡ್ರೆ ನಾವು ಯಾವಾಗಲೂ ಬೀಳೋದಕ್ಕೆ ಸಾಧ್ಯ ಇಲ್ಲ. ಆ ರೂಟ್ ಸ್ಟ್ರಾಂಗ್ ಆಗಿಬಿಡುತ್ತೆ. ಎಷ್ಟೇ ಗಾಳಿ ಹೊಡಿಲಿ, ಎಷ್ಟೇ ಏನೋ ಮಳೆ ಬೀಳಲಿ, ಆ ಮರ ಹೆಂಗಿರುತ್ತೆ? ಗಟ್ಟಿಯಾಗಿರುತ್ತೆ. ಆ ರೂಟು ಸ್ವಲ್ಪ ವೀಕ್ ಇದ್ರೆ ಏನಾಗುತ್ತೆ? ಯಾವುದೋ ಒಂದು ಕಡೆ ಅದು ಈ ಕಡೆ ಇಲ್ಲ ಆ ಕಡೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಭಕ್ತಿನ, ಸ್ಥಿರ ಭಕ್ತಿ 9 ಸ್ಟೇಜ್ಗಳಿರುತ್ತೆ. ಸಮಯ ಇಲ್ಲ. ನೆಕ್ಟರ್ ಆಫ್ ಡಿವೋಷನಲ್ಲಿ 9 ಸ್ಟೇಜ್ಗಳಿರುತ್ತೆ. ಫಸ್ಟು ಓಕೆಪ್ಪ ಭಗವಂತ ಇದ್ದಾನೆ, ಒಪ್ಕೊಳ್ತೀನಿ. ಸೃಷ್ಟಿ ಅಂದರೆ ಫಸ್ಟ್ ಕಮ್ ಟು ದ ಕನ್ಕ್ಲೂಷನ್. ಸೃಷ್ಟಿ ಅಂದರೆ ಸೃಷ್ಟಿಗರ್ತ ಅಂತ ಒಬ್ಬ ಇದ್ದಾನೆ, ಒಪ್ಕೊಳ್ತೀನಿ. ಆಮೇಲೆ ಭಗವಂತ ನಿನ್ನ ಕೃಷ್ಣ ಅಂತ ಹೇಳಿ, ನಾರಾಯಣ ಅಂತ ಹೇಳಿ, ಶಿವ ಅಂತ ಹೇಳಿ, ನೀವೇನು ಬೇಕಾದ್ರೆ ಹೇಳಿ. ಅದಾದಮೇಲೆ ಫಸ್ಟ್ ಯು ಕಮ್ ಟು ದ ಕನ್ಕ್ಲೂಷನ್ ಏನಂತ? ಸೃಷ್ಟಿ ಅಂದರೆ ಸೃಷ್ಟಿಗರ್ತ, ಭಗವಂತ ಅಂತ ಒಬ್ಬ ಇರ್ತಾನೆ. ಅದು ಮಿನಿಮಮ್ ಎಲಿಮೆಂಟ್ರಿ ರಿಕ್ವೈರ್ಮೆಂಟ್. ಆಮೇಲೆ ನಾನು ಈ ದೇಹ ಅಲ್ಲ ಆತ್ಮ ನಾವು ಬದುಕೋದು ಅದೆಲ್ಲ ಎಲ್ಲಿಂದ ಬರುತ್ತೆ? ಭಕ್ತರ ಸಂಘ ಮತ್ತು ಭಗವಂತನ ಸಂಘ ನಾವು ತಗೊಂಡ್ರೆ ದಾಸಾನು ಮೂಡಿಗೆ ನಾವು ಕೂಡ ಬರ್ತೀವಿ. ಬಟ್ ವಿದುರರಿಗೆ ಗೊತ್ತು, ಸಾಕ್ಷಾತ್ ಕೃಷ್ಣ ಅನ್ನೋನು ಭಗವಂತ ಅಂತ ವಿದುರರಿಗೆ ಗೊತ್ತು. ಅವ್ರವ್ರ ಬಾಸ್ ಅಂತ ಗೊತ್ತಾಗಲ್ವ? ಈಗ ನಾವೆಲ್ಲರೂ ಆಫೀಸಲ್ಲಿ ವರ್ಕ್ ಮಾಡ್ತೀವಿ, ನಮ್ಮ ಬಾಸ್ ಯಾರಂತ ಗೊತ್ತಾಗಲ್ವ? ನಾನು ಗೂಗಲಲ್ಲಿ ವರ್ಕ್ ಮಾಡ್ತೀನಿ, ಯಾರು ನನ್ನ ಬಾಸು? ಸುಂದರ್ ಪಿಚೈ ಇಸ್ ಮೈ ಬಾಸ್. ಮನೆ ಇರ್ತೀನಿ, ನಾನು ಹೆಡ್ ಆಫ್ ದ ಫ್ಯಾಮಿಲಿ. ಎಲ್ಲ ಮಾತಾಜಿ ಇರ್ತಾರೆ, ಐ ಆಮ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಬಾಸ್ ಯಾರು? ಅವರೇ ಫ್ಯಾಮಿಲಿ ಬಾಸ್. ಎಲ್ಲರೂ ಗೊತ್ತಾಗತ್ತೆ. ಸೊ ಅದು ತಿಳ್ಕೊಂಡಿದ್ಮೇಲೆ ಅವರಿಗೆ ನಾವೇನು ಮಾಡಬೇಕು? ಸೇವೆ ಮಾಡೋಕ್ಕೆ ಶುರು ಮಾಡಬೇಕು. ನಾವು ಕಲಿಯುಗದಲ್ಲಿ ಎಲ್ಲರೂ ಬಾಸ್ತಾಗಿ ಬದುಕ್ತಾ ಇದ್ವಿ, ಇನ್ನೇನಾದ್ರು. ಬಟ್ ವಿದುರರಿಗೆ ದುರ್ಯೋಧನಿಗೆ ಏನು ವ್ಯತ್ಯಾಸ ಅಂದರೆ, ವಿದುರರು ಹೆಂಗೆ ಅದನ್ನು ತಡ್ಕೊಳ್ತಾರೆ ಅಂದರೆ, ಅವರಿಗೆ ಗೊತ್ತು ನಾನು ದಾಸ ಅಂತ. ದುರ್ಯೋಧನನಿಗೆ ಅದು ಗೊತ್ತಾಗಲ್ಲ, ನಾನು ನನ್ನ ತಂದೆನೇ ಕೂಡ ಅವನಿಗೆ ಏನು ಗೊತ್ತಾಗಲ್ಲ, ನನಗೆ ಎಲ್ಲ ಗೊತ್ತು, ಇವರೆಲ್ಲ ನನ್ನ ಸೇವಕರು ಅಂತ ಯೋಚನೆ ಮಾಡ್ತಾರೆ. ನಾನು ಸೇವಕ ಅನ್ನುವ ಯೋಚನೆ ಮಾಡೋರು ಪಾಂಡವರು. ಕೌರವರು ಹೆಂಗಿರ್ತಾರೆ? ಇಲ್ಲಿರುವ ಜನ ಎಲ್ಲರೂ ನನಗೆ ಸೇವೆ ಮಾಡೋರು ಅನ್ನೋ ಭಾವದಲ್ಲಿ ಬದುಕೊಂಡು, ಇದು ವ್ಯತ್ಯಾಸ ಗೊತ್ತಾಯ್ತಲ್ವ? ಸೊ ವಿದುರರು ಹೆಂಗೆ ಆ ಒಂದು ಲ್ಯಾಮೆಂಟೇಷನಿಂದ, ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಟಾಲರೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಅವರಿಗೆ ಗೊತ್ತು ಭಗವಂತ ಏನಂತಾರೆ ಯಥಾರೂಪ, ಅದೇ ಭಗವಂತನೇ ಎಲ್ಲ, ನಾವೆಲ್ಲ ಅವನ ಸೇವಕ ಅಂತ ಗೊತ್ತು. ಮೂರ್ಖತನವಾಗಿ 1000 ಜನ 1000 ಹೇಳಲಿ. ಒಂದು ಚಿಕ್ಕ ಮಗು ನಿಮಗೆ ಏನೋ ಒಂದು ಬೈತಾರೆ. ನನ್ನ ತಂದೆ ಹೇಳಿದ್ರು, ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ರಜನಿಕಾಂತ್ ಅಂದರೆ ಭಾರಿ ಇಷ್ಟ, ರಜನಿಕಾಂತ್ ಬಗ್ಗೆ ಗೊತ್ತಾ ಹಂಗೆಲ್ಲ ವಾದ ಮಾಡ್ತೀನಿ ನಮ್ಮ ತಂದೆಗೆ. ನಮ್ಮ ತಂದೆ ಹೇಳ್ತಾನೆ, ಅವನ ತಲೆ ಅವನು ಇನ್ನು ಹೆಂಗಿದ್ದಾನೆ ಹಂಗೆ, ನಿನ್ನ ತಲೆ ಚೆನ್ನಾಗಿದೆಯಾ ನಮ್ಮ ತಂದೆಗೆ ವಾದ ಮಾಡ್ತೀನಿ, ರೈಟ್? ಅದರಿಂದ ಏನಂದರೆ ಆ ಮೂರ್ಖತನದಿಂದ ನಾವು ಹೊರಗೆ ಬರಬೇಕಂದ್ರೆ ಆ ಭೌತಿಕದಿಂದ ಆಧ್ಯಾತ್ಮಿಕನ ನಾವು ಒಳಗಡೆ ಹಾಕ್ಕೊಂಡ್ರೆ ನಮಗೆ ಮೆಚ್ಚು. ನಮ್ಮ ತಂದೆ ಆವಾಗ ಏನು ತಂದೆಗೆ ಬೈತಾ ಇದ್ದಾನೆ ಇವನು, ರಜನಿ ಅವನು ಫಿಲ್ಮ್ ಸ್ಟಾರ್, ಇವನು ನನ್ನ ಮಗ, ಇವನು ಅವನಿಗೋಸ್ಕರ ತಂದೆನೇ ಬೈತಾ ಇದ್ದಾನೆ ಇವನು ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಲಾಜಿಕ್ ಇರ್ತಾ ಇದೆ. ಸೊ ಇದರಿಂದ ನಾವು ತಿಳ್ಕೊಳ್ಳೋದು ಏನಂದರೆ, ಆ ಮೆಚ್ಯೂರಿಟಿ ಅನ್ನೋದು ನಮಗೆ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಸ್ಥಿರ ಭಕ್ತಿಯಿಂದ, ಸಾಧು ಸಂಘದಿಂದ. ಟೇಕ್ ಹೋಮ್ ಮೆಸೇಜ್ ಹೇಳಿದ್ದೀನಲ್ವ, ಗ್ರಂಥಗಳು 51ನೇ ಶ್ಲೋಕ ಗ್ರಂಥಗಳಿಂದ, ಆಮೇಲೆ ದ್ರೌಪದಿಯಿಂದ, ಆಮೇಲೆ ವಿದುರರಿಂದ. ವಿದುರನವರು ಭಗವಂತನ ಒಂದು ಸೇವಕರು, ಬಟ್ ಅವರಿಗೆ ಡೈರೆಕ್ಟ್ ಸಂಬಂಧ ಇರಲ್ಲ, ಡೆಮಿಗಾಡ್ ಅಂತಾರೆ.
ಆಮೇಲೆ ಭಕ್ತರು ದ್ರೌಪದಿ, ಅರ್ಜುನ, ಯುಧಿಷ್ಠಿರ ಇವರೆಲ್ಲ ಯಾರು ಅಂದರೆ ಡೈರೆಕ್ಟಾಗಿ ಭಗವಂತನ ಗೈಡೆನ್ಸಲ್ಲಿ ಬದುಕೋರು ಅವರೆಲ್ಲ. ನಮಗೆ ಕೂಡ ಅವರೆಲ್ಲರೂ ಎಲ್ಲೂ ಹೋಗಿ ಸೇರಿಕೊಂಡ್ರು, ಪ್ರವಾಸಕ್ಕೆ ಹೋಗಿ ಸೇರಿಕೊಂಡ್ರು. ನಾವು ಕೂಡ ಏನೇ ಪ್ರಾರ್ಥನೆ ಮಾಡೋಣ, ಭಗವಂತ ನಮ್ಮನ್ನು ಕೂಡ ಸ್ವಲ್ಪ ಅಲ್ಲಿ ತಳ್ಕೊಂಡು ಹೋಗಿ ಪ್ರವಾಸಲ್ಲಿ ಬಿಟ್ಬಿಡಿ, ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಅಲ್ಲಿ ಇರ್ತೀವಿ ಅಂತ ಕೇಳ್ಕೊಳ್ಳೋಣ. ಪ್ರಭು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತಾ ನನಗೆ? ಥ್ಯಾಂಕ್ ಯು. ಗ್ರಂಥ ಶ್ರೀಮದ್ ಭಾಗವತಂ ಕಿ, ಶಿಲಾ ಪ್ರಭುಪಾದ ಕಿ. ಹರೇ ಕೃಷ್ಣ. ಇಲ್ಲಿ ನಿಲ್ಸೋಣ. ಬೇರೆ ಏನೋ ಪ್ರಶ್ನೆ ಇದ್ದರೆ ಪ್ರಸಾದ ತಗೊಳ್ಳೋ ಟೈಮಲ್ಲಿ ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಏನೋ ನಾನು ಹೇಳೋ ರೀತಿಯಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಸಂಸ್ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದಂತಹ ಪದ್ಮನಾಭ ಅಚ್ಯುತದಾಸ ಪ್ರಭುಗಳು ಇವತ್ತಿನ ಶ್ಲೋಕದಲ್ಲಿ ವಿದುರರ ಬಗ್ಗೆ, ಮಹಾಜನರಾದ ವಿದುರರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ಧರ್ಮ ಮಾಡ್ತಾರೋ ಅಲ್ಲಿ ನಾವು ಧರ್ಮ ಮಾಡೋದು ತುಂಬ ಸುಲಭ. ಆದರೆ ವಿದುರರು ಎಲ್ಲಿದ್ದರೂ ಕೌರವರ ಪಕ್ಷಪಾತದಲ್ಲಿದ್ದರು. ಅಲ್ಲಿ ಧರ್ಮ ಅನ್ನೋದೇ ಇರಲಿಲ್ಲ. ಆದರೆ ಅಲ್ಲೂ ಸಹ ಅವರು ಧರ್ಮನಿಷ್ಠೆಯನ್ನು ಯಾವ ರೀತಿ ಮಾಡಿದ್ರು, ಧರ್ಮ ಪಾಲನೆಯನ್ನು ಯಾವ ರೀತಿ ಅವರು ಆಚರಣೆ ಮಾಡೋದನ್ನು ಅನ್ನೋದನ್ನು ತುಂಬ ಸುಲಭವಾಗಿ, ತುಂಬ ಅರ್ಥಗರ್ಭಿತವಾಗಿ ನಮಗೆ ತಿಳಿಸ್ಕೊಟ್ರು. ಆಮೇಲೆ ದ್ರೌಪದಿ ತಾಯಿಯಿಂದ ನಾವೇನೆಲ್ಲ ತಿಳ್ಕೊತೀವಿ ಅಂದರೆ ಶರಣಾಗತಿಯ ಭಾವ. ಅವರು ಯಾವ ರೀತಿಯ ಭಗವಂತನಿಗೆ ಶರಣಾಗತಿ ಆದರು, ಮತ್ತು ದೃಢ ವಿಶ್ವಾಸ, ಭಗವಂತನಲ್ಲಿ ಅವರಿಗೆ ಯಾವ ರೀತಿಯಾದಂತಹ ವಿಶ್ವಾಸ ಇತ್ತು, ಮತ್ತು ಕ್ಷಮಾಗುಣ, ನಮ್ರತೆ, ಇವೆಲ್ಲ ತುಂಬ ವಿಚಾರಗಳನ್ನು ಇವತ್ತಿನ ಪ್ರವಚನದಲ್ಲಿ ನಮಗೆ ಪ್ರಭುಗಳು ತಿಳಿಸ್ಕೊಟ್ರು. ಪ್ರಭುಗಳು ಹೇಳ್ತಾ ಇರ್ತಾರೆ, ನನ್ನ ಭಾಷೆ ಸ್ವಲ್ಪ ಕಷ್ಟ ಅಂತ. ನಾವೆಲ್ಲ ತುಂಬ ಚೆನ್ನಾಗಿ ಭಾಷೆಯನ್ನು ಮಾತಾಡ್ಬೋದು, ಆದರೆ ಒಬ್ಬರ ಮನಸ್ಸನ್ನು ಮುಟ್ಟೋದು ತುಂಬ ಕಷ್ಟ. ಆದರೆ ಪ್ರಭುಗಳು ಯಾವಾಗಲೂ ಬಂದರೂ ನಮ್ಮ ಮನಸ್ಸನ್ನು ಮುಟ್ತಾರೆ. ಯಾವ ರೀತಿ ಅಂದರೆ ಅವರ ಪ್ರವಚನ ಭಾವ, ನಾವು ಆ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಹಂಬಲ್ನೆಸ್ ಅವ್ರಿಗೆ ಇರೋದ್ರಿಂದ ಈ ರೀತಿಯಾಗಿ ಅವರು ತುಂಬ ಹೆಚ್ಚಾಗಿ ನಮ್ಮ ಸೆಂಟರ್ಗೆ ಬರಲಿ, ಅವರ ಸಂಘ ನಮಗೆ ಸಿಗಲಿ ಅಂತ ಪ್ರಭುಗಳಿಗೆ ಒಂದು ಸಲ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇವಾಗ ವೈಷ್ಣವ ಸದಾಚಾರ ಅಜಿತ್ ಪ್ರಭುಗಳು.